ಗುಡ್ ಈವ್ನಿಂಗ್ ಮಾಸ್ಟರ್ಸ್, ವೆಲ್ಕಮ್ ಟು ಜಯ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಮ್ಮ ಇವತ್ತಿನ ಈ ಸಂಜೆಯ ಸಂಚಿಕೆಯನ್ನ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್. ಸೊ ಇವತ್ತು ನಮ್ಮ ಈ ಸಂಜೆಯ ಸತ್ಸಂಗದಲ್ಲಿ ಶ್ರೀಮತಿ ಗಿರಿಜಾ ಮಾಸ್ಟರ್ ಅವರು ಜಯ ಹೋಮ್ ಮೆಡಿಟೇಷನ್ ನ ಸೀನಿಯರ್ ಮೋಸ್ಟ್, ಅಂದ್ರೆ ಏಜಲ್ಲೂ ಸೀನಿಯರ್ ಇರಬಹುದು, ಹಾಗೆ ಅವರ ಸಾಧನೆಯಲ್ಲೂ ಸಹ ಸೀನಿಯರ್ ಪಿರಮಿಡ್ ಮಾಸ್ಟರ್. ಸೊ ಅವರು ನಮ್ಗೆ ಇವತ್ತು ಸತ್ಸಂಗದಲ್ಲಿ ಮೌನ ಮತ್ತೆ ಮೌನದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಹಿಂದೆ ಈ ವೇದಿಕೆಯಲ್ಲಿ ನಾನು ಸಹ ಮೌನದ ಬಗ್ಗೆ ಹೇಳಿದ್ದೆ, ಹಾಗೆ ಸಂಧ್ಯಾ ಮೇಡಮ್ ಒಂದ್ಸಲಿ ಮೌನದ ಬಗ್ಗೆ ಹೇಳಿದ್ರು, ಹಲವಾರು ಮಾಸ್ಟರ್ಸ್ ಹೇಳಿದ್ದಾರೆ. ಆದ್ರೂ ಒಬ್ಬೊಬ್ರು ಮಾಸ್ಟರ್ಸ್ ಹೇಳುವಾಗ್ಲೂನು ಅದು ಒಂದೊಂದು ತರ ಅವ್ರದೇ ಆದ ರೀತಿಯಲ್ಲಿ ಅದನ್ನ ಹೇಳುವಾಗ ಕೆಲವಾರು ಪಾಯಿಂಟ್ಸ್ ಅನ್ನ ನಾವು ಎಕ್ಸ್ಟ್ರಾ ಮತ್ತೆನೂ ತಿಳ್ಕೋಬಹುದು. ಸೊ ಹಾಗಾಗಿ ಇವತ್ತು ಗಿರಿಜಾ ಮೇಡಮ್ ಅವರು ಮೌನದ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಹೇಳೋ ಮುಂಚೆ ನಾವೆಲ್ಲ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಬಿಡೋಣ. ಧ್ಯಾನದ ನಂತರ ಅವರು ಸತ್ಸಂಗವನ್ನ ಮಾಡ್ತಾರೆ. ಸೊ ಮಾಸ್ಟರ್ಸ್ ಹೊಸಬ್ರು ಯಾರಿದ್ರೆ ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗ್ದಿಕ್ಬಿಡಿ. ಹಗುರವಾಗಿ ಕೈಗಳನ್ನ ಮುಚ್ಕೊಳ್ಳಿ. ಕೈಗಳು ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ. ಪಾದಗಳು ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಕಣ್ಣುಗಳನ್ನ ಮಧ್ಯದಲ್ಲಿ ಬಿಡಬೇಡಿ. ಕಣ್ಣುಗಳು ಹಗುರವಾಗಿ ಮುಚ್ಚಿರ್ಲಿ. ಎಸ್ ಮಾಸ್ಟರ್ಸ್, ಆನಾಪಾನಸತಿ ಧ್ಯಾನ, ಒಳ ಹೋಗುವ ಉಸಿರು, ಹೊರ ಹಾಕುವ ಉಸಿರು, ಉಸಿರಾಟದ ಜೊತೆನೆ ನಾವು ಕೂಡಿಕೊಂಡಿರೋದು ಈ ಧ್ಯಾನ, ಆನಾಪಾನಸತಿ ಧ್ಯಾನ. ಕಣ್ಣು ಮುಚ್ಚಿದಾಗ ನಾನಾ ರೀತಿಯ ಆಲೋಚನೆ ಬರ್ತಾ ಇರುತ್ತೆ. ಆಲೋಚನೆಗಳ ಹಿಂದೆ ಹೋಗೋದು ಬೇಡ. ಜಸ್ಟ್ ಬಿ ವಿತ್ ಯುವರ್ ಸಿಂಪಲ್, ನಾರ್ಮಲ್ ಅಂಡ್ ಸಾಫ್ಟ್ ಬ್ರೆತ್. ಯಾವುದೇ ಕಾರಣಕ್ಕೂ ಯಾರು ಮಧ್ಯದಲ್ಲಿ ಕಣ್ಣುಗಳನ್ನ ಬಿಡಬೇಡಿ. ರಿಲ್ಯಾಕ್ಸ್ ಯುವರ್ ಮೈಂಡ್, ರಿಲ್ಯಾಕ್ಸ್ ಯುವರ್ ಬಾಡಿ. ದೇಹದಲ್ಲಿ ಯಾವುದೇ ಭಾಗದಲ್ಲಿ ಸ್ಟಿಫ್ನೆಸ್ ಬೇಡ. ರಿಲ್ಯಾಕ್ಸ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಪ್ರಾಪಂಚಿಕ ಜೀವನದಲ್ಲಿ ನಾವು ಈ ಬೆಳಗ್ಗಿನಿಂದ ಇಲ್ಲಿಯವರೆಗೂ ನಾವು ನಮ್ಮ ಪ್ರಾಪಂಚಿಕ ಜೀವನದಲ್ಲಿ ಇದ್ವಿ. ಅಂದ್ರೆ ಎಲ್ಲರಿಗೂ ಕೆಲಸ ಅನ್ನೋದಿರುತ್ತೆ. ಆಚೆ ಹೋಗೋದಿರ್ಬೋದು, ಮನೆ ಕೆಲಸ ಇರಬಹುದು, ನಾನಾ ರೀತಿ ಕೆಲಸಗಳನ್ನ ಮಾಡ್ಕೊಂಡಿರ್ತೀವಿ. ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಯಾವುದೋ ರೀತಿಲಿ ಬ್ಯುಸಿ ಇರ್ತೀವಿ ಎಲ್ರೂನು. ಸೊ ಈಗ ನಾವು ನಮಗೋಸ್ಕರ ಈ ಸಮಯವನ್ನ ಕೊಟ್ಕೊಳ್ಳೋಣ. ಬಾಹ್ಯ ಪ್ರಪಂಚವನ್ನ ಸಂಪೂರ್ಣವಾಗಿ ಮರೆತು ಬಿಡೋಣ. ನಮ್ಮೊಂದಿಗೆ ನಾವಿರೋಣ. ನಮ್ಮ ಈ ಸಹಜವಾದ ಉಸಿರಾಟದೊಂದಿಗೆ ಪ್ರಯಾಣ ಬೆಳೆಸೋಣ. ಯಾವುದೇ ನಾಮ ಜಪ ಬೇಡ, ಮಂತ್ರ ಜಪ ಬೇಡ. ಕೇವಲ ಶ್ವಾಸದ ಜೊತೆ ಇರೋಣ. ಶ್ವಾಸವೆಂಬ ಗುರು. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಕಣ್ಣುಗಳನ್ನ ಬಿಡಬೇಡಿ. ಬಿ ವಿತ್ ಯುವರ್ ಬ್ರೆತ್ ಮಾಸ್ಟರ್ಸ್. ಸುಂದರವಾದ ಸಂಗೀತದೊಂದಿಗೆ ಧ್ಯಾನವನ್ನ ಮುಂದುವರಿಸೋಣ.
Last 5 minutes, masters. What are the intro? Last 30 seconds, masters. ಕಡೆಯ 30 ಸೆಕೆಂಡುಗಳು. ನಿಧಾನವಾಗಿ ಎಲ್ಲರೂ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ
ಹಾಗೂ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಭೌತಿಕ ದೇಹಕ್ಕೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನು ಬಿಡ್ತಾ ಸುಂದರವಾದ ಮುಗುಳ್ನಗೆಯೊಂದಿಗೆ ನಿಮ್ಮ 2 ಕೈಗಳನ್ನ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಧ್ಯಾನಕ್ಕೆ ಎಸ್ ಮಾಸ್ಟರ್ಸ್. ಸೊ ಬೆಳಗ್ಗೆನು ಧ್ಯಾನ ಅದ್ಭುತವಾಗಾಯ್ತು. ಈಗಲೂ ಸಹ ತುಂಬಾನೇ ವೈಬ್ರೇಷನ್ಸ್ ಇತ್ತು, ತುಂಬಾ ಚೆನ್ನಾಗಾಯ್ತು. ಅಂದ್ರೆ ಈಗ ಸತ್ಸಂಗದ ಕಡೆ ಹೋಗೋಣ. ಸೊ ಗಿರಿಜಾ ಮೇಡಮ್ ಅವರು ಇವಾಗ ನಮಗೆ ಮೌನದ ಬಗ್ಗೆ ತಿಳಿಸ್ಕೊಡ್ತಾರೆ. ಮೌನ ಮತ್ತೆ ಮೌನದ ಮಹತ್ವ ಅದೆರಡರ ಬಗ್ಗೆನೂ ತಿಳಿಸ್ಕೊಡ್ತಾರೆ. ಸೊ ಮೇಡಮ್, ನಮ್ಮ ಜಯ ಹೋಮ್ ಮೆಡಿಟೇಷನ್ ತಂಡದ ಪರವಾಗಿ ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅಂಡ್ ಓವರ್ ಟು ಯು ಮೇಡಮ್. ಮೇಡಮ್ದು ಇದು ನಮ್ಮ ಜಯ ಹೋಮ್ ಮೆಡಿಟೇಷನ್ ಇವತ್ತು 2ನೇ ಸೆಷನ್. ಫಸ್ಟ್ ಸೆಷನ್ನು ಮರಣವಿಲ್ಲ ಅನ್ನೋದ್ರ ಬಗ್ಗೆ ತಗೊಂಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಅದು ಫಸ್ಟ್ ಸೆಷನ್ ಆದ್ರೂ ಚೆನ್ನಾಗಿ ಮಾಡಿದ್ರು. ಸೊ ಇವತ್ತು ಈಗ ಸೆಕೆಂಡ್ ಸೆಷನ್ ಮಾಡ್ತಾ ಇದ್ದಾರೆ. ಮೌನ ತುಂಬಾ ಇಂಪಾರ್ಟೆಂಟ್. ಇದು ಸ್ಪಿರಿಚುಯಾಲಿಟಿಲಿ ಇರೋರು ಮೌನದಲ್ಲಿದ್ದಾಗ ಇನ್ನೂ ನಾವು ನಮ್ಮನ್ನು ನಾವು ತಿಳ್ಕೋಬಹುದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಎಸ್ ಮೇಡಮ್, ಯು ಕ್ಯಾನ್ ಸ್ಟಾರ್ಟ್. ಮೊಟ್ಟ ಮೊದಲನೇದಾಗಿ ಈ ಅವಕಾಶವನ್ನು ಕೊಟ್ಟಿರುವಂತಹ ಶಾಂತಲಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಮೊದಲನೇದಾಗಿ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೂ ನನ್ನ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ. ಪ್ರಪಂಚದಾದ್ಯಂತ ಧ್ಯಾನವನ್ನು ಹರಡಿರುವ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವ್ರಿಗೂ ಮತ್ತೆ ಸ್ವರ್ಣಮಾಲಾ ಅಮ್ಮನವರಿಗೂ ಮತ್ತೆ ಹೆಜ್ಜೆ ಹೆಜ್ಜೆಗೂ ನಮಗೆ ಮಾರ್ಗದರ್ಶನ ನೀಡ್ತಾ ಇರುವಂತ ಶ್ರೀಮತಿ ಶಾಂತಲಾ ಮೇಡಮ್ ರವರಿಗೂ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೂ ನನ್ನ ಅನಂತ ಆತ್ಮಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವಂತಹ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳು. ಪತ್ರಿಜಿ ಗುರುಗಳು ನಮಗೆ ಅನೇಕ ವಿಧವಾದ ಆಧ್ಯಾತ್ಮಿಕ ಜ್ಞಾನವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಈ ಮೌನ ಮತ್ತು ಮೌನದ ಮಹತ್ವವನ್ನು ಅವರು ನಮಗೆ ತಿಳಿಸಿದ್ದಾರೆ. ಅದಕ್ಕೆ ಮುಂಚೆ ನನ್ನದೊಂದು ಸಣ್ಣದು ಪರಿಚಯ ಹೇಳ್ತೀನಿ. ನಾನು ಹುಟ್ಟಿದ್ದು ಒಂದು ಸಣ್ಣ ಹಳ್ಳಿ, ಒಂದು 50-40 ಮನೆ ಇತ್ತೋ ಇಲ್ವೋ, ಕರೆಂಟು ಇರ್ಲಿಲ್ಲ ಅಂತ ಕಡೆ ನಾನು ಇದ್ದಿದ್ದು. ಆದ್ರೆ ನಮ್ಮ ಮನೆ ಎದುರಿಗೆ ಒಂದು ದೇವಸ್ಥಾನ ಇತ್ತು, ಎದುರಿಗೆ ಜಸ್ಟ್ ಆಪೋಸಿಟ್. ಇಸ್ವಿ ಹೇಳಿ ಮೇಡಮ್, ಯಾವ ಇಸ್ವಿದ್ ಹೇಳ್ತಾ ಇದ್ದೀರಾ ನೀವು? ಅದು ಇಂಪಾರ್ಟೆಂಟ್. ಅದು 1960 ಇರ್ಬೋದು. 60. ನಾನು ಅವಾಗ 2ನೇ-3ನೇ ಕ್ಲಾಸಲ್ಲಿ ಇದ್ದೆ ನಾನು. ಆಮೇಲೆ ಓದಕ್ಕೆ ಬೇರೆ ಊರಿಗೆ ಬಂದಿದ್ದು. ಅಲ್ಲಿ ಸ್ಕೂಲು ಎಲ್ಲಾ ಸೇರಿ ಒಂದು ರೂಮ್, ಎಲ್ಲಾ ಸ್ಟ್ಯಾಂಡ್ ಅಷ್ಟು ಸಣ್ಣ. ಅಲ್ಲಿ ಆ ದೇವಸ್ಥಾನದಲ್ಲಿ ಒಂದು ಮಂತ್ರ ಹೇಳಿ, ಗಂಟೆ ಬಾರಿಸ್ಲಿ, ಅಯ್ಯೋ ಇದನ್ನೆಲ್ಲ ನಾವು ಕಲ್ತ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ನನಗೆ ಅದನ್ನ ವ್ಯಕ್ತಪಡಿಸೋಕೆ ಗೊತ್ತಾಗ್ತಾ ಇರ್ಲಿಲ್ಲ. ಮನಸ್ಸಲ್ಲಿ ಖುಷಿ ಆಗ್ತಿತ್ತು, ಎದುರಿಗೆ ಅಲ್ವಾ ಓಡೋಗಿ ನಿಂತ್ಕೊಂಡು ನೋಡ್ತಾ ಇರೋದು, ವಾಪಸ್ ಬರೋದು, ಅಷ್ಟೇ ಮಾಡ್ತಿದ್ದೆ. ಆಮೇಲೆ ಮದ್ವೆ ಆಗಿ ಬಂದ ಮೇಲೆ ಅದಕ್ ಮುಂಚೆನೂ ಇತ್ತು, ಆದ್ರೆ ಧ್ಯಾನ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದೆಷ್ಟು ಧ್ಯಾನಕ್ಕೆ ಹೋಗಿದ್ದೀನಿ ಅಂದ್ರೆ ಅಷ್ಟು ವಿಧವಾದಂತಹ ಧ್ಯಾನಗಳಿಗೆ ಹೋಗಿದ್ದೀನಿ. ಇದು ರೇಖಿ ಕ್ಲಾಸ್ಗೆ, ಮತ್ತೆ ಆವಾಗಿನ ಕಾಲದಲ್ಲಿ ಆರ್ಯಾಂಬ ಪಟ್ಟಾಭಿ ಹೇಳ್ಕೊಡ್ತಾ ಇದ್ರು. ಅದ್ ಯಾರಿಗೂ ಗೊತ್ತಿದೆಯೋ ಇಲ್ವೋ, ನೀವೆಲ್ಲ ಹುಟ್ಟಿದ್ರು ಇಲ್ವೋ ಗೊತ್ತಿಲ್ಲ. ಅವ್ರ ಧ್ಯಾನಕ್ಕೂ ಹೋಗಿದ್ದು. ಸುಮಾರು ಒಂದು 10-15 ಕಡೆ ಧ್ಯಾನಕ್ಕೆ ಹೋಗಿದ್ದೀನಿ. ಡಿವೈನ್ ಪಾರ್ಕ್ಗೆ, ಪ್ರಾಣಿಕ್ ಹೀಲಿಂಗ್ಗೆ, ಮತ್ತೆ ಚಕ್ರಗಳ ಧ್ಯಾನಕ್ಕೆ. ಇನ್ನು ಯಾರು ಧ್ಯಾನ ಮಾಡ್ತೀವಿ ಅಂದ್ರೆ ಅವ್ರು ನನ್ನ ಕೇಳೋದು, ಹೆಂಗ್ ಮಾಡೋದು ಅಂತ. ಮತ್ತೆ ಸ್ವಾಮಿ ವಿವೇಕಾನಂದರದು ಪುಸ್ತಕ ಓದಿದಾಗ ಅವ್ರು ಚಿಕ್ಕ ವಯಸ್ಸಿನಲ್ಲೇ
ಹಾವು ಹರಿದಾಡಿದ್ರು ಅವ್ರಿಗೆ ಅದ್ರ ಪ್ರಜ್ಞೆ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ಅಯ್ಯಯ್ಯೋ ಇದೆಷ್ಟ್ ಚೆನ್ನಾಗಿದೆ, ಹೆಂಗೆ ಈ ರೀತಿ ಧ್ಯಾನ ಮಾಡೋದು? ಅವಾಗಿಂದ ಆಸೆ. ಆದ್ರೆ ಅದನ್ನ ಇವತ್ತಿನವರೆಗೂ ನಾನು ಅಷ್ಟು ಚೆನ್ನಾಗಿ ಕಲ್ತಿಲ್ಲ ಅಂತ ನನ್ಗನ್ಸುತ್ತೆ. ಇವಾಗ ಎಲ್ಲರ ಅನುಭವಗಳು ಹೇಳ್ದಾಗ ನನ್ಗಿನ್ನೂ ಅಷ್ಟು ಚೆನ್ನಾಗಿ ಬರ್ಲಿಲ್ವೇನೋ. ಅಷ್ಟು ಕೊನೆಗೆ ಇದ್ರಲ್ಲಿ ಕೋವಿಡ್ ಅಲ್ಲಿ ಈ ವಿಶಾಲಾಕ್ಷಿ ಅಕಲ್ವಾಡಿ ಮೇಡಮ್ ಸೊಸೆ ನಮ್ ಗ್ರೂಪಿಗೆ ಹಾಕಿದ್ರು, ಹಿಂಗೆ ಧ್ಯಾನ ಇದೆ ಅಂತ. ಆವಾಗ ಸರಿ ಇವಾಗ್ಲೂ ಒಂದ್ ಸಿಕ್ಕಿದೆ ಧ್ಯಾನದ್ದು ಅಂತ ಹೇಳಿ ಸೇರ್ದೆ. ನನ್ ಮಗಳು ಬಿಡ್ಬೇಡ, ಯಾವಾಗೂ ಕೇಳ್ತಿರ್ತೀಯ, ಸೇರ್ಕೊ ಅಂತ ಹೇಳಿದ್ರು. ಆವಾಗ ಸೇರಿದ್ದು. ಪತ್ರಿಜಿ ಅವರು 2000ರಲ್ಲೇ ಜಗನ್ಮೋಹಿನಿ ಪ್ಯಾಲೇಸ್ ಅಲ್ಲಿ ಬಂದಿದ್ರು. ಅವಾಗ ಯಾರೋ ಕರ್ಕೊಂಡು ಹೋದ್ರು. ಆಗ್ಲೂ ಹೇಳಿಲ್ಲ ಯಾರು ಹೆಂಗ್ ಧ್ಯಾನ ಮಾಡ್ಬೇಕು ಅಂತ. ಎಲ್ಲಾರ್ನು ಕೂರ್ಸಿದ್ರು, ನಾನು ಕೂತ್ಕೊಂಡೆ ಬಂದೆ. ನಮ್ ಕರ್ಮ ಕಳೆದು ನಮ್ಗೆ ಅದು ಸಿಗ್ಬೇಕು ಅಂದ್ರೆ ಎಷ್ಟು ವರ್ಷ ಆಗುತ್ತೆ ಅನ್ನೋದು ಪ್ರಯಾಣ ಒಂಚೂರಿ ಹೇಳ್ದೆ ಅಷ್ಟೇ. ಮತ್ತೆ ಇವಾಗ ಅವ್ರು ಕೊಟ್ಟಿರುವಂತ ಈ ಮೌನದ ಮಹತ್ವದಲ್ಲಿ ನಮ್ಗೆ ತಿಳಿಸ್ಬೇಕು ಅನ್ನೋಂತ ವಿಚಾರಗಳು ಬೇಕಾದಷ್ಟಿದೆ. ಆದ್ರೆ ಇವಾಗ ನನ್ಗೇನು ವಿಚಾರ ಗೊತ್ತಿದೆಯೋ ಅದನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಮೌನ ಎಂದ್ರೆ ಏನು, ಅದರ ಮಹತ್ವ ಎಂದ್ರೆ ಏನು ಅಂತ ಇವಾಗ ನಾವು ಚರ್ಚೆ ಮಾಡೋಣ ನಾವೆಲ್ಲ ಸೇರ್ಕೊಂಡು ಮಾಸ್ಟರ್ಸ್. ಮೊದ್ಲು ಈ ವಿಚಾರಕ್ಕೆ ಹೋಗೋಕ್ ಮುಂಚೆ, ಈ ಚರ್ಚೆಗೆ ಹೋಗೋಕ್ ಮುಂಚೆ ಒಂದು ಕಥೆಯನ್ನ ನಿಮ್ ಮುಂದೆ ಹೇಳ್ಬೇಕು, ಈ ಮೌನದ ಮಹತ್ವದ್ದು ಅಂತ. ನಾವು ಈ ಮೌನದ ಮಹತ್ವ ಇದರಿಂದ, ಈ ಕಥೆಯಿಂದಾನೇ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಗೆ. ಒಬ್ಬ ರೈತ ಇರ್ತಾನೆ. ಆ ರೈತ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಹಗಲೆಲ್ಲ. ಅವನು ಒಂದು ವಾಚ್ ಕಟ್ಕೊಂಡಿರ್ತಾನೆ ಯಾವಾಗ್ಲೂನು. ಅವನ ವಾಚ್ ಅಷ್ಟು ಪ್ರೀತಿ ಪಾತ್ರವಾದಂತ ವಾಚ್, ಅವನ ಪ್ರಾಣ ಸ್ನೇಹಿತ ಕೊಟ್ಟಿರುವಂತದ್ದು. ಅಷ್ಟು ಅದನ್ನ ಕಟ್ಕೊಂಡೇ ಕೆಲಸ ಮಾಡ್ತಾ ಇರ್ತಾನೆ. ಒಂದ್ ದಿವ್ಸ ಕೆಲಸ ಮಾಡ್ತಾ ಇರೋವಾಗ ಅದ್ ವಾಚು ಬಿದ್ದೋಗುತ್ತೆ. ಅವನಿಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ, ನನ್ನ ಫ್ರೆಂಡ್ ಕೊಟ್ಟಿರೋ ವಾಚ್ ನಾನು ಕಳ್ಕೊಂಡ್ನಲ್ಲ ಅಂತ ಹೊಲ ಎಲ್ಲ ಹುಡುಕ್ತಾನೆ. ಎಲ್ಲ ಹುಡುಕಿದ್ರು ವಾಚ್ ಸಿಗೋದಿಲ್ಲ. ಮತ್ತೆ ಅಲ್ಲಿ ಕೆಲವರು ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅವ್ರನ್ನ ಕರೆದು ಹೇಳ್ತಾನೆ, ನನ್ ವಾಚ್ ಕಳೆದೋಗಿದೆ, ಬನ್ನಿ ಹುಡುಕೊಡಿ, ನೀವು ಹುಡುಕೊಟ್ರೆ ನಿಮ್ಗೊಂದು ಒಳ್ಳೆ ಬಹುಮಾನ ಕೊಡ್ತೀನಿ ಅಂತಾನು ಹೇಳ್ತಾನೆ. ಸರಿ, ಮಕ್ಕಳು ಬಹುಮಾನದ ಆಸೆಗೆ ಬರ್ತಾರೆ, ಎಲ್ಲ ಹುಡುಕ್ತಾರೆ, ವಾಪಸ್ ಹೋಗ್ತಾರೆ, ಯಾರಿಗೂ ಸಿಗೋದಿಲ್ಲ. ನಂತರ ಎಲ್ಲರ ಮಕ್ಕಳು ಸಾಯಂಕಾಲ ಆಯ್ತು, ಕತ್ಲಾಗ್ತಾ ಬಂತು ಅಂತ ಹೊರಟೋದ್ಮೇಲೆ ಅದರಲ್ಲಿ ಒಬ್ಬ ಹುಡುಗ ಕತ್ಲಾದ್ಮೇಲೂ ಮತ್ತೆ ವಾಪಸ್ ಬರ್ತಾನೆ. ವಾಪಸ್ ಬಂದು ಹೊಲ ಎಲ್ಲ ಹುಡುಕ್ತಾನೆ, ವಾಚ್ ಸಿಗುತ್ತೆ, ತಗೊಂಡೋಗಿ ಆ ರೈತರಿಗೆ ಕೊಡ್ತಾನೆ. ಆವಾಗ ಅವನಿಗೆ ಆಶ್ಚರ್ಯ ಆಗುತ್ತೆ, ನಾನು ಹುಡುಕ್ದೆ, ಮಕ್ಕಳು ಹುಡುಕಿದ್ರು, ಆದ್ರೂನು ನನ್ಗೆ ಸಿಗದೆ ಇಂಥದ್ದು ನಿನಗೆ ಹೆಂಗೆ ಸಿಕ್ತು ಅಂತ ಕೇಳಿದಾಗ, ಕತ್ಲಾಗಿತ್ತು, ಅವಾಗ ಮೌನವಾಗಿತ್ತು, ಆ ಮೌನದಲ್ಲಿ ನನ್ಗೆ ಈ ವಾಚ್ ಟಿಕ್ ಟಿಕ್ ಶಬ್ದ ಕೇಳಿಸ್ತಾ ಇತ್ತು. ಅದ ಶಬ್ದ ನೋಡ್ಕೊಂಡು ಅದು ಎಲ್ಲಿತ್ತು ಅಲ್ಲಿ ತಂದು ನಿಮಗ್ ಕೊಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಗೆ ಈ ಮೌನದಿಂದ ನಾವು ಹೆಂಗೆ ಹೋಗಿರೋದನ್ನ ಕಳ್ಕೊಂಡಿರೋದನ್ನ ಪಡ್ಕೋಬಹುದು ಅನ್ನೋದು ನಮಗ್ ಗೊತ್ತಾಗುತ್ತೆ ಮಾಸ್ಟರ್. ನಂತರ ಈ ರೈತನು ಅವನಿಗೆ ಒಂದು ಬಹುಮಾನ ಕೊಟ್ಟು ಕಳಿಸ್ತಾನೆ. ನಮ್ಮ ಜೀವನದಲ್ಲಿ ಹೀಗೆ ಇಡೀ ದಿನ ನಾವು ಮಾತಾಡ್ತಾ ಇರ್ತೀವಿ, ಯೋಚನೆ ಮಾಡ್ತಾ ಇರ್ತೀವಿ, ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಒಟ್ನಲ್ಲಿ ವಿಶ್ರಾಂತಿ ಸ್ಥಿತಿಯಲ್ಲಿ ಇರೋದಿಲ್ಲ ನಾವು ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ. ಮೌನ ಯಾವಾಗ ಆಚರಿಸ್ತೀವೋ, ಈ ಮೌನದ ಆ ಮೌನದ ಸ್ಥಿತಿಯಲ್ಲಿ ಇದ್ದಾಗ ನಮ್ಗೆ ಆ ಮೌನದ ಆಶಯವನ್ನ ನಾವು ತಿಳಿದುಕೊಳ್ಳಬಹುದು. ಏಕೆಂದ್ರೆ ಆ ಆತ್ಮ ನಮ್ಗೆ ಅವಾಗ ಹತ್ರ ಆಗುತ್ತೆ. ಆ ಆತ್ಮದಿಂದ ನಮ್ಗೆ ಏನನ್ನು ಬೇಕಾದ್ರೂ ತಿಳ್ಕೊಳ್ಬಹುದು. ಆ ಆತ್ಮ ಹೇಳೋದನ್ನ ನಮ್ಗೆ ಅರ್ಥ ಮಾಡ್ಕೋಬಹುದು. ಆ ಆತ್ಮಕ್ಕೆ ಏನು ಆಶಯ ಇದೆ, ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದೆ ಅಂತ ನಾವು ಅವಾಗ ಅದನ್ನ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನ ಪಾಲಿಸಬಹುದು. ಆ ಆತ್ಮದ ಹೇಳಂತ ಈ ರೀತಿ ನಾವು ಜೀವನದಲ್ಲಿ ಆಯಾ ಆತ್ಮದ ಹತ್ರ ನಾವು ಆದಾಗ, ಜೀವನದಲ್ಲಿ ಏನೇ ಕಷ್ಟ ಬರ್ಲಿ, ಏನೇ ಬರ್ಲಿ, ನಾವು ನಿಜವಾಗಿ ಅದ ನಮಗೆ ಮಾರ್ಗದರ್ಶಕ ಆಗುತ್ತೆ. ನಮ್ ಜೊತೆ ಅದರದ ಅನುಸಂಧಾನ ಆಗುತ್ತೆ. ಅದರಿಂದ ನಾವು ಈ ಮೌನವನ್ನ ಆಚರಿಸಿ
ಆತ್ಮ ಜೊತೆ ಅನುಸಂಧಾನ ಆದ್ರೆ ತುಂಬಾ ಒಳ್ಳೆ ಅನುಕೂಲ ಆಗುತ್ತೆ ನಮಗೆ. ಈ ನಮ್ಮ ಪತ್ರಿಜಿ ಗುರುಗಳು ಕೂಡ ಮೌನದ ಬಗ್ಗೆ ಎಷ್ಟು ವಿಧವಾಗಿ ವಿಷಯಗಳನ್ನು ಹೇಳಿದ್ದಾರೆ. ಈಗ ಯಾವ ರೀತಿ ಮೌನ ಮಾಡ್ಬೇಕು ಅನ್ನೋದನ್ನು ನಾವು ಸಾಕಷ್ಟು ನಾವು ತಿಳಿಸಿದ್ದಾರೆ ನಮ್ಗೆ. ಅದರಲ್ಲಿ ಒಂದು ಅಂಶ ನಾನು ಹೇಳ್ತೀನಿ ಅಷ್ಟೇ. ಇವಾಗ ಮೌನ ಅಂತ ಕೆಲವರು ಅವ್ರು ಹೇಳಿರೋ ಪ್ರಕಾರ ಮಾಡಕ್ ಹೋಗ್ತಾರೆ. ಆದ್ರೆ ಅವರು ಮೌನದಿಂದ ಇರ್ತಾರೆ, ಮಾತು ಆಡಲ್ಲ, ಆದ್ರೆ ಕಣ್ ಸನ್ನೆ, ಕೈ ಸನ್ನೆ, ಅದರ ಮುಖಾಂತರ ಅವರು ಹೇಳ್ತಾ ಇರ್ತಾರೆ ಬೇರೆಯವ್ರಿಗೆ ಆ ವಿಚಾರಗಳನ್ನ. ಈ ರೀತಿ ಇದು ನಿಜವಾಗ್ಲೂ ಮೌನ ಆಗಲ್ಲ ಮಾಸ್ಟರ್. ಇದು ಕೇವಲ ಮಾತು ಮಾತ್ರ ನಾವು ನಿಲ್ಸಿರ್ತೀವಿ, ಮೌನ ಆಗೋದಿಲ್ಲ. ಯಾದ್ರಿಂದ ಮೌನ ಅಂದ್ರೆ ಕೇವಲ ಮಾತು ಮಾತ್ರ ನಿಲ್ಸೋದಲ್ಲ. ನಾವು ಶೂನ್ಯ, ನಮ್ಮ ಮನಸ್ಸು ಕೂಡ ಶೂನ್ಯ ಆಗಿರ್ಬೇಕು. ನಮ್ಮ ಗುರುಗಳಾದ ಪತ್ರಿಜಿ ಅವರ ಪ್ರಕಾರ ನಾವು ಹೇಗಿರ್ಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ವಾರಕ್ಕೊಮ್ಮೆ ಆದ್ರೂ ನಾವು ಈ ಮೌನವಾದ ಈ ಮನಸ್ಸುನು ಶೂನ್ಯ ಆಗ್ಬೇಕು, ಮಾತುನು ಮೌನ ಆಗ್ಬೇಕು, ಮನಸ್ಸು ಮೌನ ಆಗ್ಬೇಕು. ಈ ರೀತಿ ನಾವು ಮೌನವನ್ನ ಆಚರಿಸಲು ಪ್ರಾರಂಭ ಮಾಡಿದಾಗ ಅವ್ರು ಹೇಳಿರೋ ರೀತಿ ನಮಗೆ ಮೇನ್ ಮೊದ್ಲು ಆಗೋದೇನು ಅಂದ್ರೆ, ಏನು ಅನಾವಶ್ಯಕವಾಗಿ ನಾವು ಮಾತಾಡ್ತೀವೋ ಅದನ್ನೆಲ್ಲ ನಿಂತೋಗುತ್ತೆ. ಆ ರೀತಿ ನಾವು ಮೌನ ಪ್ರಾರಂಭ ಮಾಡಿದಾಗ ನಾವು ಯಾವಾಗ ಈ ಮಾತನ್ನ ನಿಲ್ಲಿಸ್ತೀವೋ ಮಾತಿನ ಮೇಲೆ ನಮ್ಗೆ ಹಿಡಿತ ಬರುತ್ತೆ. ಹಿಡಿತ ಬಂದು ಯಾರಾದ್ರೂ ನಮ್ಗೆ ಹಿಡಿತ ಬರುತ್ತೆ, ಅದ್ರದನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಂಡು ನಾವು ಸರಿಯಾದ ಮಾತುಗಳನ್ನ ಆಡ್ಬೇಕು ಅನ್ನೋದು ಕೂಡ ನಮ್ಗೆ ಅವಾಗ ಗೊತ್ತಾಗುತ್ತೆ. ಆದ್ರೆ ನಾವು ಏನ್ ಮಾಡ್ತೀವಿ, ಯಾರಾದ್ರೂ ಏನಾದ್ರು ಒಂದು ಅಂದ್ರೆ ನಮ್ಮನ್ನ ಅದಕ್ಕೆ ತಕ್ಷಣ ಬೇಗ ಅದಕ್ಕೆ ಪ್ರತಿಕ್ರಿಯಿಸ್ತೀವಿ. ಅದು ಕಂಟ್ರೋಲ್ ಆಗುತ್ತೆ. ಈ ರೀತಿ ಮೌನದಿಂದ ಆ ಪ್ರತಿಕ್ರಿಯಿಸೋದು ಕೂಡ ನಮಗೆ ಕಂಟ್ರೋಲ್ ಆಗುತ್ತೆ. ಇನ್ನೊಂದೇನ್ ಮಾಡ್ತೀವಿ, ಬೇಜಾರಾದ್ರೆ ಸಾಕು, ಯಾರಾದ್ರೂ ಸಿಕ್ಕಾಗ ಕೆಲ್ಸಕ್ ಬಾರದ ಮಾತುಗಳನ್ನೆಲ್ಲ ಆಡ್ತೀವಿ ಮತ್ತು ಎಲ್ಲಾ ವಿಚಾರಗಳನ್ನ ಅವ್ರ ಹತ್ರ ಹಂಚ್ಕೋತೀವಿ. ಆಗ ಏನು ಆಗುತ್ತೆ, ನಮ್ಗೇನು ಪ್ರಯೋಜನ ಆಗಲ್ಲ. ನಮ್ಮಲ್ಲಿರುವಂತ ಎನರ್ಜಿ ಎಲ್ಲ ಕಡಿಮೆ ಮಾಡೋಗುತ್ತೆ, ಎಲ್ಲ ಖರ್ಚಾಗೋಗುತ್ತೆ. ಆದ್ರೆ ಈ ಮಾತಿನ ಮೌನ ಅಂತ ನಾವು ಯಾವಾಗ ಆಚರಿಸ್ತೇವೋ ಇದೆಲ್ಲ ನಾವು ನಮ್ಗೆ ಅದರ ಮಹತ್ವ ಗೊತ್ತಾಗುತ್ತೆ. ಅವಾಗ ಅವನ್ನೆಲ್ಲ ನಿಲ್ಲಿಸ್ತೀವಿ. ನಮ್ಮ ಮನಸ್ಸಿನಿಂದ ಮೌನ ಆಚರಿಸೋದನ್ನ ಕಲಿತೀವಿ. ಆವಾಗ ಆ ಮನಸ್ಸಿನಲ್ಲಿ ಆಲೋಚನೆಗಳು, ಯಾವಾಗ ನಾವು ಮೌನವಾಗಿರ್ತೀವೋ ಅವಾಗ ನಮ್ಮ ಮನಸ್ಸಲ್ಲಿ ಆಲೋಚನೆಗಳು ಬರ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಆವಾಗ ನಮ್ಗೆಲ್ಲ ಗೊತ್ತಿದೆ, ನಮ್ಮ ಮನಸ್ಸು ಶೂನ್ಯ ಆದಾಗ ನಮ್ಗೆ ವಿಶ್ವಶಕ್ತಿ ಧ್ಯಾನದಲ್ಲಿ ನಾವೆಲ್ಲರೂ ತಿಳ್ಕೊಂಡೇ ಇದ್ದೀವಿ. ವಿಶ್ವಶಕ್ತಿ ನಮ್ಗೆ ಮೌನ ಆದಾಗ ನಮ್ಮ ರಂಧ್ರದ ಮೂಲಕ ನಮ್ಮ ಇಡೀ ದೇಹ ಎಲ್ಲ ತುಂಬಿಕೊಳ್ಳುತ್ತೆ. ಆ ವಿಶ್ವಶಕ್ತಿ ನಮ್ಮ ದೇಹದಲ್ಲಿರುವಂತಹ 2,72,000 ನಾಡಿಗಳನ್ನು ಕೂಡ ಅದು ಶುದ್ಧಿ ಮಾಡುತ್ತೆ ಅಂತ ಇದು ನಾವು ಸಾಮಾನ್ಯವಾಗಿ ನಮ್ಮ ಧ್ಯಾನದವರು ಎಲ್ಲ ತಿಳ್ಕೊಂಡಿರುವಂತ ವಿಚಾರ. ಆದ್ರೆ ಈ ಮೌನದಿಂದನೂ ನಮ್ಗೆ ಆ ಅನುಕೂಲ ಆಗುತ್ತೆ. ಈ ರೀತಿ ನಾವು ಮೌನ ಆಗಿ ನಮ್ಮ ಎನರ್ಜಿಯನ್ನ ಪಡ್ಕೊಂಡಾಗ. ಈ ಧ್ಯಾನ ಮಾಡ್ತಾ ಇರುವಾಗ ಮನಸ್ಸು ಶೂನ್ಯವಾದಾಗ, ಇವಾಗ ನಾವು ಧ್ಯಾನ ಸಮಯದಲ್ಲಿಯೂ ಶೂನ್ಯ ಸ್ಥಿತಿಯಲ್ಲಿ ಇರ್ಬೇಕು. ಧ್ಯಾನ ಯಾವಾಗೂ ಮಾಡ್ತೀವಿ, ಧ್ಯಾನದಲ್ಲಿ ನಮ್ಮ ಮನಸ್ಸು ಶೂನ್ಯವಾಗಿರುತ್ತೆ. ಆದರೆ ನಾವು ಮಾತಾಡ್ತಾ ಇರುವಾಗ, ಧ್ಯಾನದಲ್ಲಿ ಇರೋವಾಗ್ಲೂ ನಮ್ಮ ಮನಸ್ಸನ್ನ ಶೂನ್ಯ ಸ್ಥಿತಿಯಲ್ಲಿ ಇಟ್ಕೊಂಡಾಗ, ಮಾತಿನಲ್ಲಿಯೂ ಮೌನವಾಗಿದ್ದಾಗ ಮಾತ್ರ ನಾವು ಅದರ ಅನುಭವ, ಅದರ ಶಕ್ತಿಯನ್ನ ಪಡ್ಕೋಬಹುದು. ಆದ್ರೆ ಅಷ್ಟು ನಮ್ಗದು ಸುಲಭ ಅಲ್ಲ. ಯಾಕಂದ್ರೆ ನಮ್ಮ ಹೆಸರಾಂತ ಮನೋವೈದ್ಯರಾಗಿರುವಂತ ಡಾಕ್ಟರ್ ಡೋನಿ ಹಂಗ್ರಿ ಅನ್ನೋರು ಹೇಳಿದ್ದಾರೆ. ಅವರು ಒಂದು ಪುಸ್ತಕದಲ್ಲಿ ಬರೆದಿದ್ದಾರಂತೆ, ಅದು ನಾನು ಓದಿಲ್ಲ. ಆ ಪುಸ್ತಕ ಯಾವುದು ಅಂದ್ರೆ ದ ಪವರ್ ಆಫ್ ನೆಗೆಟಿವ್ ಥಿಂಕಿಂಗ್ ಅನ್ನೋ ಪುಸ್ತಕದಲ್ಲಿ ಅವರು ಈ ರೀತಿ ಬರೆದಿದ್ದಾರೆ. ಯಾಕಂದ್ರೆ ನಾವು ಒಂದು ದಿನಕ್ಕೆ 60,000 ಆಲೋಚನೆಗಳನ್ನ ಮಾಡ್ತಾ ಇರ್ತೀವಿ.
ಮನಸ್ಸಿನ ಇವಾಗ ಯಾವಾಗ ಆಲೋಚನೆಗಳು ಬರ್ತಾ ಇರುತ್ತೋ, ಈ 60,000 ಈ ಆಲೋಚನೆಗಳು, ಆದ್ರೆ ನಾವು ಮನಸ್ಸು ಮೌನ ಆದಾಗ ಆ ಆಲೋಚನೆಗಳು ಏನ್ ಬರ್ತಾ ಇದೆ ನಮ್ಗೆ ಅಂತ ನಮ್ಗೆ ಅರ್ಥ ಆಗುತ್ತೆ. ನಾವು ಅದನ್ನ ಗಮನಿಸಬಹುದು. ಏನ್ ಬರ್ತಾ ಇದೆ, ಏನೇನು ಆಲೋಚನೆಗಳಿದೆ ಅಂತ ಬರ್ದಾಗ, ಓ, ಈ ಆಲೋಚನೆ ತಪ್ಪು, ಇದನ್ನ ನಾವು ಬದಲಾಯಿಸ್ಬೋದು, ಈ ರೀತಿ ಮಾಡ್ಕೋಬೇಕು ಅನ್ನೋ ಒಂದು ಪ್ರಯತ್ನ ನಮ್ಮಲ್ಲಿ ಆವಾಗ ಉತ್ಪತ್ತಿ ಆಗುತ್ತೆ. ಅದರಿಂದ ನಾವು ಮೌನವಾಗಿದ್ದಾಗ ಈ ರೀತಿ ಎಲ್ಲಾ ಪರಿವರ್ತನೆಗಳನ್ನ ನಮ್ಮಲ್ಲಿ ಮಾಡ್ತಾ ಹೋಗ್ಬೋದು. ಹಾಗೆ ಪತ್ರಿಜಿ ಅವರು ಕೂಡ 1995ರಲ್ಲಿ 1 ವರ್ಷ ಮೌನವನ್ನ ಆಚರಿಸಿದ್ರಂತೆ. ಅದೆಷ್ಟು ಕಷ್ಟವಾದ ಕೆಲ್ಸ, ಆದ್ರೆ ಅವರು ಆಚರಿಸಿದ್ದಾರೆ. ಅವರು ಆಚರಿಸ್ಬೇಕಾದಾಗ ಅವರು ಫಾರಿನ್ಗೆ ಹೋಗ್ಬೇಕಾಗಿ ಬಂತಂತೆ, ಅಮೇರಿಕಾಗೆ ವೀಸಾಗೂ ಹೋಗ್ಬೇಕಾಯ್ತು. ಆದ್ರೂನು ನೋಡಿ, ಅವರು ಮಾತಿಲ್ದೆ ಬರೀ ಮೌನದಿಂದಾನೇ ಎಲ್ಲವನ್ನು ನಿಭಾಯಿಸಿ ವಾಪಸ್ ಬಂದಿದ್ದಾರೆ. ಆಗ ಬಂದ ಮೇಲೆ ಅವರು 1 ವರ್ಷ ಕಳೆದ ಮೇಲೆ ಅವರು ಏನೇನೆಲ್ಲ ಈ ಮೌನದಿಂದ ಈ ಶಕ್ತಿಯನ್ನ, ಈ ವಿಶ್ವಶಕ್ತಿಯನ್ನ ಪಡ್ಕೊಂಡ್ರು, ಅದು ಅವ್ರ ಮುಂದಿನ ಎಲ್ಲಾ ಕೆಲಸಗಳು ಅಷ್ಟು ಅನುಕೂಲ ಆಯ್ತು, ನನಗಷ್ಟು ಎನರ್ಜಿ ಅದರಿಂದ ಸಿಕ್ಕಿತ್ತು ಅಂತ ಪತ್ರಿಜಿಯವರು ಹೇಳಿದ್ದಾರೆ. ಹಾಗೆ ಮೆಹರ್ ಬಾಬಾ ಅವರು ಕೂಡ 45 ವರ್ಷ ಮೌನವಾಗಿದ್ರಂತೆ. ಅದು ತುಂಬಾ ಕಷ್ಟದ ಕೆಲ್ಸನೇ. ಆಮೇಲೆ ನಮ್ಮ ರಮಣ ಮಹರ್ಷಿಗಳು ಕೂಡ ಅವರು ಚಿಕ್ಕನ್ನಲ್ಲಿ ಮಾತಾಡ್ತಾನೆ ಇರ್ಲಿಲ್ಲ. ಎಲ್ಲ ಯಾರು ಹೋದ್ರುನು ಅವ್ರು ಬರೀ ಮನಸ್ಸಿನಿಂದ ಅವ್ರ ಮನಸ್ಸಿಗೆ ಸಂವಾಹನಗಳನ್ನು ಕೊಟ್ಟು ಹಂಗೆ ಅವ್ರಿಗೆ ಆನ್ಸರ್ ಕೊಡ್ತಾ ಇದ್ರಂತೆ. ಆಮೇಲೆ ಅವ್ರು ಹೆಚ್ಚಾಗಿ ಮಾತಾಡ್ದಿರಾನೆ ಎಲ್ಲಾನು ಹಾಗೆ ನಿಭಾಯಿಸ್ಕೊಂಡು ಬಂದ್ರು ಅವ್ರುನು. ಹೀಗೆ ನಾವು ಮೌನ ಆಚರಿಸ್ತಾ ಇದ್ದಾಗ, ಮಾತನಾಡದೆ, ನಮ್ಮ ಎನರ್ಜಿ ತುಂಬಾ ನಮ್ಗೆ ಉಳಿಯುತ್ತೆ, ನಮ್ಮ ಸಂಕಲ್ಪ ಶಕ್ತಿ ವೃದ್ಧಿ ಆಗುತ್ತೆ. ಮೌನವನ್ನು ಮಾಡಿದಾಗ ನಮ್ಮ ಮಾತೆ ಅದು ಮಂತ್ರ ಆಗುತ್ತೆ. ಅದಕ್ಕೆ ಗಾಂಧೀಜಿಯವರು ಹೇಳಿದ್ದಾರೆ, ಅವರು ಕೂಡ 1 ವಾರಕ್ಕೆ 1 ಸರ್ತಿ ಮೌನ ಆಚರಿಸ್ತಾ ಇದ್ರಂತೆ. ಆದ್ರೆ ಎನರ್ಜಿಯಿಂದ, ಆ ಎನರ್ಜಿನೇ ಅವ್ರನ್ನ ನಮ್ಮ ದೇಶಕ್ಕಾಗಿ ಹೋರಾಡೋದಕ್ಕೆ, ದೇಶ ಸ್ವಾತಂತ್ರ್ಯವನ್ನ ಸಂಪಾದನೆ ಮಾಡೋದಕ್ಕೆ ಅಷ್ಟು ಉಪಯೋಗ ಆಯ್ತು. ಅವರು ಆ ಎನರ್ಜಿಯಿಂದ ಅವ್ರಿಗೆ ಅಂತ ಒಳ್ಳೆ ಥಾಟ್ಸು, ಅಂತ ಆಲೋಚನೆಗಳು ಬರ್ತಾ ಇತ್ತಂತಂದ್ರೆ, ಯಾವ ನಿರ್ಧಾರ ನಾವು ಖಂಡಿತವಾಗಿ ತಗೊಂಡ್ರೆ ನಮ್ಗೆ ಮುಂದಿನ ಕೆಲ್ಸ ಆಗುತ್ತೆ ಅನ್ನೋ ಒಂದು ಹೊಳಿತಾ ಇತ್ತು ಈ ಎನರ್ಜಿಯಿಂದ. ಅದಕ್ಕೋಸ್ಕರ ನಾವು ಎನರ್ಜಿಯನ್ನ ಕಾಪಾಡ್ಕೊಂಡು ನಾವು ನಮ್ಮ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಬಹುದು. ಅದಕ್ಕೆ ಅದು ಗಾಂಧೀಜಿಯವರು ಯಾವಾಗೂ ಹೇಳ್ತಾ ಇದ್ರು, ಉಪಯೋಗವಿಲ್ಲದ ಮಾತುಗಳನ್ನ ಕೇಳಬಾರ್ದು, ಉಪಯೋಗವಿಲ್ಲದ ಮಾತುಗಳನ್ನ ಆಡಬಾರ್ದು, ಬೇಡದೆ ಇದ್ದದ ಉಪಯೋಗವಿಲ್ಲದನ್ನೆಲ್ಲ ನೋಡಬಾರ್ದು. ಅದಕ್ಕೆ ಹೇಳ್ತಾರೆ, ಚಿತ್ತೆ ವಾಚೆ ಕ್ರಿಯಾಯಾಮ್ ಸಾಧೂನಾಂ ಏಕರೂಪತ ಅಂತ. ಸಾಧುಗಳು ಎಲ್ಲ ಮಾಡೋದ್ರಲ್ಲೂ ಹೇಳೋದ್ರಲ್ಲೂ ಎಲ್ಲಾದ್ರಲ್ಲೂ ಒಂದು ರೂಪವಾಗಿರ್ತಾರೆ ಅಂತ ನಮ್ಮ ಸುಭಾಷಿತಕಾರರು ಅದನ್ನು ಕೂಡ ಹೇಳಿದ್ದಾರೆ. ಈ ರೀತಿ ನಾವು ಧ್ಯಾನ ಮಾಡೋದ್ರಿಂದ, ಮಾತನಾಡದೆ ಇರೋದ್ರಿಂದ ಇಂತಹ ಶಕ್ತಿಯನ್ನ ನಾವು ಪಡ್ಕೋತೀವಿ. ಮತ್ತೆ ನಾವು ಮಾತಾಡದೆ ಇದ್ದಾಗ ಮನಸ್ಸಿನ ಇಚ್ಛಾಶಕ್ತಿ, ನಮ್ಮ ಮೌನದಿಂದ ನಮ್ಮ ಇಚ್ಛಾಶಕ್ತಿ ಜಾಸ್ತಿ ಆಗಿ ಅದರಿಂದ ನಮ್ಮ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತೆ ನಮಗೆ ಉಪಯೋಗ ಆಗುತ್ತೆ. ಇದರಿಂದ ನಮ್ಮ ಇಚ್ಛಾಶಕ್ತಿ, ಸಂಕಲ್ಪ ಶಕ್ತಿ ಎಲ್ಲ ಜಾಸ್ತಿ ಆಗೋದ್ರಿಂದ ನಾವು ಈ ನಮ್ಮ ಗುರುಗಳು ಹೇಳಿರುವಂತಹ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ತು, ಈ 3ದರಲ್ಲೂ ಧ್ಯಾನ ಮಾಡಿ ಅವರ ಸಂಕಲ್ಪವನ್ನ ಸಾಕಾರ ರೂಪಕ್ಕೆ ತರಕ್ಕೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಈ ಮೌನದಿಂದ ನಾವು ಪಡೆಯೋ ಶಕ್ತಿ ನಮ್ಗಷ್ಟೆಲ್ಲ ಅನುಕೂಲ ಮಾಡುತ್ತೆ. ಮತ್ತೆ ಇವಾಗ ಈ ಮೌನ ಎಲ್ಲ ಆಯ್ತು, ಆದ್ರೆ ಈ ಮೌನದಿಂದ ನಾವು ಎಷ್ಟು ವಿಧಗಳಿದೆ, ಅದರಿಂದ ಏನೇನ್ ತಿಳ್ಕೋಬಹುದು ಅನ್ನೋದನ್ನ ನೋಡೋಣ. ನಿಮ್ಗೆ ಮೌನದಲ್ಲೂ ವಿಧಗಳಿದೆಯಾ ಅಂತ ಆಶ್ಚರ್ಯ ಆಗ್ಬೋದು. ಆದ್ರೆ ನಾವು ಈ ಪ್ರಕೃತಿಯನ್ನ ನೋಡಿದಾಗ,
ಯಾವುದನ್ನ ನೋಡಿದಾಗ್ಲೂ ಒಂದೊಂದ್ರಲ್ಲೂ ನಮ್ಗೆ ಒಂದೊಂದು ವಿಚಾರ ಸಿಗುತ್ತೆ. ಆ ರೀತಿ ಇವಾಗ ಒಂದೊಂದರಲ್ಲೂ ನಾವು ಏನೇ ಮೌನವನ್ನ ಹೇಗೆ ತಿಳ್ಕೊಬಹುದು, ಹೇಗೆ ಅವ್ರು ಪಾಲಿಸಿದ್ರು ಅನ್ನೋದನ್ನ ನಾವು ಇವಾಗ ಅರ್ಥ ಮಾಡ್ತೀವಿ. ಜೇಡರ ಹುಳ ಎಲ್ಲರಿಗೂ ಗೊತ್ತಿರಬೇಕು. ಜೇಡರ ಹುಳ ತನ್ನ ಮನೆಯನ್ನು ಕಟ್ಕೋಬೇಕು ಅಂದ್ರೆ 1 ತಿಂಗಳು ತನ್ನ ದ್ರವದಿಂದಾನೇ ಎಳೆಯಾಗಿ ತೆಗೆದು ಕಟ್ಟುತ್ತಂತೆ. ಈಚೆಗೆ ಒಂದು ವಿಡಿಯೋನು ಬಂದಿತ್ತು, ಯಾವ್ದೋ CC ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿತ್ತು ಅದು ಅಂತ. ಅದು ಅಷ್ಟು ಕಷ್ಟಪಟ್ಟು 1 ತಿಂಗಳು ಕಟ್ಟಿರುವಂತಹ ಒಂದು ಮನೆಯನ್ನ ನಾವು ಮನೇಲಿ ಕಟ್ಟಿದ್ರೆ ಅಯ್ಯೋ ಗಲೀಜು ಅಂತ ಹೇಳಿ ಅದನ್ನ ಗುಡಿಸಿ ತೆಗೆದು ಬಿಡ್ತೀವಿ. ಅದಕ್ಕೆಷ್ಟು ಕಷ್ಟಪಟ್ಟು ಅದು ಕಟ್ಟಿರುತ್ತೆ. ಆದ್ರೆ ಅದು ನಮ್ಮ ಮೇಲೇನು ಆಕ್ಷನ್ ತಗೊಳ್ಳಲ್ಲ, ನಮ್ಮ ಮೇಲೆ ಏನು ಕೋಪಿಸ್ಕೊಳ್ಳಲ್ಲ, ಏನು ಮಾಡಲ್ಲ, ಮೌನವಾಗಿ ಇರುತ್ತೆ. ಅದು ನಮ್ಮನ್ನೇನು ಮಾಡದೆ ನೋಡ್ತಾ ಇರುತ್ತೆ. ನಾವೆಲ್ಲ ತೆಗೆದು ನಾವು ಅದಕ್ಕೆ ಅದು ಮಾಡಿರೋ ಕಷ್ಟನ ವ್ಯರ್ಥ ಮಾಡಿದ್ಮೇಲೆ ಮತ್ತೆ ಅದು ಬೇರೆ ಕಡೆ ಹೋಗಿ ತನ್ನ ಮನೆಯನ್ನ ಕಟ್ಟೋಕೆ ಪ್ರಾರಂಭ ಮಾಡುತ್ತೆ. ಇದರಿಂದ ಈ ಜೇಡರ ಹುಳದಿಂದ ಕೂಡ ನಾವು ಮೌನವಾಗಿದ್ದು ಅದು ಹೇಗೆ ತನ್ನ ಕೆಲಸವನ್ನ ಮುಂದಕ್ಕೆ ಮಾಡ್ಕೊಳ್ತು ಅನ್ನೋದನ್ನ ನಾವು ಕಲಿಯಬಹುದು. ಅದು ನಮ್ಗೇನು ಅನ್ನೋದು ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬೇರೆ ಕೆಲವು ಈ ದುಂಬಿ ಅಂತಹ ಆ ನೊಣಗಳನ್ನ ಅದು ನಮ್ಮ ಮೇಲೆ ಅದು ಮುಟ್ಟಿದ್ರೆ ನಮ್ಮ ಮೇಲೆ ಪ್ರತಿಕ್ರಿಯಿಸುತ್ತೆ. ಆದ್ರೆ ಈ ಜೇಡರ ಹುಳು ನಮ್ಮ ಮೇಲೆ ಏನೂ ಮಾಡಲ್ಲ, ಅಷ್ಟು ಮೌನವಾಗಿ ಅದಿರುತ್ತೆ. ಆದ್ರಿಂದ ಅದರನ್ನು ನೋಡಿ ನಾವು ಮೌನವನ್ನ ಆಚರಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇನ್ನ ಅದಾದ್ಮೇಲೆ ಮಕ್ಕಳ ಹತ್ರ ನಾವು ಮೌನವನ್ನ ಹೇಗ್ ಕಲಿಬಹುದು ಅಂತ. ಮಕ್ಕಳನ್ನ ತಾಯಂದ್ರು ಹೊಡಿತಾರೆ, ಬಡಿತಾರೆ, ಅಷ್ಟು ಚಚ್ತಾರೆ. ಒಂದು ತಪ್ಪು ಮಾಡಿದ್ರು ಅಂತ ಸುಮಾರು ಜನ ಹಂಗ್ ಮಾಡಿದ್ದಾರೆ. ಆದ್ರೆ ಆ ಮಕ್ಳೇನು ಪಾಪ ಏನು ಪ್ರತಿಕ್ರಿಯಿಸಲ್ಲ, ಮೌನವಾಗಿ ಒಂದ್ ಕಡೆ ಇದ್ದು ಕಣ್ಣೀರ್ ಸುರಿಸ್ಕೊಂಡು ನಿಂತಿರ್ತೇವೆ. ಅದಿನ್ನೇನು ನಮ್ಮನ್ನ ಅನ್ನಲ್ಲ. ಆದ್ರೆ ಇದೇನ್ ಹೇಳ್ತಾರೆ, ಈ ಮಕ್ಳು ತಾಯಿಯಂದ್ರು ಯಾಕೆ ಹೀಗ್ ಮಾಡ್ತಾರೆ ಅಂದ್ರೆ ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ಅಂತ ಯಾವ್ಯಾವ್ದೋ ಅವ್ರ ಟೆನ್ಷನ್ಗಳು ಏನೇನ್ ಇರುತ್ತೋ ಅವನ್ನೆಲ್ಲ ತಗೊಂಡು ಮಕ್ಕಳ ಮೇಲೆ ಪ್ರಯೋಗ ಮಾಡ್ತಾರೆ. ಅಲ್ಲಿ ಅದಕ್ಕೋಸ್ಕರ ಅವರು ಹೊಡಿತಾರೆ. ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ತಮ್ಮ ತಪ್ಪನ್ನು ತಿಳ್ಕೊಂಡು ಪಶ್ಚಾತ್ತಾಪ ಪಡ್ತಾರೆ. ಆವಾಗ ಮಕ್ಕಳು ಪ್ರೀತಿಯನ್ನು ತೋರ್ಸಿದ್ರೆ ಪಾಪ ಬಂದ ಅಮ್ಮನನ್ನ ಬಾಚಿ ತಬ್ಕೊಂಡು ತಮ್ಮ ಪ್ರೀತಿನ ಅವ್ರೇನು ಅಮ್ಮನ್ ಬೈಯಲ್ಲ, ಏನು ಮಾಡಲ್ಲ, ತಮ್ಮ ಪಾಡಿಗೆ ತಾವು ಬಂದು ಅಮ್ಮನನ್ನ ಪ್ರೀತಿಯನ್ನ ಪಡ್ಕೋತಾರೆ. ಇವರು ಪ್ರೀತಿ ತೋರಿಸ್ತಾರೆ. ಅಂತಹ ಅವ್ರೇನು ಹೊಡೆದಾಗ್ಲಿ ಬಡ್ದಾಗ್ಲಿ ಏನು ತಮ್ಮ ಮಕ್ಕಳು ಏನು ಕೋಪಿಸ್ಕೊಳ್ಳಲ್ಲ, ಅವ್ರ ರಿಯಾಕ್ಷನ್ ಏನೂ ಇರಲ್ಲ, ಪಾಪ ಮೌನವಾಗಿ ಇರುತ್ತೆ. ಈ ರೀತಿ ಮಕ್ಕಳು ಇಂದ ನಾವು ಆ ಮೌನವಾಗಿ ಇರೋದನ್ನ ಕಲಿಬಹುದು ಅವರಿಂದ. ಮತ್ತೆ ಇವಾಗಿನ ಕಾಲದಲ್ಲಿ ಅಂತೂ ಮಕ್ಕಳು ತಾಯಂದ್ರು ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ನನ್ ಮಗ ಓದಲ್ಲ, ನನ್ ಮಗ ಆ ಹೇಳಿದ ಮಾತು ಕೇಳಲ್ಲ ಅಂತ. ಯಾರು ಬಡಿಬೇಡಿ ಹೊಡಿಬೇಡಿ ಅಂತ ಏನಾರು ಹೇಳಿದ್ರೆ ಏನ್ ಮಾಡುದು, ಅವ್ರು ಸ್ನಾನ ಮಾಡಲ್ಲ, ತಿಂಡಿ ತಿನ್ನಲ್ಲ, ಯಾವಾಗ್ಲೂ ಟಿವಿಲೇ ಇರ್ತಾರೆ, ಯಾವಾಗ್ಲೂ ಮೊಬೈಲ್ ಇರ್ತಾರೆ ಅಂತ ಹೇಳಿದಾಗ ಅದು ಅದೇನೋ ಆ ನಿಮಿಷಕ್ಕ ಅದು ಆಗೋಗುತ್ತೆ. ಆದ್ರೆ ತಾಯಂದ್ರು ತಾವು ಹೇಳೋದನ್ನ ಕೇಳ್ಬೇಕು ಅನ್ನೋದಕ್ಕಿಂತ ತಾವು ಮಾಡೋದನ್ನ ಅವ್ರು ಅನುಸರಿಸ್ತಾರೆ ಅನ್ನೋದನ್ನ ಕಲಿಬೇಕು. ಆವಾಗ ಆ ಮಕ್ಕಳು ನಾವು ಅವ್ರ ಮುಂದೆ ಮೊಬೈಲ್ನ ಗಂಟೆಗಟ್ಲೆ ಮಾತಾಡ್ತಾ ಇದ್ರೆ ಅದು ನಮಗೂ ಬೇಕು, ನಾವು ಅದನ್ನ ಉಪಯೋಗಿಸ್ಬೋದು ಅನ್ನೋ ಒಂದು ಭಾವನೆ ಅವರಲ್ಲಿ ಬರುತ್ತೆ. ಆದ್ರೆ ನಾವು ಆ ರೀತಿ ಮಾಡದೆ ಮಕ್ಕಳ ಜೊತೆ ಹೆಚ್ಚಾಗಿ ಅವ್ರ ಜೊತೆ ಇದ್ದು ಅವರ ಆಟ ಆಡ್ಸೋದು, ಮತ್ತೆ ಎಲ್ಲಾದ್ರೂ ಕರ್ಕೊಂಡು ಹೋಗೋದು, ಅವ್ರ ಜೊತೆ ನಾವು ಹೆಚ್ಚು ಅವ್ರ ಜೊತೆ ಕಳೆದಾಗ ಅವ್ರ ಭಾವನೆಗಳು ನಮಗೆ ಕನೆಕ್ಟ್ ಆಗುತ್ತೆ, ನಮ್ಮ ಜೊತೆ ಅನುಸಂಧಾನ ಆಗುತ್ತೆ. ಆ ರೀತಿ ಮಾಡಿದಾಗ ಅವ್ರಿಗೂನು ನಮ್ಮ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ನಾವು ಈ ರೀತಿಯ ಮಾಡೋದನ್ನ ಮಕ್ಕಳೊಂದಿಗೆ ನಾವು ತಾಯಂದಿರು ಈ ರೀತಿ ಇರೋದನ್ನ ಕಲ್ತಾಗ ಅವಾಗ ಮಕ್ಕಳನ್ನ ಸಾಕೋದು ಸುಲಭ ಆಗುತ್ತೆ. ಅವರಿಂದ ಮೌನದ ಜ್ಞಾನವನ್ನು ಪಡ್ಕೊಂಡು
ಪಡ್ಕೊಳ್ಳೋಕ್ಕೂ ಆಗುತ್ತೆ. ಈ ರೀತಿ ಮಕ್ಕಳು ಹೇಗೆ ಎಷ್ಟ ಅಂದ್ರೂನು ನಮ್ ಜೊತೆ ಪ್ರೀತಿಯಿಂದ ತಮ್ಮ ಪ್ರೀತಿಯನ್ನು ತೋರಿಸ್ತಾರೋ ತಾಯಿ ತಂದೆಯರ ಜೊತೆ. ತಂದೆ ತಾಯಿ ಇಬ್ರು ತಿಳ್ಕೊಬೇಕು. ನಾವು ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು, ಅವ್ರ ಜೊತೆ ಸಮಯ ಕಳೀಬೇಕು ಅಂತ. ಯಾವಾಗ್ಲೂ ಬಿಸಿ ಅಂತ ಮಕ್ಕಳನ್ನ ಬಿಡಬಾರ್ದು. ಅವ್ರು ಮೌನವಾಗಿರ್ತಾರೆ ಆವಾಗ. ಆದ್ರೆ ತಾಯಂದ್ರು ಹೊಡೆಯೋದನ್ನ ಮಾತ್ರ ಯಾವತ್ತಿಗೂ ಮಾಡಬಾರ್ದು. ಆ ರೀತಿ ನಾನ್ ನೋಡಿದೀನಿ ಕೆಲವ್ರು ಹೊಡೆದಿರೋದನ್ನ, ಅಷ್ಟು ಹೊಡಿತಾರೆ. ಆದ್ರೆ ಮೇಲೆ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ಅದು ಹಾಗೆ ಆಗಿರುತ್ತೆ ರೆಕಾರ್ಡು. ಮತ್ತೆ ಅದನ್ನ ನಾವು ಅನುಭವಿಸ್ಲೇಬೇಕು. ನಾವು ಕೊಟ್ಟಿದ್ದು ಮತ್ತೆ ನಮ್ಗೆ ವಾಪಸ್ ಅದು ಬಂದೇ ಬರುತ್ತೆ. ಆದ್ರಿಂದ ನಾವು ಮಕ್ಕಳನ್ನ ಯಾವತ್ತೂ ಹೊಡೆಯದೆ ಅವ್ರು ನಮ್ಮ ಜೊತೆಗೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡು ನಾವು ತಿಳ್ಕೋಬೇಕು. ಮತ್ತೆ ಇನ್ನೊಂದು ಅಹಲ್ಯ ಕತೆ ಎಲ್ಲಾರ್ಗೂ ಗೊತ್ತಿದೆ. ಎಷ್ಟೋ ವರ್ಷಗಳ ಹಿಂದೆ ನಡೆದಿರೋದಾದ್ರೂನು ಅದು ಎಲ್ಲರಿಗೂ ಗೊತ್ತಿದೆ. ಗೌತಮ ಮಹರ್ಷಿ ಅವ್ರನ್ನ ಅವಮಾನ ಮಾಡ್ತಾರೆ. ಎಷ್ಟು ಅವ್ರಿಗೆ ಆಕೆ ಕಷ್ಟ, ಆಕೆ ತಪ್ಪೋ ಇಲ್ವೋ ಹೌದೋ ಅಲ್ವೋ ಅಂತಾನು ತಿಳ್ಕೊಳ್ಳದೆ ಅವ್ರಿಗೆ ಅವಮಾನ ಮಾಡ್ತಾರೆ. ಅದು ಎಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ಇವಾಗ್ಲೂ ಅಹಲ್ಯ ಗೌತಮರ ಕಥೆಯನ್ನ ನಾವು ಮಾತಾಡ್ತೀವಿ. ಆದ್ರೆ ಈ ಕಥೆಯಲ್ಲಿ ಗಂಡ ಹೆಂಡತಿರ ಮಧ್ಯೆ ಇರುವಂತಹ ಕಥೆ ಇದನ್ನು. ಈ ವಿಷಯವನ್ನ ಗೌತಮ ಮಹರ್ಷಿ ಎಲ್ಲರಿಗೂ ತಿಳಿಯೋ ಹಾಗೆ ಮಾಡ್ಬಿಡ್ತಾರೆ. ಇದು ಆದ್ರೂನು ಫ್ರೆಂಡ್ಸ್, ಗೌತಮ ಮಹರ್ಷಿ ಆಗ ಮಾಡಿದ್ರುನು ಅಹಲ್ಯಾದೇವಿ ಏನು ಮಾತಾಡಲ್ಲ. ಅವಾಗ್ಲೂ ಅವರು ಮೌನವಾಗಿದ್ದು ಬಿಡ್ತಾರೆ. ಅವನು ಮೌನವಾಗಿ ಇದ್ದಿದ್ರಿಂದಾನೇ ಇವತ್ತಿಗೂ ಅಹಲ್ಯಾದೇವಿಯ ಪ್ರಾಮುಖ್ಯತೆ ಗೊತ್ತಾಗಿದೆ. ಆದ್ರೆ ಅವರು ತಪ್ಪು ಮಾಡಿದ್ರು ಅಂತ ನಾವು ಅವ್ರ ಕಡೆ ಬೆಟ್ಟು ಮಾಡಿ ತೋರ್ಸೋದು ತಪ್ಪು. ಇವಾಗ ಈ ಭೂಮಿ ಮೇಲೆ ಯಾರೇ ಹುಟ್ಟಿರ್ಲಿ, ಯಾರೇ ಬಂದಿರ್ಲಿ, ಎಲ್ಲರೂ ಕರೆಕ್ಟ್ ಆಗಿರಲ್ಲ, ಪರ್ಫೆಕ್ಟ್ ಆಗಿರಲ್ಲ. ಆದ್ರೆ ನಾವು ಈ ಜನ್ಮ ಆಗ್ಲಿ ಮುಂದಿನ ಜನ್ಮ ಆಗ್ಲಿ ನಾವು ತಪ್ಪು ಮಾಡಿರ್ತೀವಿ. ಆದ್ರೆ ನಾವು ಯಾರನ್ನ ನೀನ್ ತಪ್ಪು ಮಾಡ್ದೆ ನಾವು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಯಾವಾಗ ಏನ್ ಮಾಡಿರ್ತೀವೋ ನಮ್ಗೆ ಗೊತ್ತಿರಲ್ಲ. ಆದ್ರಿಂದ ನಾವ್ ಇನ್ನೊಬ್ರಿಗೆ ತಪ್ಪು ಮಾಡಿದೀಯ ಅಂತ ತೋರ್ಸೋ ಅಧಿಕಾರ ನಮ್ಗಿಲ್ಲ. ಈ ಭೂಮಿ ಮೇಲೆ ಬಂದ ಮೇಲೆ ಈ ಜನ್ಮನ ಹಿಂದಿನ ಜನ್ಮನೋ ಮುಂದಿನ ಜನ್ಮನೋ ಯಾವುದೋ ಒಂದ್ ಜನ್ಮದಲ್ಲಿ ತಪ್ಪು ಮಾಡಿರ್ತೀವಿ. ಆದ್ರೆ ಗೌತಮ ಮುನಿ ಆಕೆಯ ಮೇಲೆ ಸಂದೇಹ ಪಟ್ಟಿದ್ದಕ್ಕೆ ಅಹಲ್ಯ ಏನು ಮಾತಾಡ್ಲಿಲ್ಲ, ಮೌನವಾಗಿ ಇದ್ದು ಬಿಟ್ರು. ಆದ್ರಿಂದ ಇಂತಹ ಸಂದರ್ಭ ಇವಾಗಿನ ಕಾಲದ ಯಾವುದೇ ಹೆಣ್ಣು ಮಕ್ಕಳಿಗೆ ಬಂದ್ರೆ ಮೌನವಾಗಿದ್ರೆ ಅವ್ರ ಜೀವನನು ಅಷ್ಟೇ ಸುಖಮಯ ಆಗುತ್ತೆ. ಆದ್ರಿಂದ ಅಹಲ್ಯವ ಮೌನವಾಗಿ ಇದ್ದು ಬಿಟ್ಲಲ್ವಾ, ಅದೇ ರೀತಿ ಈಗಿನ ಕಾಲದ ಹೆಣ್ಮಕ್ಳು ಕೂಡ ಅದನ್ನ ಕಲಿಬೇಕು. ಆದ್ರೆ ಅಹಲ್ಯಾದೇವಿಯ ಆ ಸಂವೇದನೆ, ಆ ತರಂಗಗಳು ರಾಮನಿಗೆ ತಲುಪಿ ಅವರ ಹೃದಯಾಳದಿಂದ ಬಂದ ಆ ತರಂಗಗಳಿಂದ ಆ ಭಗವಂತನಿಗೆ ತಲುಪಿ ಆ ಭಗವಂತ ಅಹಲ್ಯವನ್ನ ಒಂದು ಶ್ರೇಷ್ಠ ಸ್ತ್ರೀ ಮೂರ್ತಿ ಅಂತ ಮಾಡಿದ್ರು. ಆಗ ಅದನ್ನ ಈ ದೇಶಕ್ಕೆ ಸಾರಿದ್ದಾರೆ ಅವರು. ಆದ್ರೆ ನಾವು ಮೌನವಾಗಿ ಇದ್ದು ಆ ಭಗವಂತನ ಮೇಲೆ ನಂಬಿಕೆ ಇಟ್ಟು ನಾವು ಯಾವುದೇ ಆಗ್ಲಿ ನಮ್ಮ ನಂಬಿಕೆ ಇಟ್ಟು ಅದ್ರ ಮೇಲೆ ಇದ್ರೆ ಆ ಸತ್ಯ ಎಂದಾದ್ರೂ ಒಂದು ದಿವಸ ಗೊತ್ತಾಗುತ್ತೆ ನಮ್ಗೆ ಅಂತ ಅವರು ತಿಳ್ಕೊಂಡು ಅಹಲ್ಯ ಅವರು ಸುಮ್ಮನೆ ಇದ್ದು ಇವಾಗ ನಮ್ಗೆ ಆ ಅರಿವು ಕೂಡ ಗೊತ್ತಾಗಿದೆ. ನಾವು ಮೌನವಾಗಿದ್ದರೆ ಅದರಿಂದ ನಮ್ಗೆ ಪ್ರತಿಫಲ ಒಳ್ಳೇದು ಸಿಗುತ್ತೆ ಅಂತ. ಮತ್ತೆ ಇದಾದ್ಮೇಲೆ ಹರಿಶ್ಚಂದ್ರ ಅಂತೂ ತ್ರೇತಾಯುಗದಲ್ಲಿ ಇದ್ದಿದ್ದು. ಅವರಿಂದ ನಾವು ಮೌನಕ್ಕೆ ಯಾವ ಪಾಠ ಕಲಿಬಹುದು ಅನ್ನೋದನ್ನ ನೋಡೋಣ. ಇವಾಗ ಆರ್ಥಿಕ ಪರಿಸ್ಥಿತಿ ಮೇನ್, ಅವ್ರಿಗೂ ಅದೇ ಬಂದಿದ್ದು. ಆರ್ಥಿಕ ಪರಿಸ್ಥಿತಿ
ಅವರು ಇವಾಗ ಎಲ್ಲರಿಗೂ ಇರುತ್ತೆ, ಸಾಲ ಮಾಡಿರ್ತಾರೆ. ಅವರು ಯಾ ಸಾಲ ಕೊಟ್ಟವರು ಅವ್ರನ್ನ ಪೀಡಿಸ್ತಾ ಇರ್ತಾರೆ. ಸಾಲ ಯಾವಾಗ ವಾಪಸ್ ಕೊಡ್ತೀರಾ, ಬಡ್ಡಿ ಕೊಡ್ತೀರಾ ಇಲ್ವಾ, ಅಸಲು ಸಾಲ ತೀರ್ಸೋ ಯೋಚನೆ ಇದೆಯಾ ಇಲ್ವಾ, ಈ ರೀತಿ ಎಲ್ಲ ಬಾಯಿಗೆ ಬಂದಾಗ ಬೈತಾ ಇರ್ತಾರೆ. ಆವಾಗ ನಾವೇನ್ ಮಾಡ್ಬೇಕು, ನಾವು ಮೇಯ್ನ್ ಬೇಕಾಗಿರೋದು ನಮ್ಗೆ ಆವಾಗ ಮೌನವಾಗಿರ್ಬೇಕು. ಈ ಹರಿಶ್ಚಂದ್ರನ್ಗೆ ನಕ್ಷತ್ರಕ ಜೊತೆಯಲ್ಲಿದ್ದ ವಿಶ್ವಾಮಿತ್ರನ ಶಿಷ್ಯ. ಅವನು ಸಾಲ ಹೇಗೆ ವಸೂಲ್ ಮಾಡಕ್ಕೆ ಎಷ್ಟು ಕಾಟ ಕೊಡ್ತಾ ಇದ್ದ ಹರಿಶ್ಚಂದ್ರನಿಗೆ. ಆದ್ರೆ ಹರಿಶ್ಚಂದ್ರ ಮಾಡಿದ್ದೇನು, ಮೌನವಾಗಿ ಇದ್ದು ಬಿಟ್ರು. ಅವ್ರ ಹಿಂದೆ ಬಿದ್ದಿದ್ದ ಅವನನ್ನ ಮೌನವಾಗಿ ಮ್ಯಾನೇಜ್ ಮಾಡಿದ್ರು. ಅದಕ್ಕೋಸ್ಕರ ತನ್ನ ಹೆಂಡತಿಯನ್ನು ಮಾರಿದ್ರು, ತನ್ನನ್ನು ತಾವೇ ಮಾರ್ಕೊಂಡ್ರು. ಒಬ್ಬ ದೊಡ್ಡ ಚಕ್ರವರ್ತಿ ಸ್ಮಶಾನ ಕಾಯುವಂತ ಪರಿಸ್ಥಿತಿ ಕೂಡ ಬಂತು. ಆದ್ರೆ ಎಲ್ಲವನ್ನು ಅವರು ಮೌನವಾಗಿ ಸಹಿಸಿಕೊಂಡು ಎಲ್ಲವನ್ನು ನಿಭಾಯಿಸಿದರು. ಈ ಹರಿಶ್ಚಂದ್ರನನ್ನ ನೋಡಿ ಮೌನವಾಗಿರುವುದು ಹೇಗೆ ಅಂತ ನಾವು ಕಲಿಯಬೇಕು. ಇವಾಗ ಎಷ್ಟೋ ಜನ ಸಾಲ ಮಾಡಿರ್ತಾರೆ, ಸಾಲ ತೀರಿಸ್ಲಾರ್ದೆ ಆತ್ಮಹತ್ಯೆ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಈ ಹರಿಶ್ಚಂದ್ರನನ್ನ ನೋಡಿದ್ಮೇಲೆ ಎಲ್ಲರೂ ಕಲಿಬೇಕು. ಮೌನವಾಗಿ ನಾವು ಎಲ್ಲನನ್ನು ಎದುರಿಸು ಅದರಿಂದ ಅಂತ. ಮೌನವಾಗಿದ್ದು ನಾವು ಆ ಮೌನವು ಧ್ಯಾನ ಸ್ಥಿತಿಯಲ್ಲೇ ಇದ್ರೆ ನಮ್ಗೆ ಭಗವಂತ ಒಂದು ದಾರಿನ ತೋರಿಸ್ತಾನೆ. ಯಾಕಂದ್ರೆ ನಮ್ಗೆ ಬಂದಿರುವ ಯಾವುದೇ ಪರಿಸ್ಥಿತಿಯನ್ನು ನಾವು ಆರಿಸ್ಕೊಂಡು ಬಂದಿರೋದೇ ಅಲ್ವಾ. ಅದು ನಮ್ಮ ಮಾಸ್ಟರ್ಸ್ಗೆ ಎಲ್ಲರಿಗೂ ಗೊತ್ತಿದೆ. ನಾವು ಯಾವ ಸ್ಥಿತಿಲಿ ಬಂದಿದೀವೋ ಅದನ್ನೆಲ್ಲ ನಾವು ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿರೋದು ಪ್ರತಿಯೊಂದು ನಮ್ಮ ಜೀವನವನ್ನ. ಆದ್ರಿಂದ ಇವಾಗ ಅದಕ್ಕೆ ಪರಿಹಾರನೂ ನಾವು ಹಾಗೆ ಕಂಡ್ಕೊಳ್ಬೇಕು. ನಾವು ಯಾವುದೋ ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾಗಬಾರ್ದು. ನಾವು ಈ ನಮ್ಮ ಕರ್ಮ ಸಿದ್ಧಾಂತದ ಪ್ರಕಾರ ನಾವು ಆತ್ಮಹತ್ಯೆ ಮಾಡ್ಕೊಂಡ್ರೆ ಇನ್ನೂ ಕಷ್ಟಕ್ಕೆ ಸಿಕ್ಕಾಕೊಡ್ತೀವಿ. ಇನ್ನೂ ಆ ಜನ್ಮದಲ್ಲಿ ಇನ್ನೂ ಆ ಜನ್ಮ ಅಲ್ಲಂದ್ರು ಮುಂದಿನ ಜನ್ಮಕ್ಕಾದ್ರೂ ಇನ್ನೂ ಭಯಂಕರವಾದಂತ ನೋವನ್ನ ಅನುಭವಿಸ್ತೀವಿ. ಅದ್ರ ಬದಲು ಇವಾಗ್ಲೇ ಮೌನವಾಗಿದ್ದು ನಮ್ಮ ಪರಿಸ್ಥಿತಿಯನ್ನು ಯಾವ ರೀತಿ ಸುಧಾರಿಸ್ಕೋಬೇಕು ಆ ರೀತಿ ಸುಧಾರಿಸ್ಕೊಳ್ಳಕ್ಕೆ ಯೋಚನೆ ಮಾಡ್ತಾ ಇರ್ಬೇಕು. ಯೋಚನೆ ಮಾಡಿದಾಗ ನಮಗೆ ಮೌನದಿಂದಾನೇ ದಾರಿ ಸಿಗುತ್ತೆ. ಇನ್ನಷ್ಟು ರಾಮ ಅಂದ್ರೆ ಶ್ರೀರಾಮಚಂದ್ರನನ್ನು ಎಲ್ಲರಿಗೂ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲದೆ ಇರೋರು ಇಲ್ಲ. ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಬರ್ತಾರೆ, ಅವ್ರ ಕತೆ ರಾಮಾಯಣ ಅಂತ. ಮತ್ತೆ ನಮ್ದಿನ್ನು ಇವಾಗ ಸೀತಾಯಣದಿಂದ ಇನ್ನೂ ಚೆನ್ನಾಗಿ ಗೊತ್ತಿದೆ ಎಲ್ಲರಿಗೂ. ರಾಮನಿಗೆ ಪಟ್ಟಾಭಿಷೇಕ ಅಂತ ಎಲ್ಲ ಹೇಳ್ತಾರೆ. ಪಟ್ಟಾಭಿಷೇಕ ಅಂತ ಎಲ್ಲರೂ ಸಂತೋಷವಾಗಿ ಸಂಭ್ರಮ ಪಡ್ತಾ ಇರೋವಾಗ ಹಿಂದಿನ ದಿನ ದಶರಥ ಮಹಾರಾಜ ರಾಮರನ್ನು ಕರೆದು ಕೈಕೆಗೆ ಕೊಟ್ಟ ಭಾಷೆಯನ್ನ ಹೇಳ್ತಾರೆ ರಾಮನಿಗೆ. ಆವಾಗ ರಾಮನಿಗೆ ಅರ್ಥ ಆಗುತ್ತೆ, ಅವ್ರು 14 ವರ್ಷ ವನವಾಸ ಹೋಗ್ಬೇಕು ಅಂತ. ಆದ್ರೆ ರಾಮ ನನ್ನ ಪಟ್ಟಾಭಿಷೇಕ ನಿಂತೋಯ್ತು ಅಂತ ಮೌನವಾಗಿ ಇದ್ದು ಬಿಟ್ರೆ ಹೊರತು ಯಾರಿಗೂ ತಂದೆಗೆ ಬೈಲಿಲ್ಲ, ಒಪ್ಪಿಸ್ಕೊಳ್ಳಿಲ್ಲ, ಕೈಕೇನು ಏನು ಅನ್ಲಿಲ್ಲ. ತಂದೆ ಹೇಳಿದಂತೆ ಅವರು 14 ವರ್ಷ ವನವಾಸಕ್ಕೆ ಹೊರಟೋದ್ರು. ಆದ್ರೆ ಭರತ ಅವ್ರ ತಮ್ಮನಾದಂತಹ ಭರತ ಅವ್ರ ಜೊತೆ ಹೋಗಿ ಮತ್ತೆ ವಾಪಸ್ ಬರುವಂತೆ ತುಂಬಾ ಕೇಳ್ಕೊತಾನೆ. ಆಗ್ಲೂ ರಾಮ ಒಪ್ಕೊಳ್ಳೋದಿಲ್ಲ, ಮೌನವಾಗಿ ನಿರಾಕರಿಸಿ ವಾಪಸ್ ಕಳಿಸ್ತಾನೆ. ಕೊನೆಗೆ ಭರತ ಶ್ರೀರಾಮನ ಪಾದಕೆಗಳನ್ನ ತಂದು ಸಿಂಹಾಸನದಲ್ಲಿಟ್ಟು ರಾಜ್ಯಭಾರ ಮಾಡ್ತಾರೆ. ಇಂತಹ ಕ್ಲಿಷ್ಟವಾದಂತಹ ಪರಿಸ್ಥಿತಿನೂ ಸುಲಭವಾಗಿ ಪರಿಹಾರ ಆಯ್ತು ಅಂದ್ರೆ ಕಾರಣ ಮೌನದಿಂದ ಇದ್ದಿದ್ದಕ್ಕೆ ಶ್ರೀರಾಮ ಮೌನದಿಂದ ಇದ್ದು ಎಲ್ಲವನ್ನು ಸರಿಯಾಗಿ ಒಳ್ಳೆ ಪರಿಸ್ಥಿತಿಯಲ್ಲಿ ಆಗುವಂತೆ ಅದನ್ನ ಮಾಡ್ತಾರೆ. ಅದೇ ಇವಾಗಿನ ಕಾಲದಲ್ಲಿ ಏನಾದ್ರು ಒಂದು ಈ ರೀತಿ ಆಗಿದ್ರೆ
ಅವ್ರ ಜೊತೆ ಜಗಳಗಳು, ಮತ್ತೆ ಕೋರ್ಟ್ಗಳು, ಆಸ್ತಿಗೋಸ್ಕರ, ಮತ್ತೆ ಮಾತುಗಳು ಬಿಡೋದು, ಎಲ್ಲ ನಡೆದು ಹೋಗುದು. ಆದ್ರೆ ಶ್ರೀರಾಮನು ಮೌನವಾಗಿ ಇದ್ದು ಎಲ್ಲ ಸರಿ ಮಾಡಿದ್ರು. ಆದ್ರೆ ಕೊನೆಗೆ ಎಲ್ಲಾನು ಪಡ್ಕೊಂಡ್ರು. ಅದರಿಂದ ನಮಗೆ ಬರುವ ಸಕಾರಾತ್ಮಕ ತರಂಗಗಳು, ಯಾಕಂದ್ರೆ ನಾವು ಮನಸ್ಸಲ್ಲೂ ಏನು ಇಲ್ಲದೆ ಮನಸ್ಸಿನಲ್ಲೂ ಮೌನವಾಗಿದ್ದು ಬಾಯಿನಲ್ಲೂ ಮೌನವಾಗಿದ್ದಾಗ ನಮ್ಮಲ್ಲಿರುವಂತಹ ಎಲ್ಲ ಬರೋದು ಸಕಾರಾತ್ಮಕ ತರಂಗಗಳು. ಅದನ್ನ ತಲುಪಿ ಬೇರೆಯವರಿಗೆ ಯಾರು ಅಲ್ಲಿ ಇರ್ತಾರ ಅವ್ರಿಗೆಲ್ಲಾನು ಅದು ತಲುಪಿ ಅವರು ಸರಿ ಹೋಗ್ತಾರೆ. ಅದರಿಂದ ನಾವು ಈ ಇದು ಇನ್ನೊಂದು ಶ್ರೀರಾಮಂದು ಅಂದ್ರೆ ಕೈಕೇನು ತಾಯಿ ಸಮಾನ ಇದ್ರು, ಎಲ್ಲಾರು ತಾಯಿ ಸಮಾನ ಇದ್ರು ಮತ್ತೆ ವಾಪಸ್ ಬರೋವಾಗ ಇದು ಶ್ರೀಲಂಕಾನ ಅವ್ರು ಗೆದ್ದಿರ್ತಾರೆ. ಅಲ್ಲೇ ಇರೋಣ ಅಂತ ಕೆಲವ್ರು ಹೇಳಿದಾಗ ಬೇಡ, ನಮ್ಗೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾಗತಿ ಹೇಳಿ ಮತ್ತೆ ಅಯೋಧ್ಯೆಗೆ ವಾಪಸ್ ಬರ್ತಾರೆ. ಆದ್ರೆ ಅವರು ನನ್ ಮೊದ್ಲಿಂದ ಕಷ್ಟ ಕೊಟ್ರು, ಅವರು ಕಾಡಲ್ಲಿ ಎಂತೆಂತ ಕಷ್ಟಪಟ್ರು, ಅವೆಲ್ಲ ಅವ್ರು ಕೊಟ್ಟವ್ರಿಗೆ ನಾನೇನು ಹೋಗೋದು, ನಾನೇನು ಅಲ್ಲಿ ಹೋಗೋದು ಅಂತ ಏನು ಅವರು ಉದಾಸೀನ ಭಾವ ತೋರಿಸ್ಲಿಲ್ಲ. ಅವರು ಅಂತ ಒಳ್ಳೆ ಮನಸ್ಸಿನಿಂದಾನೆ ವಾಪಸ್ ಬಂದು ಮತ್ತೆ ರಾಜ್ಯವನ್ನ ಆಳ್ತಾರೆ. ಅದು ಅವರ ಮೌನದಿಂದ ಆದಂತಹ ಫಲಿತ. ಹೀಗೆ ನಾವು ಮೌನದಿಂದ ಏನೇನು ಉಪಯೋಗ, ಯಾರ್ಯಾರಿಂದ ಎಷ್ಟು ತಿಳ್ಕೋಬೇಕು, ಎಷ್ಟು ಉಪಯೋಗ ಆಯ್ತು ಅಂತ ಎಲ್ಲ ನಾವು ಇವಾಗ ಜೇಡರವಳುವಿನಿಂದ, ಮಕ್ಕಳಿಂದ, ಮತ್ತೆ ಹರಿಶ್ಚಂದ್ರನಿಂದ, ಅಹಲ್ಯೆಯಿಂದ, ರಾಮನಿಂದ ತಿಳ್ಕೊಂಡ್ವಿ. ಇವಾಗ ಇವರೇನೋ ಪುರಾಣ ಪುರುಷರು, ಅವರಲ್ಲಿ ಒಳ್ಳೆ ಜ್ಞಾನ ಇತ್ತು, ಅವರೆಲ್ಲ ಧ್ಯಾನಸ್ಥರಿದ್ದರು, ಸಹನೆ ಇತ್ತು, ಎಲ್ಲ ಶಕ್ತಿಗಳು ಅವರಲ್ಲಿ ಇತ್ತು. ಅದಕ್ಕೆ ಅವರು ಆ ಸಾಧನೆಯಿಂದ ಎಲ್ಲಾನು ತಡೆದ್ರು. ಆದ್ರೆ ಈಗಿನ ಕಾಲದವರು ಈ ರೀತಿ ಬಾಹ್ಯ ಮೌನ ಆಚರಿಸೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಇದು ಕಲಿಕಾಲ, ಕಷ್ಟ ಆಗುತ್ತೆ. ಆದ್ರೂನು ಬಾಹ್ಯ ಮೌನವನ್ನು ಆಚರಿಸಿದ್ರು ಕೂಡ ಅಂತರ್ಮೌನ ಮಾತ್ರ ತುಂಬಾ ಕಷ್ಟ. ಅದೇ ನಾವು ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಅಂದ್ರೆ, ಅಹಲ್ಯ ಅಷ್ಟು ಅವಮಾನ ಆದ್ರೂ ತಾನು ಮೌನವಾಗಿ ಇದ್ದು ಬಿಟ್ರು. ಆದ್ರೆ ಇವಾಗಿನ ಹೆಣ್ಣು ಮಕ್ಕಳಿಗೆ ಯಾರಿಗಾದ್ರೂ ಸರಿ ಈ ರೀತಿ ಒಂದು ಪರಿಸ್ಥಿತಿ ಬಂದಾಗ, ಈ ಅಹಲ್ಯಾಗೆ ಬಂದಂತಹ ಒಂದು ಪರಿಸ್ಥಿತಿ ಬಂದಾಗ ಅವಾಗ ಅವರು ಮೇಲೆ ಬಾಹ್ಯ ಮೌನವನ್ನ ಮಾಡ್ತಾರೆ. ಬಾಹ್ಯ ಮೌನ ಮಾಡಿ, ಯಾಕೆಂದ್ರೆ ಬೇರೆಯವ್ರಿಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ, ನಾವು ಹೊರಗೆ ಮಾತಾಡಬಾರ್ದು ಅಂತ ಇರ್ತಾರೆ. ಆದ್ರೆ ಅವರ ಅಂತರ್ಮೌನ ಮನಸ್ಸು ಸುಮ್ಮನೆ ಇರೋದಿಲ್ಲ. ಈ ರೀತಿ ನನ್ನ ಗಂಡ ನನ್ನ ಮೇಲೆ ಅನುಮಾನ ಪಟ್ಬಿಟ್ರಲ್ಲ, ನಾನು ಅವ್ರಿಗೆ ಎಷ್ಟೆಲ್ಲಾ ಮಾಡಿದೆ, ನನಗೆ ನಾನು ಬಂದಾಗಿಂದ ಅದು ಬಿಸಿ ಬಿಸಿಯಾಗಿ ಮಾಡಾಕ್ದೆ, ಅವ್ರ ಕೆಲ್ಸಗಳನ್ನೆಲ್ಲ ನೋಡ್ಕೊಂಡೆ, ಹಾಗೆ ಎಲ್ಲಾನು ಅವ್ರ ಮನಸ್ಸಲ್ಲಿ ಯೋಚನೆ ಮಾಡಿಸ್ತಾರೆ. ನಾನು ಇಷ್ಟು ಮಾಡಿನೂ ನನಗಿದೇನಾ ನನಗ್ ಬಂದಿದ್ದು ಫಲ, ಈ ಪರಿಸ್ಥಿತಿ ಬಂತಲ್ಲ ನನಗೆ ಅಂತ ಸತತವಾಗಿ ಮನಸ್ಸಲ್ಲಿ ಮಾತಾಡ್ತಾನೇ ಇರ್ತಾರೆ. ಆದ್ರೆ ಈ ಜೀವನ ಉನ್ನತ ಜೀವನ ಅಲ್ಲ. ನಾವು ಮನಸ್ಸಲ್ಲಿ ಒಂದೇ ತರ ಇರ್ಬೇಕು, ಬಾಹ್ಯದಲ್ಲೂ ಒಂದೇ. ಆ ರೀತಿ ನಾವು ಮನಸ್ಸನ್ನ ಶೂನ್ಯ ಮಾಡಿದ್ರೆ ಆವಾಗ ನಮ್ಮ ಮನಸ್ಸಿನಲ್ಲಿ ಒಳ್ಳೆ ಒಳ್ಳೆ ಭಾವನೆಗಳು ಉಕ್ಕುತ್ತೆ. ಯಾರು ಯಾವಾಗ್ಲೂ ಸತತವಾಗಿ ತಾವು ಮನಸ್ಸಿನಲ್ಲಿ ಸತತವಾಗಿ ಧ್ಯಾನ ಮಾಡ್ತಾ ಇರ್ತಾರೋ ಅವ್ರಿಗೆ ಒಳ್ಳೆ ಜೀವನ ಇದೆ ಅನ್ನೋದನ್ನ ಇವ್ರು ತಿಳ್ಕೊಂಡು, ಆ ರೀತಿ ಮನಸ್ಸಲ್ಲಿ ಕೂಡ ನಾವು ಶೂನ್ಯತೆಯನ್ನ ಪಡ್ಕೋಬೇಕು ಅನ್ನೋದನ್ನ
ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಇದು ಇನ್ನೊಂದೇನು ಅಂದ್ರೆ ಆ ಯಾವಾಗ್ಲೂ ಸತತವಾಗಿ ನಾವು ಎರಡರಲ್ಲೂ ಶೂನ್ಯತೆಯನ್ನ ಪಡ್ಕೊಂಡಾಗ ಅವರ ಮನಸ್ಸು ಅಷ್ಟು ಉನ್ನತ ಆಶಯಗಳನ್ನೆಲ್ಲ ಅವರ ಜೀವನದಲ್ಲಿ ಮಾಡ್ಬೇಕು ಅನ್ನೋ ಒಂದು ತರಂಗಗಳು ಬರುತ್ತೆ. ಮತ್ತೆ ಅವರ ಆನಂದ ಅನ್ನೋದು ಯಾವಾಗ್ಲೂ ಪತ್ರಿಜಿ ಪರಮಾನಂದ ಅಂತ ಹೇಳ್ತಾ ಇರ್ತಾರೆ. ಅದು ಸಮುದ್ರದಲ್ಲಿ ಹೇಗೆ ಉಕ್ಕುತ್ತೋ ಆ ರೀತಿ ಅವರ ಆನಂದ ಅನ್ನೋದನ್ನ ಉಕ್ಕುತ್ತಂತೆ. ಅವರಿಗೆ ಮನಸ್ಸಲ್ಲಿ ಅಷ್ಟು ಉಕ್ಕುತ್ತಾ ಇರುವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ದೇಶ ಸೇವೆ ಮಾಡಬೇಕು, ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಈ ರೀತಿ ಇವರು ಬೇರೆಯವನು, ಇವ್ರು ಕೆಟ್ಟವರು ಅನ್ನೋ ಒಂದು ಯೋಚನೆ ಕೂಡ ಬರೋದಿಲ್ವಂತೆ. ಅಂತಹ ಒಳ್ಳೆ ಉದಾತ್ತ ಮನೋಭಾವ, ಒಳ್ಳೆಯ ಆಶಯಗಳನ್ನೆಲ್ಲ ಇಟ್ಟುಕೊಂಡು ಅವರ ಮನಸ್ಸು ಅಷ್ಟು ಮೇಲೆ ಇರುತ್ತಂತೆ. ಅದಕ್ಕೆ ಒಂದು ಶ್ಲೋಕ ಹೇಳ್ತಾರೆ ಸಂಸ್ಕೃತದಲ್ಲಿ, ಅಯಂ ನಿಜಃ ಪರ್ವವೇತ್ತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ ಅಂತ. ಯಾರು ಇವನು ಬೇರೆಯವನು ಅವನು ಬೇರೆಯವನು ಅಂತ ಎಣಿಸ್ತಾರೋ ಅವರು ಸಣ್ಣ ಬುದ್ಧಿಯವರು. ಆದ್ರೆ ಎಲ್ಲರೂ ಒಂದೇ ಅಂತ ಯೋಚಿಸೋನು, ಎಲ್ಲರೂ ಒಂದೇ ಅಂತ ಯೋಚಿಸೋನು, ಎಲ್ಲ ದೊಡ್ಡ ಮನಸ್ಸಿರೋನು, ಈ ವಸುದೈವನೇ, ಈ ಭೂಮಿನೇ ನನ್ನ ಕುಟುಂಬ ಅಂತ ಯೋಚನೆ ಮಾಡ್ತೇನೆ. ಆ ರೀತಿ ಭಾವನೆ ಆ ಸತತವಾಗಿ ಎರಡು ರೀತಿಯಲ್ಲೂ ಮೌನವಾಗಿರುವಂತ ಅವರಿಗೆ ಅಂತ ಹೃದಯ ಆಗುತ್ತಂತೆ, ಅಂತ ಮನಸ್ಸು ಇರುತ್ತೆ, ಅಷ್ಟು ವಿಶಾಲ ಮನೋಭಾವ ಅವರಿಗೆ ಬರುತ್ತಂತೆ. ಆದ್ರಿಂದ ಇದು ಕೂಡ ನಮ್ಮ ಮೌನದಿಂದ ಆಗುತ್ತೆ. ಇನ್ನ ನಾವು ಇದರಿಂದ ಇವಾಗ ನಾವು ಯಾವಾಗ ನಮ್ಗೆ ಒಬ್ಬರ ಮೇಲೆ ಕೋಪ ಬರುತ್ತೋ, ಅವ್ರು ನಮ್ಗೆ ಇಷ್ಟ ಆಗಲ್ವೋ, ಅವರನ್ನ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸಲ್ಲಿ ಅವ್ರ ಮೇಲೆ ಒಳ್ಳೆ ಭಾವನೆ ಇರಲ್ಲ. ನಾವು ಅವ್ರ ಮೇಲೆ ಕೋಪ, ಸಿಟ್ಟು, ದ್ವೇಷ ಎಲ್ಲ ಇಟ್ಕೊಂಡಿರ್ತೀವಿ. ಅದು ಹೇಳ್ತಾರೆ ನಮ್ಮ ಪತ್ರಿಜಿಯವರು, ಎಲ್ಲರನ್ನು ಕ್ಷಮಿಸ್ಬೇಕು, ಎಲ್ರೂ ನಮ್ಮವ್ರೇನ್ವೆ ಅಂತ ಹೇಳ್ತಾರೆ. ಆದ್ರೆ ನಮಗೆ ಮರೀಲಾರದಂತ ಕಷ್ಟ ಕೊಟ್ಟಿರ್ತಾರೆ, ಅದನ್ನ ಕ್ಷಮಿಸಕ್ಕಾಗದೇ ಇರೋಂತ ಕಷ್ಟ ಕೊಟ್ಟಿರ್ತಾರೆ. ಆವಾಗ ಏನ್ ಮಾಡ್ಬೇಕು ನಾವು? ಅದನ್ನ ಯಾಕೆಂದ್ರೆ ನಾವು ಕ್ಷಮಿಸಲೇಬೇಕು ಅವ್ರನ್ನ. ಅದು ಅವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ ಕ್ಷಮಿಸ್ಬೇಕು. ನಮ್ಮ ಆರೋಗ್ಯ ಚೆನ್ನಾಗಿರೋ ಕ್ಷಮಿಸ್ಬೇಕು. ನಮ್ಮ ಭಾವನೆಗಳು ಸರಿಯಾಗಿರೋದಕ್ಕೆ ಅವ್ರನ್ನ ಕ್ಷಮಿಸ್ತಾ ಬರ್ಬೇಕು. ಆದ್ರೆ ಆಗೋದೇ ಇಲ್ಲ ಅಂತ ನಮಗ್ ದುಃಖ ಕೊಟ್ಟವ್ರನ್ನ ಕ್ಷಮಿಸೋಕ್ ಆಗೋದಿಲ್ಲ ಅಂತ ಅಂದಾಗ ಕೆಲವು ಅವ್ರು ನಮ್ಗೆ ಉಪಾಯಗಳನ್ನು ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಅವನ್ನ ಮರಿಬೇಕು, ಹೇಗೆ ಅದನ್ನ ನಮ್ಮ ಮನಸ್ಸಿಂದ ತೆಗಿಬೇಕು. ಯಾಕೆಂದ್ರೆ ನಾವು ಅವರನ್ನ ಕ್ಷಮಿಸದೇ ಇದ್ರೆ ನಮ್ಮ ಮನೋಮಯ ಕೋಶದಲ್ಲಿ ಎಲ್ಲ ತುಂಬಿಕೊಂಡಿರುತ್ತೆ. ಆ ದ್ವೇಷ, ಕೋಪ ಅದೆಲ್ಲಾನು. ಅದು ನಮ್ಮಲ್ಲಿ ಇದ್ದಾಗ ನಮ್ಗೆ ಅದು ತೊಂದರೆ ಆಗುತ್ತೆ. ಆದ್ರಿಂದ ನಾವು ಯಾವಾಗ ಅವರನ್ನ ಕ್ಷಮಿಸ್ತೀವೋ ಆವಾಗ ನಮ್ಮ ಮನೋಮಯ ಕೋಶದಿಂದ ಅವೆಲ್ಲ ಹೊರಟೋಗುತ್ತೆ. ಅದಕ್ಕೆ ಲೂಯಿಸ್ ಎ ಮೇಡಮ್ ಅನ್ನೋರು ಕೆಲವು ಉಪಾಯಗಳನ್ನ ಹೇಳಿದ್ದಾರೆ. ಆ ಲೂಯಿಸ್ ಮೇಡಮ್ ಅನ್ನೋರು ಗ್ರೇಟ್ ಕೌನ್ಸಿಲರ್ ಅವರು US ಅವರು. ಅವ್ರಿಗೆ ತುಂಬಾ ಜನನ ಅವ್ರ ಧ್ಯಾನಿಗಳು ಹೌದು, ತುಂಬಾ ಜನಕ್ಕೆ ಕೌನ್ಸಿಲಿಂಗ್ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಅದೇನೋ ಗೊತ್ತಾಗ್ಲಿಲ್ಲ ನನಗೆ, ಆ ಹೆಸರು ಕ್ಯಾನ್ಸರ್ ಬಂದ್ಬಿಡ್ತು. ಅವ್ರಿಗೆ ಬೇಜಾರಾಗುತ್ತೆ, ಏನ್ ಮಾಡೋದು ಅಂತ ಒಂದು ಯೋಚನೆ ಮಾಡ್ಕೊಂಡು ಅವರು ಧ್ಯಾನಕ್ಕೆ ಕೂತ್ಕೋತಾರೆ. ಧ್ಯಾನಕ್ಕೆ ಕೂತ್ಕೊಂಡು ನನ್ಗೆ ಯಾಕೆ ಕ್ಯಾನ್ಸರ್ ಬಂತು, ಡಾಕ್ಟರ್ಗಳು ಇನ್ನ ಕಡಿಮೆ 6 ತಿಂಗಳು ಏನೋ ಅಂತ ಟೈಮ್ ಕೊಟ್ಟಿರ್ತಾರೆ. ಆವಾಗ ಇನ್ ಹೇಗೆ ಇವ್ರನ್ನ ನಾನು ಯಾಕೆ ಬಂತು ಅಂತ ಧ್ಯಾನದಲ್ಲಿ ಕೂತಾಗ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಚಿಕ್ಕನ್ನಲ್ಲಿ ಅತ್ಯಾಚಾರಕ್ಕೆ ಬಲಿಯಾಗಿರ್ತಾರೆ. ಅದು ಮತ್ತೆ ಇನ್ನೊಂದೇನು ಅಂದ್ರೆ ಅದರಿಂದ ಅವ್ರಿಗೆ ಅವ್ರ ಮೇಲೆ ತುಂಬಾ ಜಿಗುಪ್ಸೆ, ಒಂಥರ
ಬೇಜಾರಿರುತ್ತೆ. ನಾನು ಹಿಂಗಾಗಿದ್ದೀನಲ್ಲ ಅಂತ. ಇದರಿಂದ ಅವ್ರಿಗೆ ಆ ಕ್ಯಾನ್ಸರ್ ಬಂದಿರುತ್ತೆ. ಆವಾಗ ಏನ್ ಮಾಡ್ಬೇಕು? ಅವ್ರಿಗೆ ಇನ್ನೊಂದೇನು ಅಂದ್ರೆ ನನಗೆ ಯಾರೋ ಹೀಗ್ ಮಾಡಿದ್ರಲ್ಲ ಅನ್ನೋದು ಅವ್ರ ಮೇಲೆ ತುಂಬಾ ಸಿಟ್ಟಿರುತ್ತೆ, ಕೋಪ ಇರುತ್ತೆ. ಅವ್ರ ಅಂತ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ಮೇಲೆ ಆ ಸಿಟ್ಟಿರೋದನ್ನ ತೆಗೆದು ಅವರನ್ನ ಕ್ಷಮಿಸ್ಬೇಕು ಅವ್ರನ್ನ ಅಂತ ಹೇಳಿ ಧ್ಯಾನದಲ್ಲಿ ಸುಮಾರು ದಿವಸ ಅವರನ್ನ ಕ್ಷಮಿಸಿ ಇವರು ಧ್ಯಾನ ಮಾಡಿದ ಮೇಲೆ ಆ ಮನೋಮಯ ಕೋಶದಿಂದ ಅವ್ರಿಗೆ ಎಲ್ಲ ಹೋಗಿ ಅವ್ರ ಕ್ಯಾನ್ಸರ್ ಇಂದ ಸಂಪೂರ್ಣ ಗುಣಮುಖರಾಗ್ತಾರೆ. ಅದಕ್ಕೆ ನಾವು ಮೊದಲು ಏನ್ ಮಾಡ್ಬೇಕು? ನಮ್ಮನ್ನ ನಾವು ಕ್ಷಮಿಸ್ಕೋಬೇಕು. ನಮ್ಮನ್ನ ನಾವು ಕ್ಷಮಿಸ್ಕೋಬೇಕು. ಮತ್ತೆ ಈ ನಮಗೆ ಈ ಇದು ಈ ದ್ವೇಷ ಹೋಗಿ ನಾವು ಸರಿಯಾಗಿ ಆಗ್ಬೇಕು ಅಂದ್ರೆ ಏನೇನ್ ಮಾಡ್ಕೋಬೇಕು? ನಮ್ಮನ್ನ ನಾವು ಮೊದ್ಲು ಕ್ಷಮಿಸ್ಕೋಬೇಕು. ಮತ್ತೆ ಆಂತರಿಕ ಮೌನ ಮಾಡ್ಬೇಕು ಅಂದಾಗ ನಾವು ಕ್ಷಮಿಸೋದಲ್ದೆ ನಾವು ಏನಾದ್ರು ತಪ್ಪು ಮಾಡಿರೋರ್ಗು ಕ್ಷಮೆ ಕೇಳ್ಬೇಕು. ನಾನು ಯಾವಾಗ ಯಾರಿಗ್ ನೋವು ಕೊಟ್ಟಿದ್ದೀನೋ ಅವ್ರಿಗೆಲ್ಲ ನಾನು ನನ್ನ ಮನಸ್ಸಿನಿಂದ ನಿಮ್ಗೆ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಅಂತ ಅದನ್ನು ಕೇಳ್ಬೇಕು. ಅಷ್ಟೆಲ್ಲ ಮಾಡಿದಾಗ ನಮಗೆ ಕೋಪ ಹೋಗಿ ನಾವು ಕಾಯಿಲೆಗಳಿಂದ ಮುಕ್ತಿಯಾಗಿ ಎಲ್ಲ ಆಗುತ್ತೆ. ಆದ್ರೆ ಕೆಲವರಿಗೆ ಅದು ಆಗಲ್ಲ, ಅದು ಮಾಡಕ್ಕಾಗಲ್ಲ. ಆವಾಗ ಏನ್ ಮಾಡೋದು ಅಂತ ಅವರೇ ಲೂಯಿಸ್ ಹೇ ಮೇಡಮ್ ಹೇಳಿದ್ದಾರೆ. ಕೆಲವ್ರಿಗೇನೋ ಒಬ್ಬರು ಬೈತಾರೆ, ಏನೋ ಅಂತಾರೆ. ಕೆಲವರು ಅದನ್ನ ಮೊನ್ನೆ ಪತ್ರಿಜಿಯವರು ಪತ್ರಿಜಿ ಅಲ್ಲ ಅಯ್ಯಪ್ಪ ಪಿಂಡಿ ಸರ್ ಹೇಳಿದ್ರು, ನಮ್ಗೆ ದೊಡ್ಡ ಆಯುಧ ಕೊಡ್ತೀನಿ, ಯಾರೇನಂದ್ರು ಒಂದೇ ನೆಗ್ಲೆಕ್ಟ್ ಅನ್ಕೊಂಡ್ಬಿಡಿ, ಅವಾಗ ಸರಿ ಹೋಗುತ್ತೆ. ಆ ರೀತಿ ಹೇಳ್ಕೋಬಹುದು. ಕೆಲವ್ರು ಹಾಗಿರ್ತಾರೆ, ಅವ್ರಿಗೇನು ಅನ್ಸಲ್ಲ, ಅವ್ರ ಮನ್ಸಿಗೆ ಅದು ನಾಟಲ್ಲ. ಅವ್ರಂದ್ರೆ ಅಂದ್ಕೊಳ್ಳಿ ಬಿಡು, ಏನೋ ಅಂದ್ರು ನಾನು ಹಂಗಿಲ್ವಲ್ಲ ಅಂತ ಅವರು ಅದನ್ನ ಉದಾಸೀನ ಮಾಡಿ ಬಿಟ್ಟು ಬಿಡ್ತಾರೆ. ಅವ್ರಿಗೆ ಏನು ಆಗಲ್ಲ. ಆದ್ರೆ ಕೆಲವರು ಅದನ್ನ ಬಿಡೋದಿಲ್ಲ, ಮನಸ್ಸಿನಲ್ಲೇ ಇಟ್ಕೊಂಡು ಅದನ್ನೇ ಕೊರ್ಗಿ ಹಂಗೆ ಕೊರಗ್ತಾ ಇರ್ತಾರೆ. ಅಂತ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಇವ್ರು ಹೇಳಿದ್ದಾರೆ, ಲೂಯಿಸ್ ಹೇ ಮೇಡಮ್ ಹೇಳಿದ್ದಾರೆ. ಏನಂದ್ರೆ ಮೊದ್ಲು ಯಾರಿಗೆ ನಮ್ಮ ಮೇಲೆ ಅಷ್ಟು ಅವರನ್ನ ಕ್ಷಮಿಸಲಾರದಷ್ಟು ಕೋಪ ಇರುತ್ತೋ ಅವ್ರಿಗೆ ನಾವು ಏನೂ ಮಾಡಕ್ಕಾಗಲ್ಲ ಹೊರಗಡೆಯಿಂದ. ಅಂತಹ ಕೋಪನ ಇಟ್ಕೊಂಡು ನಾವು ನರಳ್ತಾ ಇದ್ರೆ ನಮ್ಗೆ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಅವ್ರು ಒಂದು ಕರಡಿ ಮುಂದೆ ನಿಂತ್ಕೊಂಡು ಅವ್ರು ಎದುರಿರೋದು ಅವರೇ ಅಂತ ಭಾವಿಸ್ಕೊಂಡು ಅವರನ್ನ ಚೆನ್ನಾಗಿ ನಮ್ಗೆ ಹೆಂಗೆ ಬೈಬೇಕು ಅಂತ ಆಸೆ ಇದೆಯೋ ಅಷ್ಟು ಅವರನ್ನ ಬೈದು ಬಿಡ್ಬೇಕು. ಅದೊಂದು ಉಪಾಯ ಹೇಳಿದ್ದಾರೆ. ಮತ್ತೆ ಅವ್ರದ್ದು ಒಂದು ಪೇಪರ್ ತಗೊಳ್ಳೋದು, ಸುಮ್ಮನೆ ಸಿಕ್ಕದಂಗೆ ನಮ್ಗೆ ಏನೇನು ಅನ್ಸುತ್ತೋ ಅದನ್ನೆಲ್ಲ ಪೇಪರ್ ಮೇಲೆ ಗೀಚೋದು. ಆ ರೀತಿ ಗೀಚಿದಾಗನು ನಮ್ಮಲ್ಲಿ ಒಳಗಡೆ ಇರುವಂತಹ ರೋಷ ಹೋಗಿ ಮನಸ್ಸು ಸಮಾಧಾನ ಆಗುತ್ತೆ. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ ಅವ್ರ ಫೋಟೋ ತಗೊಂಡು ನಮ್ಗೆ ಯಾರು ಇಷ್ಟ ಇಲ್ವೋ, ನಮ್ಗೆ ಯಾರನ್ನ ನೋಡಿದ್ರೆ ಆಗಲ್ವೋ ಅವ್ರ ಫೋಟೋ ತಗೊಳ್ಳೋದು. ಆ ಫೋಟೋಗೆ ಒಂದು ಸೂಜಿ ತಗೊಂಡು ಚೆನ್ನಾಗಿ ಚುಚ್ಚೋದು. ಆವಾಗ ನಮ್ಮ ಮನಸ್ಸಲ್ಲಿರುವಂತಹ ಆ ದ್ವೇಷ ಎಲ್ಲ ಹೋಗಿ ನಾವು ಸಮಾಧಾನದ ಸ್ಥಿತಿಗೆ ಬರ್ತೀವಿ. ಅದಲ್ಲದೆ ಇದ್ರೆ ಒಂದು ಗೊಂಬೆ ತಗೊಳ್ಳೋದು. ಆ ಗೊಂಬೆ ತಗೊಂಡು ಆ ಗೊಂಬೆಯನ್ನು ಅವರು ಅಂತ ಊಹಿಸ್ಕೊಂಡು ಅದಕ್ಕೆ ಚೆನ್ನಾಗಿ ಹೊಡೆಯೋದು, ಅದ್ರ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋದು. ಆಗ ನಮ್ಮಲ್ಲಿರುವಂತಹ ಸೇಡಿನ ಮನೋಭಾವ ಹೋಗಿ ಶಾಂತ ಮನೋಭಾವ ನಮ್ಮಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು ಏನು ಅಂದ್ರೆ ಒಂದು ಪೇಪರ್ ತಗೊಳ್ಳೋದು, ಅವ್ರನ್ನ ನೆನೆಸ್ಕೊಂಡು ಮನಸ್ಸಲ್ಲಿ ಚೆನ್ನಾಗಿ ಪೀಸ್ ಮಾಡಿ ಅರಿಯೋದು ಅದನ್ನ. ಆಗ ಅರ್ದು ಅದನ್ನ ಬಿಸಾಡಿದಾಗ ಆವಾಗ್ಲೂ ನಮಗೆ ಅವ್ರ ಮೇಲಿರುವಂತಹ ಕೋಪ ಕಡಿಮೆ ಆಗುತ್ತೆ. ಮತ್ತೆ ಒಂದು ಬೆಲೂನ್ ದೊಡ್ಡದಾಗಿರೋದು ತಗೊಂಡು ಅದನ್ನ ಬ್ಲಾಸ್ಟ್ ಮಾಡೋದು. ಆಗ ಬ್ಲಾಸ್ಟ್ ಮಾಡಿದಾಗ ಆವಾಗ್ಲೂ ನಮ್ಮಲ್ಲಿರುವಂತಹ ದ್ವೇಷ ಕಡಿಮೆ ಆಗುತ್ತೆ. ಆವಾಗ ಇನ್ನೊಂದು ಏನ್ ಹೇಳ್ಕೋಬೇಕು, ನಾವು ಅಫರ್ಮೇಶನ್ಸ್ ಹೇಳ್ಕೋಬೇಕು. ನಾನು ಅವ್ರನ್ನ ಕ್ಷಮಿಸ್ತಾ ಇದ್ದೀನಿ, ಅವ್ರನ್ನ ಕ್ಷಮಿಸೋಕೆ ರೆಡಿ ಆಗಿದ್ದೀನಿ, ಸಿದ್ಧವಾಗಿದ್ದೀನಿ. ಅವ್ರಿಗೆ ಲವ್ ಎನರ್ಜಿ ಕಳಿಸೋದು,
ಇದೆಲ್ಲ ಮಾಡಿದಾಗ ಆ ನಮ್ಗೆ ಅವ್ರ ಮೇಲಿರೋ ದ್ವೇಷ ಹೋಗಿ ನಾವು ಶಾಂತವಾಗ್ತೀವಿ. ನಮ್ಗೆ ಈ ಆಂತರಿಕ ಮೌನ ಧ್ಯಾನ 2 ಮಾಡೋಕೆ ನಮ್ಗೆ ತುಂಬಾ ಸುಲಭ ಆಗುತ್ತೆ. ಮನಸ್ಸು ಶಾಂತವಾಗಿರುತ್ತೆ. ಪತ್ರಿಜಿಯವರು ಯಾವಾಗ್ಲೂ ನಮ್ಗೆ ಹೇಳ್ತಾರೆ, ಎಲ್ಲರ ಮೇಲೂ ನಮ್ಗೆ ಪ್ರೀತಿ ಇರ್ಬೇಕು, ಎಲ್ಲರನ್ನೂ ನಾವು ಪ್ರೀತಿಸ್ಬೇಕು, ಆವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಅಂತ. ಅಂತರ್ಮೌನ ಸಾಧ್ಯವಾಗದೆ ಇದ್ರೂನು ಬಾಹ್ಯ ಮೌನನು ಮಾಡ್ತಾ ಇರ್ಬೇಕು. ಇನ್ನೊಂದು ನಾವು ಬಾಹ್ಯ ಮೌನನು ಕೆಲವು ಸಲ ಮಾಡಕ್ ಆಗಲ್ಲ ಅಂದ್ರೆ ಅದಕ್ಕೂ ಸಾಕಷ್ಟು ಇನ್ನು ಬೇರೆ ಬೇರೆ ಕಾರಣಗಳಿರುತ್ತೆ. ಏನಂದ್ರೆ ನಾವು ಬಡತನದಲ್ಲಿರ್ತೀವಿ. ಅವಾಗ ನಾವೇನ್ ಮಾಡ್ತೀವಿ, ಅಯ್ಯೋ ನಾನ್ ಬಡವಳು, ಅವ್ರು ಶ್ರೀಮಂತರು ಅಂತ ಹೋಲಿಕೆ ಮಾಡ್ಕೊಳ್ಳೋದು. ಮತ್ತೆ ಇನ್ಯಾರು ತುಂಬಾ ಸೌಂದರ್ಯವಂತರು ಇರ್ತಾರೆ, ಅವ್ರನ್ನ ನೋಡೋದು, ಅಯ್ಯೋ ಅವ್ರಷ್ಟು ಸೌಂದರ್ಯವಾಗಿದ್ದಾರೆ, ನನಗೇನು ಇಲ್ವಲ್ಲ, ನಾನು ಹೀಗಿದ್ದೀನಲ್ಲ ಅಂತ ಆವಾಗ ಮನಸ್ಸಲ್ಲಿ ಅಂತಹ ಭಾವನೆಗಳು ಹುಟ್ಟಿಸ್ಕೊಳ್ಳೋದು. ಮತ್ತೆ ಇನ್ನೊಬ್ರು ಜಾಣತನ ನೋಡಿ ಆವಾಗ್ಲೂನು ಅದನ್ನು ಸಹಿಸಲ್ಲ. ಮತ್ತೆ ವಿದ್ಯಾಭ್ಯಾಸದಲ್ಲಿ ಒಬ್ರು ಚೆನ್ನಾಗಿ ಓದ್ಬಿಟ್ಟಿದ್ರೆ ಅವ್ರನ್ನೂ ಅವ್ರು ಅಷ್ಟು ಓದಿದಾರಲ್ಲ, ನನಗೆ ವಿದ್ಯಾಭ್ಯಾಸ ಇಲ್ಲ ಅಂತ. ಮತ್ತೆ ಇನ್ನು ಕೆಲವರಿಗೆ ತಂದೆ ತಾಯಿ ಪ್ರೀತಿನೇ ಸಿಗಲ್ಲ ಅಂತವ್ರು. ಈ ಮತ್ತೆ ಗಂಡ ಸರಿಯಾಗಿ ನೋಡ್ಕೊಳ್ದೆ ಇರೋಂಥವ್ರು, ಮಕ್ಕಳು ಇಲ್ದೇ ಇರೋರು, ಮಕ್ಕಳಿಂದ ಕಷ್ಟ ಅನುಭವಿಸ್ತಾ ಇರೋರು, ಇವ್ರೆಲ್ಲರಿಗೂ ಅಂತರ್ಮೌನ ಮಾಡೋದು, ಬಾಹ್ಯ ಮೌನನೇ ಕಷ್ಟ, ಅಂತರ್ಮೌನ ಇನ್ನೂ ಕಷ್ಟ ಆಗುತ್ತೆ. ನಾವು ಇವನ್ನೆಲ್ಲ ಸಮಾಧಾನ ಮಾಡ್ಕೊಂಡು ಹೊರಗಡೆ ಕಳಿಸಿದಾಗ ನಮ್ಗೆ ಅಂತರ್ಶಕ್ತಿ, ಮನಸ್ಸಿಗೆ ಧ್ಯಾನ ಮಾಡಿದಾಗ ಮನೋಶಕ್ತಿ ಹೆಚ್ಚಿಸ್ಕೊಂಡು, ಯಾವಕ್ಕೂ ನಾವು ಗಮನ ಕೊಡದೆ ಮನೋಶಕ್ತಿ ಹೆಚ್ಚಿಸ್ಕೊಂಡು ನಾವು ಧ್ಯಾನ ಮಾಡೋಕೆ ಪ್ರಾರಂಭ ಮಾಡಿದಾಗ ಬೇಕಾದ್ದನ್ನ ನಾವು ಸೃಷ್ಟಿ ಮಾಡ್ಕೋಬಹುದು. ನಮ್ಗೆ ಎಲ್ಲವನ್ನು ಸಿಗುತ್ತೆ. ಆದ್ರೆ ಇಂದಿನ ಘಟನೆಗಳನ್ನ ಯಾವುದು ತಗೊಳ್ದೆ ಅವನ್ನೆಲ್ಲ ಬಿಟ್ಟು ಬಿಟ್ಟಿದ್ದೀನಿ, ಇವಾಗ ಮಾತ್ರ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ನಾವು ಮಾಡ್ತಾ ಬಂದ್ರೆ ಆವಾಗ ನಮ್ಮ ಶಕ್ತಿ ಹೆಚ್ಚಾಗ್ತಾ ಬರುತ್ತೆ. ಆವಾಗ ಇನ್ನೇನಾಗುತ್ತೆ ಅಂದ್ರೆ, ನಾವು ಯಾವಾಗ ಈ ರೀತಿ ಧ್ಯಾನ ಮಾಡಕ್ ಶುರು ಮಾಡ್ತೀವೋ ಆ ಯೂನಿವರ್ಸೇ ನಮ್ಗೆಲ್ಲಾನು ಕೊಡಕ್ಕೆ ಶುರು ಮಾಡುತ್ತೆ. ಇದರಿಂದ ನಾವು ಮಾಸ್ಟರ್ಸ್ ನಾವು ಇದರಿಂದ ಎಲ್ಲವನ್ನು ಪಡ್ಕೊಳ್ಬಹುದು. ಈ ರೀತಿ ಮನಸ್ಸು ಶುದ್ಧ ಆಗುತ್ತೆ, ಆರೋಗ್ಯ ಬರುತ್ತೆ, ನಮ್ಗೆ ಬೇಕಾದ್ದನ್ನೆಲ್ಲ ಯೂನಿವರ್ಸೇ ನಮ್ಗೆಲ್ಲ ಕೊಡುತ್ತೆ. ಮತ್ತೆ ನಮ್ಗೆ ಧ್ಯಾನ ಕ್ಲಾಸ್ಗಳಿಗೆ ಹೋಗೋದು, ಸತ್ಸಂಗಗಳಿಗೆ ಹೋಗೋದು, ಮತ್ತೆ ಸೀನಿಯರ್ ಮಾಸ್ಟರ್ಗಳಿಂದ ಎಲ್ಲ ತಿಳ್ಕೊಂಡಿದೀವಿ ನಾವು ಇದುವರೆಗೂ. ಈ ಧ್ಯಾನದಿಂದ ಏನೇನಾಗುತ್ತೆ ಏನು ಅಂತ ಅದನ್ನೆಲ್ಲ ಸಾಧನೆ ಮಾಡ್ತಾ ಇದ್ರೆ, ಮುಖ್ಯವಾಗಿ ಎಲ್ಲದಕ್ಕೂ ಸಾಧನೆನೇ ಬೇಕಾಗಿರೋದು. ಧ್ಯಾನ ಸಾಧನೆ ಮಾಡಿದಾಗ ನಾವು ಸತತವಾಗಿ ನಮ್ಮ ಸುಪ್ತ ಮನಸ್ಸಿನಲ್ಲಿರೋ ಯೋಚನೆಗಳನ್ನೆಲ್ಲ ಹಿಂದಿನ ಜನ್ಮಗಳ ಆಲೋಚನಾ ಶಕ್ತಿಗಳು ಅವನ್ನೆಲ್ಲ ಸುಪ್ತ ಮನಸ್ಸಿನಲ್ಲಿ ಇರುತ್ತಲ್ಲ, ಅವನ್ನೆಲ್ಲ ಬಿಟ್ಟು ಸತತವಾಗಿ ಧ್ಯಾನ ಮಾಡೋದ್ರಿಂದ ಅವೆಲ್ಲ ಹೊರಟು ಹೋಗುತ್ತೆ. ಆ ಆಲೋಚನೆಗಳು ನಮಗೆ ನಿಧಾನ ಹೊರಗೆ ಹೋಗಿ ನಾವು ಧ್ಯಾನ ಮಾಡೋದಕ್ಕೆ ಈ ಬಾಹ್ಯ ಮೌನ ಮತ್ತೆ ಆಂತರಿಕ ಮೌನ ಎರಡೂನು ಮಾಡ್ಕೊಳ್ಳಕ್ಕೆ ಇದು ಸುಲಭ ಅಂತ ಪತ್ರಿಜಿಯವರು ಹೇಳಿದ್ದಾರೆ. ಇವನ್ನೆಲ್ಲ ಬಿಟ್ಟು ನಾವು ಬಂದಾಗ ದೊಡ್ಡ ದೊಡ್ಡ ಮಾಸ್ಟರ್ಗಳು, ಸೀನಿಯರ್ ಮಾಸ್ಟರ್ಗಳು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆವಾಗ ಈ ಆಂತರಿಕ ಮೌನವನ್ನು ನಾವು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಮ್ಮ PSSM ನಿಂದ ಎಲ್ಲಾ ಸೀನಿಯರ್ ಮಾಸ್ಟರ್ಗಳು ನಮ್ಗೆ ಇದನ್ನೆಲ್ಲ ಹೇಳ್ಕೊಟ್ಟು ಆಚರಿಸುವಂತೆ ಹೇಳಿದ್ದಾರೆ. ನಾವು ಈ ರೀತಿ ಮಾಡೋದ್ರಿಂದ ನಮ್ಮ ಎನರ್ಜಿಯನ್ನೆಲ್ಲ ಕಾಪಾಡಿಕೊಂಡು ಈ ಮೌನದಿಂದ ಏನೇನು ಪ್ರಯೋಜನಗಳನ್ನ ಪಡೆಯಬಹುದು ಅದನ್ನೆಲ್ಲ ಮತ್ತೆ ನಾವು ಇನ್ನು ಇದರಿಂದ ಯಾರು ಇದ್ರೆ ಅದರಿಂದ ಪರಿಹಾರ ನಮ್ಗೆ ಬೇಕು ಅಂದ್ರೆ, ನಮ್ಗೆ ಸಣ್ಣ ಸಣ್ಣದಿರುತ್ತೆ, ತುಂಬಾ ದುಃಖ ಬರುತ್ತೆ. ಆವಾಗ ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ಬಿಟ್ರೆ
ನಮ್ಗೆ ಆ ದುಃಖ ಎಲ್ಲ ನಿಧಾನವಾಗಿ ಹೊರಟೋಗುತ್ತೆ. ಅದು ಆವಾಗ ಅದು ದುಃಖ ಹೋದ್ಮೇಲೆ ನಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸ ಎಲ್ಲ ಹೆಚ್ಚಾಗ್ತಾ ಬರುತ್ತೆ. ಮತ್ತೆ ಇನ್ನೊಂದು ನಮ್ಗೆ ಇನ್ನೇನಾದ್ರು ಒಂದು ತುಂಬಾ ಆಪ್ತರಾಗಿರ್ತಾರೆ, ಅವ್ರು ನಮ್ಮಿಂದ ದೂರ ಹೊರಟೋದ್ರು ಅಂತಂದ್ರೆ ಆವಾಗ್ಲೂ ಕೂಡ ನಾವು ಸ್ವಲ್ಪ ಹೊತ್ತು ಮೌನವನ್ನ ಆಚರಿಸಿದ್ರೆ ನಮಗೆ ಖಂಡಿತ ಅಲ್ಲಿ ನೆಮ್ಮದಿ ಸಿಗುತ್ತೆ. ನಾವು ಅದು ಅದ್ರ ಮುಂದಿನ ಪರಿಸ್ಥಿತಿ ಬೇಡ, ಆವಾಗ ನಮಗೆ ಸದ್ಯಕ್ಕೆ ನೆಮ್ಮದಿ ಸಿಗುತ್ತೆ. ಮತ್ತೆ ಇವಾಗ ಯಾರ ಮೇಲೆ ಆದ್ರೂ ನಮ್ಗೆ ಸೇಡು ತೀರ್ಸ್ಕೋಬೇಕು, ಅವ್ರ ಮೇಲೆ ಏನಾದ್ರು ಇರುತ್ತೆ, ಅವ್ರಿಗೆ ಅಪಕಾರ ಮಾಡ್ಬೇಕು ಅಂತವ್ರು ಇರ್ತಾರೆ ತುಂಬಾ ಜನ. ಆವಾಗ ನಾವು ಅದನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಆವಾಗ ಧ್ಯಾನಕ್ಕೆ ಕೂತ್ರೆ ಆ ಧ್ಯಾನದಲ್ಲಿ ಬರುವಂತಹ ಭಾವನೆಗಳಿಂದ ನಾವು ಆ ಆ ಮೌನದಿಂದ ಇದ್ದಾಗ ನಮ್ಮಲ್ಲಿ ಒಳ್ಳೆ ಭಾವನೆಗಳು ಬಂದು ಆ ಅಪಕಾರ ಮಾಡೋದನ್ನಾಗ್ಲಿ ದ್ವೇಷ ತೀರ್ಸ್ಕೊಂಡಾಗ್ಲಿ ತಪ್ಪು ಅನ್ನೋದು ನಮ್ಗೆ ಅದರಿಂದ ಗೊತ್ತಾಗುತ್ತೆ. ಮತ್ತೆ ಅವಾಗ ಏನಾಗುತ್ತೆ, ಅದು ತಪ್ಪು ಅಂತ ಗೊತ್ತಾಗೋದಲ್ದೆ ನಮ್ಮಲ್ಲಿ ಅವ್ರನ್ನ ಏನಾದ್ರು ಮಾಡ್ಲಿ ನಾವು ಕ್ಷಮಿಸ್ಬೇಕು ಅನ್ನೋವಂತ ಕ್ಷಮಾಗುಣ ಕೂಡ ನಮಗ್ ಬೆಳೆಯುತ್ತೆ. ಮತ್ತೆ ಇನ್ನು ಬೇರೆ ಬೇರೆ ಏನೇನೋ ಸಮಸ್ಯೆಗಳು ನಮ್ಮ ಹತ್ರ ಬರ್ತಾ ಇರುತ್ತೆ. ಆದ್ರೆ ಅವೆಲ್ಲಕ್ಕೂನು ಆ ಯಾವಾಗ್ಲೂ ಮೌನನೇ ಪರಿಹಾರ ಹೇಳುತ್ತೆ. ಅದನ್ನ ನಾವು ಯಾವಾಗ್ಲೂ ಸಮಾಧಾನವಾಗಿ ಮೌನ ಮಾಡಿದಾಗ ಆ ಮೌನಕ್ಕೆ ಶರಣ ಆದ್ರೆ ಧ್ಯಾನ ಸ್ಥಿತಿಯಲ್ಲಿ ನಾವು ಮೌನ ಇದ್ದರೆ ನಾವು ಆ ಸಮಸ್ಯೆಗಳಿಗೆ ಬೇರೆಯವರನ್ನ ಕೇಳೋದು ಬೇಕಿಲ್ಲ. ನಮ್ಮ ಸಮಸ್ಯೆಗೆ ನಾವೇನೆ ನಮ್ಮ ಆತ್ಮದಿಂದ ಪರಿಹಾರ ಹುಡುಕೋಬಹುದು. ಅದೇ ನಮ್ಗೆ ಒಂದು ದೊಡ್ಡ ಗುರುವಾಗಿ ನಮ್ಗೆ ಅಜ್ಞಾತ ಗುರು ಅಂತ ಹೇಳ್ಬೋದು. ಆ ರೀತಿ ಕೆಲಸ ಮಾಡ್ಕೊಡುತ್ತೆ. ಮೌನದಿಂದ ನಮ್ಮ ವಿವೇಚನಾ ಶಕ್ತಿನೂ ಬೆಳೆಯುತ್ತೆ. ಸಾಧಾರಣ ಮನುಷ್ಯನ ಕೋರಿಕೆಗಳು ಕೂಡ ಏನೇನೋ ಈ ಕೋರಿಕೆಗಳು ಮಾಡಕ್ ಹೋಗಿ ಏನೇನೋ ಮಾಡ್ಕೋತಾರೆ. ಅದರಿಂದನೂ ನಾವು ಮುಕ್ತಿ ಪಡ್ಕೋಬಹುದು. ನಮ್ಮ ಇಂದ್ರಿಯಗಳ ನಿಗ್ರಹನೂ ಅದರಿಂದಾನೇ ಆಗುತ್ತೆ. ಮತ್ತೆ ಅಂತರ್ಮುಖ ಪ್ರಯಾಣ ಸುಖವಾಗಿ ಮಾಡಬಹುದು. ಇಂದ್ರಿಯಗಳನ್ನ ನಾವು ನಿಗ್ರಹಿಸಿದ್ರೆ ಆಧ್ಯಾತ್ಮಿಕ ಮಾರ್ಗವು ತುಂಬಾ ನಮ್ಗೆ ಸುಲಭ ಆಗುತ್ತೆ. ಪೂರ್ಣ ರೀತಿಯಾಗಿ ಮೌನ ಆಚರಿಸುವ ಮನುಷ್ಯನಲ್ಲಿ ಹೃದಯದ ಸ್ಪಂದನ ಇರುತ್ತೆ ಮತ್ತು ಅವರಿಗೆ ಎಲ್ಲ ಒಳ್ಳೆ ಒಳ್ಳೆ ಭಾವನೆಗಳು ಅವರಲ್ಲಿ ಇರುತ್ತೆ. ಅವ್ರ ಮಾತು, ಅವರ ಕಾರ್ಯ ಏನೇ ನೋಡ್ಲಿ ನಮ್ಮ ಹೃದಯ ಅಲ್ಲಾಡುತ್ತೆ. ಅಷ್ಟು ಚೆನ್ನಾಗಿ ಅವರು ಭಾವನೆಗಳನ್ನ ಬೆಳೆಸ್ಕೊಂಡಿರ್ತಾರೆ. ಅವರ ಜೀವನ ಅಷ್ಟು ಮಹೋನ್ನತವಾಗಿರುತ್ತೆ. ಅವರು ಆ ಉನ್ನತ ಆಶಯಗಳಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ಆನಂದದಲ್ಲಿ ಸಮುದ್ರ ಹೋಗೋ ರೀತಿಯಲ್ಲಿ ಅವರು ಇರ್ತಾರೆ. ಪರಮಾನಂದ ಸ್ಥಿತಿಯನ್ನ ಅವರು ದಾಟಿ ಬಿಟ್ಟಿರ್ತಾರೆ. ಇನ್ನ ಅಂತವರಲ್ಲಿ ಇನ್ನೂ ಒಂದು ವಿದ್ಯುತ್ ಪ್ರವಾಹ ಆಗ್ತಾ ಇರುತ್ತಂತೆ. ನೋಡಿ, ನಾವು ಏನನ್ನು ಮ್ಯೂಟ್ ಆಗಿದೆ. ಮೇಡಮ್ ಮ್ಯೂಟ್ ಆಗಿದೆ ನೋಡಿ. ಪತ್ರಿಜಿಯವರ ಹೇಳಿರುವಂತ ಮೌನವನ್ನು ಆಚರಿಸಿ ಚೈತನ್ಯವನ್ನು ಪಡ್ಕೊಂಡು ನಾವು ಅವರು ಹೇಳಿರುವಂತಹ ಸಂಕಲ್ಪ, ಅವರು ಮಾಡಿರುವಂತ ಸಂಕಲ್ಪ ಅಂದ್ರೆ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್ತಿನಲ್ಲಿ ನಾವು ಮುಂದುವರೆದು ಅವ್ರು ಮಾಡೋವರಿಗೆ ಕೈಗೂಡಿಸ್ಕೊಂಡು ನಾವು ಮುಂದುವರಿಯೋಣ ಅಂತ ಇದ್ರ ಮೂಲಕ ಹೇಳ್ತಾ ಇದ್ದೀನಿ. ಮತ್ತೆ ಮೊದಲು ಶಾಂತಲಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳಿಬಿಡ್ತೀನಿ.
ನನಗೆ ಅಂತ ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಮತ್ತೆ ಎಲ್ಲರೂ ಶಾಂತವಾಗಿ ಕೂತಿದ್ದು ಕೇಳಿದ್ದಕ್ಕೆ ತುಂಬಾ 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 ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಹಳ ಸುದೀರ್ಘವಾಗಿ ಹತ್ತತ್ರ 1 ಅವರ್ ಮೌನದ ಬಗ್ಗೆ ಹೇಳಿದ್ದೀರಾ, ಮಾತಾಡಿದ್ದೀರಾ. ಸೊ ಚೆನ್ನಾಗಿತ್ತು. ಅಂದ್ರೆ ಬಾಹ್ಯ ಮೌನ, ಅಂತರ್ಮೌನ 2 ತುಂಬಾ ಇಂಪಾರ್ಟೆಂಟ್ ನಮಗೆ. ಬರೀ ಬಾಹ್ಯದಲ್ಲಿ ಮೌನವಾಗಿದ್ದು ಒಳಗೊಳಗೆ ಮತ್ತೆ ಇನ್ನರ್ ಚಾಟರಿಂಗ್ಸ್ ಆಗ್ತಾ ಇದ್ರೆ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಬಾಹ್ಯ ಮೌನ ಎಷ್ಟು ಇಂಪಾರ್ಟೆಂಟೋ ಅಂತರ್ಮೌನ ಇಂಪಾರ್ಟೆಂಟು. ಆ ಅಂತರ್ಮೌನ ಕಂಡ್ಕೊಳಕ್ಕೆ ಏನೇನು ಟಿಪ್ಸು ಕೆಲವೊಂದು ಹೇಳಿದಿರಾ, ಅದು ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಸೊ ಮತ್ತೆ ಮೌನದಲ್ಲಿ ಅಹಲ್ಯ ಮೌನ, ಬೇಡರ ಮೌನ, ಹರಿಶ್ಚಂದ್ರ ಮೌನ, ಮಕ್ಕಳ ಮೌನ ಇದೆಲ್ಲವನ್ನ ಅಳವಡಿಸ್ಕೋಬೇಕು ಅಂತ. ಏನಕ್ಕೆ ಈ ಮೌನ ಅಂದ್ರೆ ಮೇಯ್ನ್ ನಮ್ಮ ಮನೋಶಕ್ತಿ ಹೆಚ್ಚಾಗುತ್ತೆ. ಆಮೇಲೆ ನಮ್ಮ ಮಾತಿಗೆ ಒಂದು ಎನರ್ಜಿ ಇರುತ್ತೆ, ನಮ್ಮ ಮಾತೆ ಒಂದು ಮಂತ್ರ ಆಗುತ್ತೆ. ಅಂದ್ರೆ ಓವರ್ ಆಲ್ ಈ ಮೌನದ ಬಗ್ಗೆ ನೋಡೋದಾದ್ರೆ ಇಷ್ಟು ಮೇಯ್ನ್. ಅಂದ್ರೆ ನಮ್ಮ ಮಾತು ಮಂತ್ರ ಆಗುತ್ತೆ, ನಮ್ಮ ಮನೋಶಕ್ತಿ ಹೆಚ್ಚುತ್ತೆ. ಸೊ ಮತ್ತೆ ಇಲ್ಲಿ ಮಧ್ಯದಲ್ಲಿ ಲೂಯಿಸ್ ಎಲ್ಹೆ ಬಗ್ಗೆ ಹೇಳಿದ್ರು ಮೇಡಮ್. ಈ ಹಿಂದೆನೂ ಲೂಯಿಸ್ ಎಲ್ಹೆ ಬಗ್ಗೆ ಹೇಳಿದ್ದೆ ಅನ್ಸುತ್ತೆ ನಿಮಗೆ. ಯಾರ ಆ ವಿಡಿಯೋಸ್ ನೋಡಿಲ್ಲ ನೋಡಿ, ಜೈ ಹೋಮ್ ಮೆಡಿಟೇಷನ್ ಅಲ್ಲಿ ಲೂಯಿಸ್ ಎಲ್ಹೆದೆ ಪ್ಲೇ ಲಿಸ್ಟ್ಗೆ ಹೋಗಿ ಸಿಗುತ್ತೆ. ಯಾಕೆಂದ್ರೆ ಅವರು ಎ ಇಂದ ಝೆಡ್ ವರ್ಗೂ ಎಷ್ಟು ಕಾಯಿಲೆಗಳಿರುತ್ತೋ ಆ ಕಾಯಿಲೆಗಳೆಲ್ಲ ಒಂದೊಂದೇ ಮೆನ್ಷನ್ ಮಾಡ್ತಾ ಆ ಕಾಯಿಲೆ ಹೋಗಿಸ್ಕೊಳಕ್ಕೆ ಏನೇನ್ ಅಫರ್ಮೇಶನ್ಸ್ ಹಾಕೋಬೇಕು ಅನ್ನೋದು ಹೇಳಿದ್ದಾರೆ. ಅದನ್ನೆಲ್ಲ ನಾನೊಂದು ಪ್ಲೇ ಲಿಸ್ಟ್ ಸುಮಾರು 30 ಡೇಸ್ 40 ಡೇಸ್ ವರ್ಕ್ಶಾಪ್ ಮಾಡಿದ್ದೆ ಒಂದು. ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಸಿಗುತ್ತೆ ಅದು ಲೂಯಿಸ್ ಎಲ್ಹೆದು. ಸೊ ಅದನ್ನ ನೋಡಿಲ್ದಿರೋರು ನೋಡಿ. ಸೊ ಓವರ್ ಆಲ್ ಇವತ್ತು ಮೌನದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗಿರಿಜಾ ಮೇಡಮ್. ಸೊ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಾತಾಡಕ್ ಬರಲ್ಲ ಅಂತ ಇದ್ರಿ. 1 ಅವರ್ ಮಾತಾಡ್ಬಿಟ್ರಿ. ನಿಮ್ಮದೇ ಮಾರ್ಗದರ್ಶನ ನೀವೇ. ಇರ್ಲಿ ಮೇಡಮ್, ಚೆನ್ನಾಗಿ ಮಾತಾಡಿದ್ರಿ. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಯಾರಿಗಾರು ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. 7 ಗಂಟೆ ಆಗೋಗಿದೆ. ಒಂದು 5 to 10 ಮಿನಿಟ್ಸ್ ಒಳಗಡೆ ಯಾರು ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರೆ ಮಾಡ್ಬೋದು. ಎಸ್, ಶಾರದಾ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಗಿರಿಜಾ ಅಮ್ಮವರಿಗೆ ನಮಸ್ತೆ. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ತೆ. ಬಾಳ ಚಂದ ಹೇಳಿದ್ರು ಮೇಡಮ್ ಇವತ್ತಿನ ಟಾಪಿಕ್. ಎಷ್ಟು ಚಂದ ಹೇಳಿದ್ರು. ನಾವ್ ಪ್ರತಿಯೊಬ್ರು ಅದನ್ನ ಜೀವನದಾಗ ಅಳವಡಿಸ್ಕೋಬೇಕು. ಅಷ್ಟು ಚಂದ ಹೇಳಿದ್ರು. 1 ತಾಸು ಬಿಡಲಾರ್ದನೆ ಅವ್ರು ಇಷ್ಟು ಮಾತಾಡಿದ್ರು. ಅವ್ರು ಈ ವಯಸ್ಸಿನೊಳಗ ನೆಡಕ ನೀರ್ ಕುಡಿತಾರೇನೋ ಅಂತ ಅನ್ಕೊಂಡೆ ಮೇಡಮ್. ಅವ್ರು 1 ನೀರು ಸಹಿತ ಕುಡಿಲಿಲ್ಲ ಮೇಡಮ್. ಕಂಟಿನ್ಯೂ ಮಾತಾಡಕತ್ತಿದ್ರು ಅವ್ರು. ಬಹಳ ಅದ್ಭುತವಾದಂತ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೊಂಡ್ರು. ಅವ್ರು ನೋಡಿದ್ರೆ ನಂಗ್ ನಮ್ ತಾಯಿನ್ ನೋಡ್ದಂಗ ಆಕೇತ್ ಮೇಡಮ್. ನಮ್ ತಾಯಿಯವ್ರು ಸೇಮ್ ಹಿಂಗ ಇದ್ರು. ಸೇಮ್ ಮೇಡಮ್. ನಮ್ ತಾಯಿಯವ್ರು ನನಗ್ ಇವ್ರು ನೋಡಿದ ತಕ್ಷಣ ನಮ್ ತಾಯಿಯವ್ರೇ ನೆನಪಾಕಾರ ಮೇಡಮ್. ಅಷ್ಟ್ ಅದ್ಭುತವಾಗಿತ್ತು. ನಿಜವಾಗ್ಲೂ ಮೇಡಮ್ ಇವತ್ತ ಮೌನ ಅನ್ನೋದು ಬಹಳ ಮುಖ್ಯ ಧ್ಯಾನಿಗಳಿಗೆ ಮೇಡಮ್. ಆಮೇಲೆ ನಾವು ಧ್ಯಾನಕ್ ಬಂದ ಮೇಲೆ ಆ ತಿಳಿದೇ ಇರೋದ ನಮಗ್ ಗೊತ್ತೇ ಇಲ್ಲ ಮೇಡಮ್. ನಮಗ ಮಾತುಗಳು ಎಷ್ಟು ಕಡಿಮೆ ಆಗ್ಬಿಟ್ಟವ್ ಮೇಡಮ್. ಅನಾವಶ್ಯಕವಾಗಿ ಮಾತನ್ನ ಕಡಿಮೆ ಆಗ್ಬಿಟ್ಟವ್. ಎಷ್ಟ್ ಬೇಕ್ ಅಷ್ಟ ಮಾತಾಡ್ತೀವಿ ಮೇಡಮ್. ಆಮೇಲೆ ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನುವಂತ ಒಂದು ಮಾತು ನನಗೆ ನೆನಪಾತು. ಮೂಕನಾಗಿರಬೇಕು ಜಗದಳು, ಜವಾಕಾಗಿರಬೇಕು ಅನ್ನುವಂತ ಒಂದು ತತ್ವ ಪದ ನೆನಪಾಯ್ತು ಮೇಡಮ್. ಆಮೇಲೆ ನಾನು ಅವಾಗ ನಾನು ಸಹಿತ ಆ ಮೌನ ಮಾಡ್ತೀನಿ ಮೇಡಮ್. ನಾನು ಮೌನ ಒಂದೊಂದ್ ದಿನ ಮಾಡ್ತೀನಿ ಮೇಡಮ್ ನಡಕ. ಹಿಂದಿನ ದಿವ್ಸನ ನಾನೆಲ್ಲಾ ಪ್ರಿಪೇರ್ ಆಗಿರ್ತೀನಿ ಮೇಡಮ್. ನಾನ್ ಎಲ್ಲಾರ್ಗು ನನ್ ಮನಿ ಕೆಲಸದೊಳಗಾತು, ನನ್ ಮನಿಯೊಳಗ ಫ್ಯಾಮಿಲಿ ಮೆಂಬರ್ಸ್‌ಗಾತು ನಾನು ನಾಳೆ ಮೌನವನ್ನ ಮಾಡ್ತೀನಿ. ನನ್ಗ್ ಯಾರು ಡಿಸ್ಟರ್ಬ್ ಮಾಡ್ಬ್ಯಾಡ್ರಿ ಅಂತ ಹೇಳ್ತೀನಿ ಮೇಡಮ್. ಆಮೇಲೆ ನಾನ್ ಅವತ್ತಿನ ಕೆಲ್ಸ ನಾನ್ ಜಾಸ್ತಿನ ಹಿಂದಿನ ದಿವ್ಸನ ಮಾಡಿರ್ತೀನಿ ಮೇಡಮ್. ಅವತ್ತ ನನಗ್ ಬೆಳಿಗ್ಗೆ ಮೌನ ಇದ್ದ ದಿವ್ಸ ಬೆಳಿಗ್ಗೆ ಸ್ವಲ್ಪ ಥಾಟ್ಸ್ ಜಾಸ್ತಿ ಬರ್ತಾವ್ ಮೇಡಮ್. ಆಮೇಲೆ ಮಧ್ಯಾಹ್ನ ಹೋಗ್ತಾ ನನಗ ಆಗುವಂತ ಒಂದು ಅನುಭವಗಳನ್ನ ಶೇರ್ ಮಾಡ್ಕೋತೀನಿ ಮೇಡಮ್. ಮಧ್ಯಾಹ್ನ ಆಕ್ಯತಲ್ ಮೇಡಮ್, ನಾನು ಯೂನಿವರ್ಸ್‌ಗೆ ನಾನು ಕನೆಕ್ಟ್ ಆಗ್ಬಿಡ್ತೀನಿ ಮೇಡಮ್. ನಾನ್ ಕೆಲ್ಸಾನು ಮಾಡ್ತಿರ್ತೀನಿ. ನಾನು ನೇಚರ್‌ಗೆ ನಾನು ಒಂದು ಪ್ರತಿ ಒಂದು ಮರದ ಜೊತೆನೂ ನಾನು ಕನೆಕ್ಟ್ ಆಕ್ಕೀನಿ ಮೇಡಮ್. ನನಗದು ಗೊತ್ತಿಲ್ಲ. ನಾನು ಮನುಷ್ಯರ ಜೊತೆ ನಾನು ಜಾಸ್ತಿ ಮಾತುಗಳನ್ನ ಕಡಿಮೆ ಆಕ್ಕಿರ್ತಾವು. ನನಗ್ ಬರೀ ನೇಚರ್ ಜೊತೆನ ನಾನು ಜಾಸ್ತಿ ಮಾತಾಡ್ತಿರ್ತೀನಿ ಮೇಡಮ್. ನನಗ್ ಒಳ್ಳೆ ಥಾಟ್ಸ್ ಬರ್ತಿರ್ತಾವ್ ಮೇಡಮ್. ಹಂಗಾಗಿ ಪ್ರತಿಯೊಬ್ಬ ಧ್ಯಾನಿಯೂ ಸಹಿತ ಮೌನ ಮಾಡ್ರಿ. 1 ದಿನ ನಿಮ್ಗ್ ಯಾವಾಗ ಆಕೇತಿ ಅವಾಗ 1 ದಿನ ನೀವು ಮೌನ ಮಾಡ್ರಿ. ಇದ್ರಲಿಂದ ಬಾಳ ನಾವು ಅದ್ಭುತವಾದಂತ ಒಂದು ಲಾಭವನ್ನ ಪಡ್ಕೋತೀವಿ. ನನಗ್ ಬಾಳ ಇದ್ರಲಿಂದ ಲಾಭ ಆಗಾಕತ್ತೈತಿ ಮೇಡಮ್. ಧ್ಯಾನಕ್ ಬಂದ ಮೇಲೆ ನಾವು ಎಷ್ಟು ಮಾತು ಕಡಿಮೆ ಮಾಡ್ತೀವಿ ಅಷ್ಟು ನಮಗ ಬೇಡವಾದಂತ ಆಲೋಚನೆಗಳು ಕಡಿಮೆ ಆಕ್ಕವು ಮೇಡಮ್.
ಆ ಇದರ್ಲಿಂದ ಬಹಳ ಒಳ್ಳೆಯ ಒಂದು ಫಲವನ್ನ ನಮಗ ಪಡ್ಕೋತೀವಿ ಮೇಡಮ್. ಹಂಗಾಗಿ ಇವತ್ತ ಅಮ್ಮವ್ರು ಬಾಳ ಚಂದ ಹ್ಮ್. ಹೇಳಿದ್ರಿ ಇವತ್ತ. Yes. ಟಾಪಿಕ್ ಬಾಳ ಖುಷಿ ಅನಸ್ತ ಅವ್ರದ್ದು ಕೇಳಿ. ಹ್ಮ್. ಆ ಎಷ್ಟು ಇನ್ನೊಂದು ಮಾತನಾಡಕ್ ಅವಕಾಶ ಆಗ್ಲೇ ಮಾಡ್ಕೊಟ್ರಿ. ನನ್ನ ಮಕ್ಕಳನ್ನ ಒಂದೇಟ್ ಹಾಕದೆ ನಾನು ಬೆಳೆಸಿದ್ದೀನಿ. ಹಾ ಮೇಡಮ್. ಅವಾಗ ನನ್ಗೊಬ್ರು ಹಿಂದಿ ಟೀಚರ್ ಇದ್ರು, ಅವ್ರು ಹೇಳ್ತಿದ್ರು ಮಕ್ಕಳನ್ನ ಹೊಡಿದೇ ಬೆಳೆಸ್ಬೇಕು ಅಂತ. ಅದನ್ನೇ ಫಾಲೋ ಮಾಡಿದ್ದೇನೆ. ಎಲ್ಲಾರು ಬೈತಿದ್ರು, ಇಷ್ಟು ಮುದ್ದು ಮಾಡ್ತೀಯಾ, ನೀನೇನ್ ಮಕ್ಕಳನ್ನ ಸಾಕೋದು ಅಂತ. ಇವಾಗ ಖುಷಿ ಆಗುತ್ತೆ, ಹಂಗ್ ತಡ್ಕೊಂಡು ಅವಾಗ ಸುಮ್ನೆ ಇದ್ನಲ್ಲ. ನಿಜ ಮೇಡಮ್, ಮಾತೃ ವಾತ್ಸಲ್ಯ ಅಂದ್ರನೇ ಹಿಂಗ ಮೇಡಮ್. ಇವಾಗ ಧ್ಯಾನಕ್ ಬಂದ ಮೇಲೆ ನಾವು ಮಕ್ಕಳ ಮೇಲೆ ಇನ್ನೂ ಜಾಸ್ತಿ ಆಗ್ಬಿಟ್ಟೈತ್ ಮೇಡಮ್. ನಿಜ ಮೇಡಮ್, ನಾನು ಸಹಿತ ನಮ್ ಮಗ 30 ವರ್ಷ ಮೇಡಮ್, ಮಗಳು 25 ವರ್ಷ ಮೇಡಮ್. ಅಷ್ಟು ದೊಡ್ಡವ್ರಾದ್ರೂ ಸಹಿತ ನಾನು ಎಲ್ಲರ ನನ್ಗೆ ಹೋದ್ನಂದ್ರ ಅಲ್ಲೇನ್ರ ಪ್ರಸಾದ ಇತ್ತಂದ್ರ ಮೇಡಮ್ ಫಸ್ಟ್ ನಾನು ತೆಗೆದುಕೊಳ್ಳೋದು ನನ್ನ ಮಕ್ಕಳಿಗೆ ಮೇಡಮ್. ನಾನು ಅಲ್ಲೆಲ್ಲಾರು ನೋಡ್ತಾರ ಅನ್ನೋದು ನನ್ಗೆ ಅಲ್ಲೇನು ಸಂಕೋಚನ ಅನ್ಸಂಗಿಲ್ಲ ಮೇಡಮ್. ಮನಿಗ್ ಬಂದ್ಮೇಲೆ ಅನಿಸ್ತೈತಿ ನಾನ್ ಮಾಡ್ತೀನಿ, ನಾನು ಅಲ್ಲೆಲ್ಲಾ ಜನ ಇದ್ರು ನಾನ್ ಮಾಡೋದ್ ತಪ್ಪು ಏನೋ ಅಂತ ಅನಿಸ್ತೈತಿ. ಆದ್ರೂ ಒಂದು ಪ್ರೀತಿ ವಾತ್ಸಲ್ಯದ ಮುಂದ ನನಗಿರ್ಲಿ ಬಿಡು ಅನಿಸ್ತೈತಿ ಮೇಡಮ್. ನನ್ ಮಕ್ಳು ಅಷ್ಟು ದೊಡ್ಡ ಆದ್ರೂ ಸಹಿತ ನನಗೆ ಒಂದಿಷ್ಟ ಹಾಕೊಡ್ಲಿ ಮೇಡಮ್, ನಾನು ಅದನ್ನ ಒಂದು ತುತ್ತು ತಿಂದು ನಾನು ನನ್ನ ಬ್ಯಾಗ್ನಾಗ ಇಟ್ಕೊಂಡ್ ಬಂದಿರ್ತೀನಿ. ನನ್ನ ಮಕ್ಳು ಅದನ್ನ ತಿಂದಾಗನೇ ನನಗ್ ಬಹಳ ಸಂತೋಷ ಅನಿಸ್ತೈತಿ ಮೇಡಮ್. ಅದು ತಾಯಿ ಹೃದಯ. ಅದೇ ಆದ್ರೆ ಪತ್ರಿಜಿ ಹೇಳೋ ಪ್ರಕಾರ ಇರ್ಬೇಕು, ಇರೋ ಅಷ್ಟು ದಿನ ನಾವು ಆ ಪ್ರೀತಿ ವಾತ್ಸಲ್ಯದಿಂದ ಇರಬೇಕು. ಆದ್ರೆ ಓವರ್ ಅಟ್ಯಾಚ್ಮೆಂಟ್ ಬೇಡ, ಯಾಕಂದ್ರೆ ಮುಂದೆ ನಮ್ಗೆ ಅದೇ ಕಷ್ಟ ಆಗ್ಬಿಡತ್ತೆ ಆಮೇಲೆ. ಸೊ ನಾವ್ ಈಗ್ಲಿಂದ ಪ್ರಾಕ್ಟೀಸ್ ಮಾಡ್ಕೋಬೇಕು, ಡಿಟ್ಯಾಚ್ಡ್ ಆಗಿರೋದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಂದ್ರೆ ನೀವ್ ಹೇಳ್ದಂಗ್ ಪ್ರೀತಿ ಕೊಡ್ಬೇಕು ನಿಜ, ಆದ್ರೆ ಏನ್ ಸ್ವಲ್ಪ ಬಂದ್ರು ಏನಾದ್ರೂ ಅದಕ್ಕೂ ಮತ್ತೆ ನಾವು ರೆಡಿ ಇರ್ಬೇಕು. ಯಾಕಂದ್ರೆ ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗೋಗುತ್ತೆ ಆಮೇಲೆ. ಸ್ವಲ್ಪ ಏನಾದ್ರು ನಮಗೆ ಸಹಿಸ್ಕೊಳಕ್ ಆಗಲ್ಲ ಆಮೇಲೆ. ಸೊ ಜೊತೆಗೆ ಇದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅವ್ರಿದ್ರು ಆಯ್ತು, ಇಲ್ದಿದ್ರು ಆಯ್ತು. ಇದ್ದಾಗ ಪ್ರೀತಿಯಿಂದ ನೋಡ್ಕೊಳ್ಳೋದು, ಇಲ್ದಿದ್ರು ರೆಡಿ. ಆತರ ನಾವಿದ್ದಾಗ ಅದು ನಿಜವಾದ ಒಂದು ಏನ್ ಹೇಳ್ತಾರೆ ಯೋಗತ್ವ. ನಾವು ಬೆಳಗ್ಗೆ ನೋಡ್ತಾ ಇದೀವಲ್ವಾ, ಯೋಗ ಶಾಸ್ತ್ರ, ಯೋಗ ಸ್ಥಿತಿನ ಎಲ್ಲ ನೋಡ್ತಾ ಇದೀವಿ. ಸೊ ಇದೆಲ್ಲ ಬರುತ್ತೆ ಅವಾಗ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಜಮುನಾ ಮೇಡಮ್ ಅನ್ಮಿಟ್ ಮಾಡ್ಕೊಡಿ. ನಮಸ್ಕಾರ ಮೇಡಮ್, ಶಾಂತನಾ ಮೇಡಮ್ಗೆ ನಮಸ್ಕಾರ, ಗಿರಿಜಾ ಮೇಡಮ್ ಅವ್ರಿಗೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಸಂತೋಷ ಆಯ್ತು. ಈ ಏಜ್ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರಿ. ಆಮೇಲೆ ಒಂದ್ ಸ್ವಲ್ಪನು ಇದ್ ಬ್ರೇಕೆ ಮಾಡ್ಲಿಲ್ಲ, ನೀವು ಅಷ್ಟು ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ರಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಹಂಗೆ ಮೌನ ಅನ್ನೋದು ನಿಜವಾಗ್ಲೂ ನಮ್ಗೆ ಎನರ್ಜಿ ಕೊಡುತ್ತೆ. ಅದು ತಿಳಿದಿದ್ದೆ ಮೆಡಿಟೇಷನ್ ನಾವು ಶುರು ಮಾಡಿದ್ಮೇಲೆ ನಮಗ್ ಗೊತ್ತಾಗಿದ್ದು ಮೇಡಮ್. ಮೌನ ಮತ್ತೆ ನಮ್ಗೆ ಹೆಂಗ್ ಎನರ್ಜಿ ಬರುತ್ತೆ, ಹೇಗೆ ನಾವು ಒಬ್ರಿಂದ ಮಾತು ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ಮತ್ತೆ ಹೆಚ್ಚು ಮಾತಾಡ್ಬಾರ್ದು, ಯಾವ ರೀತಿ ನಾವು ಸಮಾಜದಲ್ಲಿ ನಡ್ಕೊಂಡು ಹೋಗ್ಬೇಕು, ಮತ್ತೆ ಮನೆಯಲ್ಲಿ ಹೇಗ್ ಅಡ್ಜಸ್ಟ್ ಆಗ್ಬೇಕು ಅಂತ ಹೇಳೋದು ಎಲ್ಲ ಮೆಡಿಟೇಷನ್ ಮಾಡಿದ್ಮೇಲೆ ನಮ್ಗೆ ತಿಳಿದಿದ್ದು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಅಲ್ಲ ಜಮುನಾ ಮೇಡಮ್, ನೆಕ್ಸ್ಟ್ ನೀವು ಹೇಳ್ಬೇಕು ಕ್ಲಾಸು. ಯಾಕೆಂದ್ರೆ ನೀವಿಬ್ರು ಒಟ್ಟಿಗೆ ಅಲ್ವಾ ಕ್ಲಾಸಿಗೆ ಸೇರಿದ್ದು, ಸ್ಕೂಲಿಗೆ ಸೇರಿದ್ದು. ಸೊ ನಿಮ್ ಕ್ಲಾಸ್ಮೇಟ್ ಹೇಳ್ತಾ ಇದಾರೆ ಅಂದ್ರೆ ನೀವು ಹೇಳ್ಬೇಕು ಅಂತ ನೆಕ್ಸ್ಟ್. ಇಲ್ಲ ಮೇಡಮ್, ನಿಜವಾಗ್ಲೂ ನೀವು ಇವತ್ ಹೇಳಿದ್ರಿ. ನಾನ್ 4 days ಬ್ಯಾಕೆ ನಾನು ಅನ್ಕೊಂಡಿದ್ದೆ ಮನಸ್ಸಲ್ಲಿ ಮಾತಾಡ್ಬೇಕು, ಏನೋ ಒಂದ್ ಮ್ಯಾಟರ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಮೇಡಮ್. ಆಗ್ಲಿ ಮೇಡಮ್, ಮಾತಾಡ್ತೀನಿ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ಉಮೇಶ್ ಮೇಡಮ್, ಉಮೇಶ್ ಸರ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಮೇಡಮ್ ಶಾಂತ ಮೇಡಮ್ ಇವತ್ತು ನಮ್ ತಾಯಿ ಜ್ಞಾಪಕ ಬಂದ್ಬಿಟ್ರು. ನಿಜವಾಗಿ ನಮ್ ತಾಯಿಯವರು ಆಗಿನ ಕಾಲದಲ್ಲಿ 11 ಜನ ಮಕ್ಕಳು ಯಾವ ರೀತಿ ಸಾಕ್ತಾ ಇದ್ರು, ಯಾಕೆ ಸಾಕ್ತಾ ಇದ್ರು, ನಿಜವಾಗಿ ನನ್ಗೆ ತುಂಬಾ ಇದಾಯ್ತು. ಈಗಿನ ಕಾಲದಲ್ಲಿ ನಾವು 2 ಮಕ್ಳಿದಾರೆ, ಕಷ್ಟ, ಅದೇ ಉತ್ತರ ಕಷ್ಟ. ಒಂದ್ ಕಡೆ, ಪೂರ್ವ ಒಂದ್ ಕಡೆ. ತುಂಬಾ ಚೆನ್ನಾಗಿತ್ತು ಅಮ್ಮವ್ರೆ, ನೀವ್ ಇವತ್ತು ಹೇಳಿದ್ದು. ನಿಜವಾಗಿ ಪ್ರತಿಯೊಬ್ರು ಅನ್ಸ್ಕೊಂಡ್ಬೇಕು, ಮೌನ ಎಷ್ಟು ಮೌನವಾಗಿರ್ತೋ ಅಷ್ಟು ಒಳ್ಳೇದ್ ಅನ್ಸುತ್ತೆ ನಿಜವಾಗಿ. ಈಗಿನ ಕಾಲದಲ್ಲಿ ಹಾಗೆ ಅದೇ ಹೇಳ್ತಾರಲ್ಲ, ಪಶ್ಚಾತ್ತಾಪ ಪರಿವರ್ತನೆ ಪ್ರಾಯಶ್ಚಿತ್ತ. ಅದನ್ನ ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ಬೇರೆ ಏನು ಬರಲ್ಲ ಅಂತ. ತುಂಬಾ ಅದ್ಭುತವಾಗಿ ಹೇಳಿದ್ರು ಅಮ್ಮನವ್ರೆ, ತುಂಬಾ ಚೆನ್ನಾಗಿತ್ತು. ಆ USA ಮೇಡಮ್ ನವ್ರು ಹೇಳಿದ್ರಿ, ಆ ಅಮ್ಮ ಹೇಳಿದ್ರು ಏನು, ಗೊಂಬೆ ಸೂಜಿ ತಗೊಂಡ್ ಚೆನ್ನಾಗಿ ಚುಚ್ಚು ಅದಂತ ಹೇಳಿದ್ರು. ಅದ್ ಚೆನ್ನಾಗಿತ್ತು. ಒಂದ್ ಗೊಂಬೆದ್ ಹೇಳಿದ್ರು ಕಣ್ಣಿ ಮುಂದೆ ನಿಂತ್ಕೊಂಡು, ಅದು ತುಂಬಾ ಬೆಲೂನ್ ಹೇಳಿದ್ರು. ಎಲ್ಲ ಚೆನ್ನಾಗಿತ್ತು ಮೇಡಮ್ ನವ್ರೆ, ಅದ್ಭುತವಾಗಿತ್ತು. ಎಲ್ಲ ಬೇರೆಯವ್ರು ಕೊಟ್ಟಿರೋಂತ ಸಂದೇಶಗಳು ನಾನು ಹೇಳಿರೋದು ಅಷ್ಟೇ. ಆದ್ರೂ ಈ ವಯಸ್ಸಲ್ಲಿ ಇಷ್ಟು ಮಾತ್ರ ಹೇಳಿದ್ರು ಏನು ಅಂದ್ರೆ, ಸಾಕ್ಷಾತ್ ನೀವ್ ಹೇಳಿ ಎಂತ ಪರಮ. ಈಗಿನ ಕಾಲ ಅದು ಕನ್ನಡಕ ಬೇರೆ ಇಲ್ಲ, ನಮ್ ಕನ್ನಡಕ ಬೇಕೇ ಬೇಕು ಇವಾಗ. ಕನ್ನಡಕ ಇಲ್ದಿರ ಮಾಡೋ ಅದೊಂದು ನಮ್ಮ ಒಂದು ಸಂತೋಷ. ಪತ್ರಿ ಸಾರಿಗೆ ನೀವು ಜಾನಕ್ ಬಂದ್ಮೇಲೆ ನಮ್ಗೆ ಇದಾಯ್ತಲ್ಲ. ಅದ್ರಲ್ಲಿ ಅಯ್ಯಪ್ಪ ಪಿಂಡಿ ಹೇಳ್ತಾರಲ್ಲ, 73 ವರ್ಷ ಆದ್ ನೋಡಿ ಇವತ್ತಿನ ದಿನ ಹೇಗಿದ್ದಾರೆ ಅಂತ ಇವತ್ತು ಕೊಡ್ತಾ ಇದ್ರು ಕ್ಲಾಸು. ಆ ತರ ಮೇಡಮ್ ಅವ್ರೆ
ಚೆನ್ನಾಗಿತ್ತಮ್ಮ. ಥ್ಯಾಂಕ್ ಯು ಅಮ್ಮ ಅವರೇ. ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ ಯು ಹೇಳಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್ ಅವರೇ. thanks. ಎಸ್ ಶಾರದಾ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದೀರಾ ಆಗ್ಲೇದನ್ನ? ಓಕೆ ಓಕೆ ವಿಶಾಲಕ್ಷ್ಮಿ ಮೇಡಮ್ ಹೇಳಿ. ಎಸ್ ಸರ್ ಕೇಳಿಸ್ತಾ ಇಲ್ಲ. ಉಮೇಶ್ ಸರ್ ಮೇಡಮ್ ಏನ್ ಸರ್? ಅಲ್ಲ ಮೇಡಮ್ ಯಾರ ಕೈ ತೋರಿಸಿದ್ರು ಅದಕ್ಕೋಸ್ಕರ ಅವ್ರೇನು ಮಾತಾಡ. ಓಕೆ ಓಕೆ ಹೇಳ್ತೀನಿ ಸರ್. ಓಕೆ ಮೇಡಮ್. ಓಕೆ ವಿಶಾಲಕ್ಷ್ಮಮ್ಮ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಪದ್ಮಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ವಿಶಾಲಕ್ಷ್ಮಮ್ಮ ಮಾತಾಡಿ. ಶಾಂತಲಾ ಮೇಡಮ್ ಮತ್ತೆ ಗಿರಿಜಾ ಮೇಡಮ್ ನವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಚಂದ ಮಾತಾಡಿದ್ರು. ಸರ್ ಹೇಳ್ದಂಗೆ ನನ್ಗೂ ಕೂಡ ನಮ್ ತಾಯಿ ಜ್ಞಾಪಕ ಬಂತು. ತುಂಬಾ ಚೆನ್ನಾಗಿ ಅಂದ್ರೆ ಅವ್ರು ಬೇರೆಯವ್ರು ಹೇಳಿದ್ದೀನಿ ಅಂತಂದ್ರು, ಆದ್ರೂ ಕೂಡ ಅವನ್ನೆಲ್ಲ ಕಲೆ ಹಾಕೊಂಡು ಅವ್ರದೇ ಆದ ದಾಟಿನಲ್ಲಿ ಹೇಳಿದ್ರಲ್ಲ, ಈ ಏಜ್ ಅಲ್ಲಿ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು ಮೇಡಮ್. ನಿಮಗೆ ಕೋಟಿ ಕೋಟಿ ನಮನಗಳು ಮೇಡಮ್. ಇದು ಸೇರಿ 2ನೇ ದಿವಸ ಹೇಳಿದ್ದೀರಾ, ನಾವು ಕೂಡ ಮಾತಾಡ್ಬೇಕು ಅನ್ನೋ ಇನ್ಸ್ಪಿರೇಷನ್ ಬಂದಿದೆ ಅಂತ ಇದನ್ನ ನೀವು ನಮ್ಮ ಜೈವ ಮೆಡಿಟೇಷನ್ ಗ್ರೂಪ್ ಇಂದ ಕೊಟ್ಟಿರೋದು ನಿಜವಾಗ್ಲೂ ಅದ್ಭುತ. ನಾವು ಬೇರೆ ಬೇರೆ ಮಾಸ್ಟರ್ಗಳನ್ನ ಮಾತ್ರ ಅವ್ರು ಹಂಗೆ ಹೇಳ್ತಾರೆ ಇವ್ರು ಹಿಂಗೆ ಹೇಳ್ತಾರೆ ಅಂತ ಕೇಳ್ತಿದ್ವಿ. ಇವತ್ತು ನಮ್ಮ ಗ್ರೂಪ್ ಅಲ್ಲೇ ಇದ್ದು ನಮ್ಮ ಶಾಂತಲಾ ಮೇಡಮ್ ನಿಂದನೇ ತಿಳ್ಕೊಂಡು ಇಷ್ಟು ಚೆನ್ನಾಗಿ ಮಾತಾಡಿರಲ್ಲ. ವೆರಿ ನೈಸ್ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಅಯ್ಯೋ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಹೇಳಕ್ಕಾಗಲ್ಲ ಶಾಂತಲಾ ಮೇಡಮ್. ನಾವು ಹೇಳಕ್ ಅಷ್ಟು ಮೇಲೆ ಹೋಗಿದ್ದಾರೆ ಅವರು. ಇಲ್ಲ ಮೇಡಮ್, ನಿಜವಾಗ್ಲೂ ನೋಡ್ತಾ ಇದ್ರೆ ನಿಜವಾಗ್ ಒಂಥರ ಏನೋ ಯಾವ್ದೋ ಒಂದು ಶಕ್ತಿ ನೋಡ್ದಂಗ ಆಗ್ತಾ ಇದೆ ನಿಮ್ಮನ್ನ. ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ರು ಹೇಳ್ತಾ ಇದ್ರೆ ಅದೇ ಜ್ಞಾನ ಬರುತ್ತೆ ಮೇಡಮ್. ಏನಿಲ್ಲ, ಎಲ್ಲರಿಗೂ ಬರುತ್ತೆ. ಧನ್ಯವಾದಗಳು ಮೇಡಮ್. ಚಾಮುಂಡೇಶ್ವರಿ ತಾಯಿನೇ ಅವ್ರು ಕೊಟ್ಟಿದ್ದಾರೆ ನಮ್ಗೆ ನಿಜವಾಗಿ. ಹೌದು ಯಾವ್ದೋ ರೂಪದಲ್ಲಿ ಮೇಡಮ್ ನಮ್ಗೆ ನೋಡಿ ಇಷ್ಟಿನಿಂದ ಗೊತ್ತಿರ್ಲಿಲ್ಲ ಏನ್ ಎನರ್ಜಿ ಏನಿದೆ ನೋಡಿ. ಅವರಿಬ್ರು ಅಕ್ಕ ತಂಗಿರ್ ನೋಡಿ ನಾಲ್ಗೆನಲ್ಲಿ ಬಂದು ಬರ್ದಲ್ಲ ರಾತ್ರಿ ಎಲ್ಲ ನನ್ಗೆ ಅದೇ ಒಂದ್ ಇದ್ರಲ್ಲಿ ತುಂಬಾ ಇದಿತ್ತು ಮೇಡಮ್. ನಾನು ನಿಜವಾಗಿ ನಾನು ಎಲ್ಲಾರ್ಗು ಹೇಳ್ದೆ, ಇವತ್ತು ಹೊಸದಾಗಿ ಸೇರಿದ್ 4 ಜನ ಅಟೆಂಡ್ ಆಗಿದ್ರು. ಇವತ್ತು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಮೇಡಮ್. ಅದ್ಭುತ ಮೇಡಮ್. ನಿಜವಾಗಿ ಈ ತರ ಸ್ವೀಟ್ ಆಗಿ ನಿಮ್ ತರ ವಾಯ್ಸ್ ಅಲ್ಲಿ, ಆಮೇಲೆ ನಿಮ್ದು ಅಕ್ಕ ತರ ತುಂಬಾ ಚೆನ್ನಾಗಿದೆ ಮೇಡಮ್. ಎಲ್ಲಾ ಅದೇ ಹೇಳ್ತಾರ, ನಿಮ್ ಜನ್ಮ ಕೊಟ್ಟ ತಂದೆ ತಾಯಿಗೆ ನಂಗೆ ಸಾಷ್ಟಾಂಗ ನಮಸ್ಕಾರ ಮೇಡಮ್. ನಿಜವಾಗಿ ನಾನ್ ನಿನ್ನ ಹೇಳ್ಬೇಕು ಅನ್ಕೊಂಡೆ. ನಿಮ್ ಜನ್ಮ ಗೊತ್ತ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಪ್ರೀತಿ ಸರ್ ಅದಷ್ಟೇ. ಹೌದ್ ಮೇಡಮ್ ನವ್ರೆ, ಅಷ್ಟು ಪ್ರೀತಿ ಮೇಡಮ್ ನವರು. ಎಷ್ಟು ಚೆನ್ನಾಗಿ ಮಾಡ್ತಾರೆ ನಗ್ನಾಗ್ ತಂದೆ. ಯಾರ್ ಮೇಡಮ್ ಈಗಿನ ಕಾಲದಲ್ಲಿ ಒಬ್ಬ ಹೆಂಗಸ್ರು ಅಂದ್ರೆ ಭೂಮಿ ತಾಯಿ. ಅವ್ರು ನಮ್ ಭೂಮಿ ತಾಯಿನೇ ನಮ್ಗೆ. ನಮ್ ಶಾಂತಲಾ ಮೇಡಮ್ ನವರು ಭೂಮಿ ತಾಯಿ ತರ ಇಷ್ಟು ಜನ ಓದ್ಕೊಂಡು ಯಾವ ರೀತಿ ಮೇಂಟೈನ್ ಮಾಡ್ತಾರ ಅದ್ ಹೇಳಿ. 100 ಜನ 200 ಜನ 200 ಜನ ಎಷ್ಟು ಜನ ಇವಾಗ ಎಲ್ಲಿಂದ ಎಲ್ಲೇ ಹೋಗ್ಲಿ ಮೇಡಮ್ ನವ್ರು ಅಷ್ಟೊಂದು USA ಗೆ ಹೋಗ್ತಾರೆ. ಅಲ್ಲೂ ಅಷ್ಟೇನೆ ಏನ್ ಜನ ಇರ್ತಾರೆ, ಒಂದೊಂದ್ ಇದ್ರಲ್ಲಿ ಹೋಗ್ತಾ ಇರ್ತಾರೆ. ಲಾಸ್ಟ್ ಅಲ್ಲಿ ನಾನು USA ಗೆ ಹೋದಾಗ ಮೇಡಮ್ ನವ್ರು ಮಾತಾಡಿದ್ರು. ಅವಾಗ ಅದೇ ಆಯ್ತು ಸ್ಟಾರ್ಟಿಂಗ್ ಓಪನಿಂಗ್ ಮೇಡಮ್ ನವ್ರನ್ನ ಕರೆದಿದ್ರು ಅವರು. ಅಲ್ಲಿ ಎಷ್ಟು ಜನ ನಿಜವಾಗಿ ಹೇಳ್ಬೇಕಂದ್ರೆ ಸುಮ್ನೆ ಅಲ್ಲ ಮೇಡಮ್ ನವ್ರೆ. ಇಷ್ಟೆಲ್ಲ ನಾವು ಜನಗಳು ನಾವು ಶಕ್ತಿ ಪಡಿಬೇಕಂತ ತುಂಬಾ ಒಳ್ಳೇದಲ್ಲ. ಆಗಿನ ಕಾಲದ ಏನೋ ಒಂದ್ರಲ್ಲಿ ಇದೆ ನಿಜವಾಗಿ. ನಮ್ ದೇವತೆ ಹೇಳ್ತಾರಲ್ಲ, ನಾವ್ ಕಲಿಯುಗದ ದೇವ್ರಲ್ಲಿ ನೋಡಿ ನಿಮ್ಮನ್ನೇ ನೋಡೋದು. ಯಾವ ರೂಪದಲ್ಲಿ ಬರ್ತಾರೆ ದೇವ್ರು ಅಂತ ಹೇಳ್ತಾರ ನೋಡಿ. ನೋಡಿ ಪತ್ರಿ ಸರ್ ನಮ್ ಕೃಷ್ಣ ದೇವ್ರೇ ಅವರು. ನಿಜವಾಗಿ ದೇವ್ರು ನಾವ್ ಯಾರು ನೋಡಿಲ್ಲ, ಪತ್ರಿ ಸರ್ ನಾವು ರೂಪದಲ್ಲಿ ನೋಡಿದೀವಿ. ಆ ರೀತಿ ನಾವು ನಿಮ್ಮನ್ನ ಅಷ್ಟೇ ದೇವ್ರ ತರ ನೀವು ಬಂದಿದ್ರ, ನೀವೇ ನಮ್ಗೆ ದೇವ್ರ ಅನ್ಸುತ್ತೆ ನಿಜವಾಗಿ. ಅಭಿಮಾನ ಸರ್, ನಿಮ್ಮೆಲ್ಲರ ಅಭಿಮಾನ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ತುಂಬಾ ಮೇಡಮ್ ನವ್ರೆ ನಿಜವಾಗಿ ಎಷ್ಟೋ ಅದೃಷ್ಟ ಮಾಡಿದ್ವಿ ನಾವು ಅನ್ಸುತ್ತೆ ಮೇಡಮ್ ನವ್ರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪದ್ಮಾ ಮೇಡಮ್ ಹೇಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ. ನಾನು ಒಂದ್ ಸ್ವಲ್ಪ ಮಕ್ಳು ಎದ್ಬಿಟ್ಟ ಮೇಡಮ್. ಅವಕ್ಕೇನಾದ್ರು ಹೊಟ್ಟೆ ಕೊಡೋಣ ಅಂತ ಹೇಳಿ ದೋಸೆ ಹಾಕಿ ತಿನ್ಸ್ಬಿಟ್ಟು ಓಡ್ ಬಂದ್ಬಿಟ್ಟ. ಬೇಗ ಬಂದ್ ಜಾಯಿನ್ ಆಗ್ಬಿಟ್ಟೆ. ಆಟ ಆಡ್ತಾ ಇರಿ ಅಂತ ಅಂದ್ಬಿಟ್ಟು ಅವ್ರಮ್ಮ ಹೋದ್ರು ಈಗ ಹಾಸ್ಪಿಟ್ಲಿಗೆ. ಹಾಗಾಗಿ ನನ್ಗೂ ಇವ್ರದ್ದು ಒಂದು ಮಾಹಿತಿ ತುಂಬಾ ಚೆನ್ನಾಗಿ ಟಾಪಿಕ್ ಸಿಕ್ತು. ನಮ್ಮ ಅಮ್ಮನ್ ನೋಡ್ದಂಗೆ ಆಯ್ತು ಮೇಡಮ್. ಗಿರಿಜಾ ಮೇಡಮ್ ಎಲ್ಲರಿಗೂ ಅಮ್ಮ ಅಲ್ಲ, ದೇಹ ಮೆಡಿಟೇಷನ್ ಎಲ್ಲರಿಗೂ ಅಮ್ಮ. ಒಬ್ಬೊಬ್ರು ಹೇಳೋದೇ ಬೇಡ, ಎಲ್ಲರಿಗೂ ಅಮ್ಮ. ನಾನು ಹೇಳಿದ್ದಿಲ್ಲ ಗ್ರೂಪ್ ಅಲ್ಲಿ ಸೀನಿಯರ್ ಮಾಸ್ಟರ್ ಅಂತ, ಅದಕ್ಕೆ ಆಗ್ಲೇನೆ ಹೇಳಿದ್ದು. ಏಜ್ ಅಲ್ಲಿನೂ ಸೀನಿಯರ್ ಮಾಸ್ಟರ್, ಜ್ಞಾನದಲ್ಲೂ ಸೀನಿಯರ್ ಮಾಸ್ಟರ್ ಹೇಳಿದ್ದು. ಅವರೇ ದೊಡ್ಡವರು ಗ್ರೂಪ್ ಅಲ್ಲಿ.
ಹಾ, ಮೌನದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು. ನೋಡಿ ಕುಲಿಸ್ಟಾಪೇ ಇಲ್ಲ, ಎಷ್ಟು ಎನರ್ಜಿ ಕೂತಿದಾರ, ಕುಂತ್ಕೊಂಡ್ ತಿಳಿಸ್ಕೊಟ್ರ. ಅದಕ್ಕೆ ಗ್ರೇಟ್ ಮೇಡಮ್. ಧನ್ಯವಾದಗಳು ಮೇಡಮ್. ಗಿರಿಜಾ ಮೇಡಮ್, ನಿಮ್ಗೂ ಧನ್ಯವಾದಗಳು. ಅವರು ಶಾರ್ಟ್ ಶಾಂತಲ ಇನ್ನೊಂದು ರೆಕಾರ್ಡ್ ಮಾಡ್ತಾರೆ, ನೋಡ್ತಾ ಇರಿ, ಇನ್ನೊಂದ್ ವಾರ ಆದ್ಮೇಲೆ ಹೇಳ್ತಾರೆ. ಹಾ, ಚೆನ್ನಾಗಿ ಬಂತು ಮೇಡಮ್. ಟಾಪಿಕ್ ಎಲ್ಲ ಚೆನ್ನಾಗಿತ್ತು. ಉಮೇಶ್ ಸರ್ ಹೇಳ್ದಂಗೆ ಅಯ್ಯಪ್ಪ, ಅಷ್ಟು ಭೂಮಿತಾಯಿ ತರನೇ ಅವರು ನಮ್ಗೋಸ್ಕರ. ನೀವು ಅದಕ್ಕೆ ಅಷ್ಟೇ. ಹೇಳೋಣ, ಎಂತ ಚಂದ ಎಂತ ಅಂದ ಶಾರದಮ್ಮ, ನಮ್ಮ ಗಿರ್ಜಮ್ಮ ನೋಡಲೆಂದು 100 ಕಣ್ಣು ಸಾಲದಮ್ಮ. ಹೌದೌದು, ನೋಡಲಿಕ್ಕೆ 2 ಕಣ್ಣು ಸಾಲದು. ಅದು ಹೌದು ನಿಜ ಸರ್. ಇವತ್ತಿದ್ದು ನೋಡಿ ಆ ಪರಮ ದೇವಿ. ಅಲ್ಲ, ನೀವು ಬೆಳಿಗ್ಗೆಂದು ಮ್ಯೂಸಿಕ್ ಬಂದಾಗ ಪತ್ರಿಜೆ ಸರ್ದು ಜೈ ಹಾ. ಓ ಮೇಡಮ್ ಎಷ್ಟು ಎಂಜಾಯ್ ಮಾಡ್ಕೊಂಡ್ ಕೇಳ್ತಾ ಇರ್ತೀರ ನೀವು ಡೈಲಿ. ನೋಡ್ತೀನಲ್ಲ, ಅದೇ ಮೇಡಮ್ ಮತ್ತೆ. ಅಷ್ಟು ಚೆನ್ನಾಗಿ ನಾನು ಅದ್ ಹೇಳ್ಬೇಕು ಅನ್ಕೊಂಡಿದ್ದೆ. ನಮ್ಮ ಹೌದೌದು. ಮೊಮ್ಮಗ ಹೇಳ್ತಾ, ಯಾಕೆ ಅವ್ರು ತಾತ ಪದೇ ಪದೇ ಬರ್ತಾವ್ರಲ್ಲ, ತಾತ ಪದೇ ಪದೇ ಬರ್ತಾರಲ್ಲ, ಅಂಗಡಿಲಿ ಯಾಕೆ ಕೂತಿದಾರೆ ಅಂತ ಕೇಳ್ತಾವನೆ ಅವನು. ಏನ್ ಮಾಡೋದಪ್ಪ, ಇಲ್ಲಿ ವ್ಯಾಪಾರ ಕೆಲಸ ಮಾಡ್ಲೇಬೇಕು, ಇಲ್ಲಿ ದುಡಿದ್ರೆ ಅಲ್ಲಿ ನಾವು ತಿನ್ಬೋದಲ್ವಾ. ಆಯ್ತು ಸರ್. ಏನೋ ಟೊಮೊಟೊ, ಹಾಯ್ ಟೊಮೊಟೊ, ಟಾಟಾ. ಅಲ್ಲಿ ಹಾಯ್ ಟೊಮೊ ಇಲ್ಲಿ, ಇಲ್ಲಿ ಹಾಯ್ ಟೊಮೊಟೊ, ಇಲ್ಲಿ ಓಕೆ ಮೇಡಮ್, ಓಕೆ ಓಕೆ ಮಾಸ್ಟರ್ಸ್. ಓಕೆ, ರಾಜೇಶ್ವರಿ bye. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಾಂತಲಾ ಮೇಡಮ್, ಎಸ್. ನಾನು ಯಾವಾಗ ಅನ್ನೋಣ ಅಂತ, ನಂಗೆ ಯಾಕೋ ಶಾಂತಲಾ ಮೇಡಮ್ ನೋಡಿದ್ರೆ ನನ್ ಮಗಳು ಅನ್ಸುತ್ತೆ ಅಂತ, ಎಲ್ಲಿ ನಾಟಕ ಆಡ್ತಿದ್ದಾರೆ ಅಂತ ಅಂದ್ಕೋತಾರ ಅಂತ ಇಲ್ಲಿ ನಾನು ಹೇಳ್ತಾ ಇರ್ಲಿಲ್ಲ. ನೀವು ಅಷ್ಟು ತಗೋತೀರಾ ಅಂತ. ಅವಳು ಹಂಗೆ ಮಾಡೋದು. ಅದು ಅಯ್ಯೋ, ನನ್ಗೆ ಅದೊಂಥರ ಎಕ್ಸ್ಪ್ರೆಸ್ ಮಾಡಕ್ಕೆ ಮೊದ್ಲಿಂದಾನು ಒಂಥರ ಒಂದೇನೋ. ಇಲ್ಲ ಮೇಡಮ್, ಎಲ್ಲ ಯಾವ್ದೋ ಒಂದು ಋಣಾನುಬಂಧ ಇರೋದಕ್ಕೆ ಇಲ್ಲಿ ಒಂದ್ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿರ್ತೀವಿ ಅಷ್ಟೇನೆ. ಎಲ್ಲಾ ಜನ್ಮ ಜನ್ಮಾಂತರದ್ದೇ ನಮ್ ಕನೆಕ್ಷನ್ಸ್ ಎಲ್ಲ. ಇಲ್ದಿದ್ರೆ ನಾವ್ ಸಿಗಲ್ಲ ದಿನಾ ಈ ತರ ಕೂತ್ಕೊಂಡು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಇದೆಲ್ಲ ಋಣಾನುಬಂಧ, ಜನ್ಮ ಜನ್ಮದ ಅನುಬಂಧ, ಆತ್ಮಗಳ ಅನುಬಂಧ ಎಲ್ಲ. ಎಸ್, ಹೇಳಿ ಮೇಡಮ್. ರಾಜೇಶ್ವರಿ ಮೇಡಮ್ ಮಾತಾಡಿ. ಶಾಂತಲಾ ಮೇಡಮ್ ಮತ್ತು ಗಿರಿಜಾ ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು. ಮೌನದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಮತ್ ನನಗೂ ಅಷ್ಟೇ, ಈಗ ತಾಯಿ ಅವರೆಲ್ಲ ತಾಯಿ ಅಮ್ಮನ ತರ ಕಾಣ್ತಾರೆ ಅಂತ ನನಗ್ ಫಸ್ಟ್ ನೋಡಿದ ತಕ್ಷಣ ನಮ್ಮ ಅಮ್ಮನ ಇದೇ ತರ ಇದ್ರಲ್ಲ, ಹೀಗೆ ಬಿಳಿ ಬಿಳಿಯಾಗಿ ಇದೇ ತರ ಕಣ್ಣು ಮಂಡೆ ಆಗಿ ನಗ್ತಾ ನಗ್ತಾ ಇದೇ ತರ ಬೊಟ್ಟು, ದೊಡ್ಡ ಬೊಟ್ಟು ಇಟ್ಕೊಳ್ತಾ ಇದ್ರು, ಇದೇ ತರ ಇದ್ರು ನಮ್ಮ ಅಮ್ಮ ಅಂತ ನನ್ಗೆ ಅನ್ಸಿತ್ತು. ತುಂಬಾ ಇವತ್ತು ಅಮ್ಮನ್ ನೆನಪಾಗೋಯ್ತು, ನನ್ನ ಅಮ್ಮನೇ ಕೂತಂಗ ಅನ್ಸ್ಬಿಡ್ತು ನನ್ಗೆ ಇವತ್ತು. ತುಂಬಾ ಸಂತೋಷ ಆಯ್ತು. ಹೌದು, ಎಷ್ಟು ಜನಕ್ಕೆ ಅವ್ರ ಅಮ್ಮನ್ ನೆನಪು ಮಾಡಿದ್ದಾರೆ ಇವತ್ತು ಗಿರಿಜಮ್ಮ. ಆಮೇಲೆ ಉಮೇಶ್ ಅವ್ರು ಹೇಳಿದ್ದು, ನಮ್ ಶಾಂತಲಾ ಮೇಡಮ್ ಬಗ್ಗೆ ಹೇಳಿದ್ರಲ್ಲ, ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನಿಜವಾಗ್ಲೂ ಆತರ ಇದಾರೆ ನಮ್ಮ ಶಾಂತಲಾ ಮೇಡಮ್. ನಗ್ತಾ 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 ಎಲ್ರ ಜೊತೆಗೂ ಬೆರೆಯೋದು ಅದೆಲ್ಲ ನೋಡ್ಬಿಟ್ರೆ ತುಂಬಾ ಆನಂದ ಆಗುತ್ತೆ. ನಿಜವಾಗ್ಲೂ ನಿಮ್ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು ಶಾಂತಲಾ ಮೇಡಮ್. ಎಲ್ಲರ ಜನರ ಮನಸ್ಸನ್ನು ಗೆದ್ದಿದ್ದೀರಿ, ಎಷ್ಟು ಜನರನ್ನ ನೀವು ತಯಾರು ಮಾಡ್ತಾ ಇದ್ದೀರಿ, ಎಷ್ಟು ಜನರ ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಕೊಡ್ತಾ ಇದ್ದೀರಿ. ಯಾರು ಏನ್ ಕೇಳಿದ್ರು ನಗ್ತಾ ನಗ್ತಾ ಉತ್ತರ ಕೊಡ್ತೀರಿ. ಅದು ನಿಜವಾಗ್ಲೂ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ನಾನ್ ಸದಾ ಹೇಳೋದು, ನೀವೆಲ್ಲ ಇರೋದಕ್ಕೇನೆ ಈ ತರ ನಡೀತಾ ಇದೆ. ಯಾರು ಇಲ್ಲಿಲ್ಲ ಯಾರಿಗೆ ಹೇಳ್ಬೇಕು. ಸೊ ನೀವೆಲ್ಲ ಬರ್ತಿರೋದ್ರಿಂದ ಎಲ್ಲ ನಡೀತಾ ಇದೆ ಚೆನ್ನಾಗಿ. ಎಸ್, ಅದು ಒಂದು ಎಲ್ಲಾರ್ಗು ಸೇರ್ಬೇಕು ಮೇಡಮ್. ಅದಕ್ಕೆ ನಾನು ಜೈ ಹೋಮ್ ಮೆಡಿಟೇಷನ್ ಅಂದ್ರೆ ಒಂದು ಕುಟುಂಬ ನಮ್ದು. ಎಲ್ಲರನ್ನು ಚೆನ್ನಾಗಿ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದೀವಿ. ಎಷ್ಟು ತಿಂಗಳುಗಳಿಂದ ವರ್ಷಗಳಿಂದ ಮಾಡ್ತಾ ಇದೀವಿ. ಕೆಲವರಂತೂ ಸ್ಟಾರ್ಟ್ ಮಾಡ್ದಾಗಿಂದಾನು ಇದಾರೆ. 2.5 years ಆಯ್ತು ನಾನು ಸ್ಟಾರ್ಟ್ ಮಾಡಿ, ಆವಾಗಿಂದಾನು ಇದಾರೆ ಎಷ್ಟೋ ಜನ ಜೊತೆಗೆ. ಹೌದು, ಜಮುನಾ ಆಂಟಿ ಮತ್ತೆ ಇವರು ಗಿರಿಜಾ ಮೇಡಮು, ಪದ್ಮಾ ಮೇಡಮು, ಇವರೆಲ್ಲ ಕೆಲವರೆಲ್ಲ ಅವಾಗಿಂದಾನು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದಾರೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಸಪೋರ್ಟ್ ಅಲ್ಲ ಮೇಡಮ್, ನಮಗೆ ಅದ್ ಸಿಗ್ಬೇಕಲ್ವಾ, ಅಂತದ್ ಎಲ್ಲಿ ಮಾರ್ಕೆಟ್ ಅಲ್ಲಿ ಸಿಗೋದು. ವಿಶಾಲಕ್ಷಮ್ಮ ಮೇಡಮ್ ಇದಾರಂತೆ, ಅವಾಗಿಂದ ಹಾಕಿದಾರೆ ಚಾಟ್ ಅಲ್ಲಿ. ಅದು ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿರೋರು ಅದೇ ಗೊತ್ತಿರ್ತಾರೆ ನಂಗೆ. ಇಲ್ದಿದ್ರೆ ಅಷ್ಟು ಗೊತ್ತಿರಲ್ಲ. ಯಾವಾಗ್ಲೂ ಯಾರು ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡ್ತಾರೋ ಅಂತವ್ರು ಚೆನ್ನಾಗಿ ಗೊತ್ತಿರ್ತಾರೆ. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರೋಣ. ನಾವ್ ಯಾವಾಗ್ಲೂ ನಮ್ಮ ಜೈ ಹೋಮ್ ಮೆಡಿಟೇಷನ್ ಅಂದ್ರೆ ಒಂದು ಕುಟುಂಬದ ತರ, ಆ ಯೂನಿಟಿ ಅನ್ನೋದು ಇರ್ಲಿ ಎಲ್ಲರಲ್ಲೂ ಅಷ್ಟೇ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಸಾಕಷ್ಟು ಸಮಯ ಆಗಿದೆ, 7:20 ಆಗೋಯ್ತು. ಎಂಡ್ ಮಾಡೋಣ. ಇನ್ಯಾರು ಹ್ಯಾಂಡ್ ರೈಸನ್ನು ಮಾಡಿಲ್ಲ. ಸೊ ಎಂಡ್ ಮಾಡೋಣ ಸೆಷನ್. ಮತ್ತೆ ನಾಳೆ ಬೆಳಗ್ಗೆ 4:15 ಎಲ್ಲರೂ ಜಾಯ್ನ್ ಆಗೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಗಿರಿಜಾ ಮೇಡಮ್. ಫೈನಲಿ ಗಿರಿಜಾ ಮೇಡಮ್ ಥ್ಯಾಂಕ್ಸ್ ಹೇಳೋದು ಮತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ನಮ್ಮ ಇಡೀ ಜೈ ಹೋಮ್ ತಂಡದ ಪರವಾಗಿ ನಿಮಗೆ ಮತ್ತೊಮ್ಮೆ ಆತ್ಮಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್.
ಎಸ್ ಮಾಸ್ಟರ್ಸ್.